ನಮಸ್ಕಾರ ಸ್ನೇಹಿತರೆ RRB IBPS ಎಕ್ಸಾಮ್ ಏನಿದೆ ಬ್ಯಾಂಕಿಂಗು ಪಿಒ ಮತ್ತೆ ಕ್ಲರ್ಕ್ ಸಂಬಂಧಪಟ್ಟಂತೆ ಏನು ವಿಡಿಯೋ ಸರಣಿ ಮಾಡ್ತಾ ಇದ್ವಿ ನೋಡಿ. ಒಂದೇ ವಿಡಿಯೋದಲ್ಲಿ 40 ಕ್ವಶನ್ಸ್ ಕಂಪ್ಲೀಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇಟ್ಕೊಂಡು ಸಾಲ್ವ್ ಮಾಡ್ತಾ ಇದೀವಿ. ಎಷ್ಟು ಫಾಸ್ಟ್ ಅಲ್ಲಿ ಇರಬೇಕು ಅಂತ ಇವತ್ತು ಆಪ್ಟಿಟ್ಯೂಡ್ ಕ್ವಶನ್ಸ್ ಗಳನ್ನ ತಗೊಂಡಿದ್ದೀನಿ ನೋಡಿ. ನಿಮಗೆ ಪ್ರಿಲಿಮ್ಸ್ ಪ್ಯಾಟರ್ನ್ ಗಳಲ್ಲಿ ರೀಸನಿಂಗ್ ಇದೆ, ಆಪ್ಟಿಟ್ಯೂಡ್ ಇದೆ. ನಾವು ರೀಸನಿಂಗ್ 40 ಕ್ವಶನ್ ನಿಮ್ಗೆ 25 ಮಿನಿಟ್ 40 ಮಾರ್ಕ್ಸ್ ಇರುತ್ತೆ, ಇದು ಆಲ್ರೆಡಿ ಮಾಡಿದೀವಿ. ಇವಾಗ ನ್ಯೂಮರಿಕಲ್ ಎಬಿಲಿಟಿ ಏನಿದೆ ಆಪ್ಟಿಟ್ಯೂಡ್ 40 ಕ್ವಶನ್ 40 ಮಾರ್ಕ್ಸ್ 20 ಮಿನಿಟ್ ಅಲ್ಲಿ ಇರುತ್ತೆ. ಇದರಲ್ಲಿ ಎಷ್ಟು ಬೇಗ ಸಾಲ್ವ್ ಆಗುತ್ತೆ ಎಷ್ಟು ಕ್ವಶನ್ಸ್ ಮ್ಯಾಕ್ಸಿಮಮ್ ಅಟೆಂಡ್ ಮಾಡ್ಬೋದು ಅಷ್ಟು ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಸೊ ಪ್ಯಾಟರ್ನ್ ಹೆಂಗಿದೆ, ಸ್ಪೀಡ್ ಹೆಂಗಿದೆ ಟೆಸ್ಟ್ ಮಾಡ್ಕೊಳ್ಳಿ. ನಿಮಗೆ ನಾವು ಆಲ್ರೆಡಿ ಈ ರೀಸನಿಂಗ್ ಮಾಡಿದೀವಿ, ಲಾಸ್ಟ್ ಇಯರ್ದು 2024 ಅಲ್ಲಿ ಬಂದಿರತಕ್ಕಂಥ ಕ್ವಶನ್ ಪೇಪರ್ ತಗೊಂಡಿರೋದು. ಸೊ ಫಸ್ಟ್ 40 ಕ್ವಶನ್ಸ್ ನಾವು ಆಲ್ರೆಡಿ ರೀಸನಿಂಗ್ ಮಾಡಿದೀವಿ. ಈ ವಿಡಿಯೋ ನೋಡಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಇದೊಂದೇ ಅಲ್ಲ, ಒಂದಷ್ಟು ನಾವು ವಿಡಿಯೋ ಸರಣಿಗೆ IBPS ಕ್ಲರ್ಕ್ ಗೆ ಸಂಬಂಧಪಟ್ಟಂತೆ ಇವೆಲ್ಲ ಏನ್ ಮಾಡಿದೀವಿ, ಇವೆಲ್ಲ ಲಿಂಕ್ಸ್ ಗಳನ್ನ ನಾನು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ. ಓಕೆ, ನೋಡ್ಕೊಳ್ಳಿ. ಹಾಗೆ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಅಲ್ಲೂ ಕೂಡ ನಾವು ಲಿಂಕ್ಸ್ ಗಳನ್ನ ಶೇರ್ ಮಾಡ್ತೀವಿ. ಓಕೆ, ಸೊ ಬನ್ನಿ, ನಾನು ತಡ ಮಾಡಲ್ಲ. ನೋಡಿ, ನೆಕ್ಸ್ಟ್ 40 ಕ್ವಶನ್ಸ್ ಏನಿದೆ ಇದು ನ್ಯೂಮರಿಕಲ್ ಆಪ್ಟಿಟ್ಯೂಡ್ ಇದೆ, ಲಾಸ್ಟ್ ಇಯರ್ ಕ್ವಶನ್ ಪೇಪರ್. ಸೊ ಸಾಲ್ವ್ ಮಾಡೋ ಮೆಥಡ್ ಎಷ್ಟು ಫಾಸ್ಟ್ ಇರಬೇಕು, ಹೆಂಗಿರ್ಬೇಕು ಅನ್ನೋದು ಇದು ನಾವು ನೋಡ್ತಾ ಇರ್ತಕ್ಕಂಥದ್ದು. ಅಂಡ್ ಆಲ್ಸೋ ಇಲ್ಲಿ ನಿಮ್ಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ರೆ ಟೈಮು ಈ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅಷ್ಟೇ ಹೊರತು, ನೀವು ಫಾಸ್ಟ್ ಮೆಥಡ್ ಹೆಂಗೆ, ಶಾರ್ಟ್ ಕಟ್ ಹೆಂಗೆ, ಯಾವ ತರ ಕ್ಯಾಲ್ಕುಲೇಷನ್ ಇರಬೇಕು ಅದು ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಯಾವಾಗಲೂ ಕ್ವಶನ್ ಪೇಪರ್ ಅಲ್ಲಿ ನಿಮಗೆ ಈ ಒಂದು ಆಪ್ಟಿಟ್ಯೂಡ್ ಅಲ್ಲಿ ನೋಡಿ, ನಾನು 66 ಇಂದ 80 ಫಸ್ಟ್ ಈ ಕ್ವಶನ್ಸ್ ತಗೋತೀನಿ. 80 ಕ್ವಶನ್ಸ್ ಗಳಲ್ಲಿ ನೋಡಿ, ಫಸ್ಟ್ ನೀವು ನೋಡ್ಬೇಕಾಗಿರೋದು ಯಾವುದು, ಫಸ್ಟ್ ಇಲ್ಲಿ ನೋಡಿ, ಫಸ್ಟ್ ನೀವು ಏನಿದೆ ಅಪ್ರಾಕ್ಸಿಮೇಷನ್ ಇದೆಯಾ ಅಥವಾ ಸಿಂಪ್ಲಿಫಿಕೇಶನ್ ಇದೆಯಾ, ಇಂಥದನ್ನ ಫಸ್ಟ್ ನ ಸಾಲ್ವ್ ಮಾಡ್ಕೊಂಡ್ಬಿಡ್ಬೇಕು. ನೋಡಿ, ಈ ಕ್ವಶನ್ ಪೇಪರ್ ಅಲ್ಲಿ ನಿಮಗೆ ಒಂದು ಆಲ್ಮೋಸ್ಟ್ 15 ಇಂದ 16 ಕ್ವಶನ್ಸ್ ನಿಮಗೆ ಇದೆ ಸಿಂಪ್ಲಿಫಿಕೇಶನ್ಸ್ ಇದೆ. ಆಮೇಲೆ ನಂಬರ್ ಸೀರೀಸ್ ಇದೆಯಾ, ಇಂಥದ್ನ ಫಸ್ಟ್ ಮಾಡ್ಕೋಬೇಕು. ಆಮೇಲೆ DIO ಅಥವಾ ನಿಮ್ಗೆ ಯಾವ್ದು ಫಸ್ಟ್ ಈಸಿ ಆಗುತ್ತೆ, ಅಥವಾ ನಿಮ್ಗೆ ಮಿಸಲೇನಿಯಸ್ ಕ್ವಶನ್ಸ್ ಅಂತ ಏನಿರ್ತೀವಿ ಅಂತದನ್ನ ನೀವು ಮಾಡ್ಬೇಕಾಗುತ್ತೆ. ಓಕೆ, ಈಗ ನಾನು ಅದಕ್ಕೆ ಫಸ್ಟ್ ಎಕ್ಸಾಮ್ ನಲ್ಲಿ ಹೆಂಗ್ ಸಾಲ್ವ್ ಮಾಡ್ತೀವಲ್ಲ ಅದೇ ರೀತಿ ನಾನು ಫಸ್ಟ್ ಏನ್ ಮಾಡ್ತೀನಿ, ಈ ಒಂದು ಸಿಂಪ್ಲಿಫಿಕೇಶನ್ ಕ್ವಶನ್ಗಳನ್ನ ತಗೊಂಡ್ಬಿಡ್ತೀನಿ. ಓಕೆ, ಸೊ ಇಲ್ಲಿ ನೋಡಿ, ಫಸ್ಟ್ 66ನೇ ಕ್ವಶನ್ ಇಂದ 80 ತನಕ ನಿಮ್ಗೆ ಸಿಂಪ್ಲಿಫಿಕೇಶನ್ಸ್ ಕೇಳಿದ್ದಾನೆ. ನೋಡೋಣ ಬನ್ನಿ. ಇಲ್ಲಿ 400% ಆಫ್ ಕ್ವಶನ್ ಮಾರ್ಕ್ ಇದೆ, ಪ್ಲಸ್ 15 ಇಂಟು 12 ಇದೆ, ಇದು ಬ್ರಾಕೆಟ್ ಇದೆ, -140 ಮತ್ತೆ 60 ಅಂತಿದೆ. ಸೊ ಇದನ್ನ ಹಿಂಗ್ ಬರ್ಕೋಬಹುದಲ್ಲ, 400% ಅಂದ್ರೆ 400 ಡಿವೈಡ್ ಬೈ 100% ಅಂತ ಬರ್ಕೋಬಹುದು. ನಾನು ಇಲ್ಲಿ ಒಂದು ಸ್ಟೆಪ್ ಬರಿತಾ ಇದ್ದೀನಿ, ಯಾಕಂದ್ರೆ ಅರ್ಥ ಆಗ್ಲಿ ಅಂತ ಇದನ್ನ ಕ್ವಶನ್ ಬರಿತಾ ಇರೋದು. ಇಂಟು ಕ್ವಶನ್ ಮಾರ್ಕ್ ಅಲ್ವಾ, ಪ್ಲಸ್ 15 10 150 15 2 30 ಅಂದ್ರೆ 180. ನೋಡಿ, ಹಿಂಗಿರ್ಬೇಕು ಫಾಸ್ಟ್. ನೀವು 140 = 60 ಅಂತ ಬರ್ಕೋಬಹುದು. ಈಗ ನಮಗ್ ಬೇಕಾಗಿರೋದೇನೋ, ಈಗ ಇಲ್ಲಿ ನೋಡಿ, ಈಗ 180ರಲ್ಲಿ ನೋಡಿ, ಇದು ಇಂಟು ಇದ್ರದ್ದು ನಮಗೆ ಬೇಕಾಗಿರೋದು. ಈಗ 180ರಲ್ಲಿ 140 ಕಡೆ 40 ಈ ಕಡೆ ಬಂದ್ರೆ ಏನಾಗುತ್ತೆ, 20 -20 ಆಗುತ್ತೆ, ಅಂದ್ರೆ 20 ಆಗುತ್ತೆ. ನೋಡಿ, ಸ್ಟೆಪ್ ನ ನೀವು ರೆಡ್ಯೂಸ್ ಮಾಡಬೇಕು, ಅಲ್ಲೇ ಮೈಂಡ್ ಕ್ಯಾಲ್ಕುಲೇಷನ್ ಆಗ್ಬೇಕು. ಇದೆರಡು ಹೋಯ್ತು. ಸೊ x = ಏನಾಗುತ್ತೆ, ಈ ಕಡೆ 4 ಈ ಕಡೆ ಬರುತ್ತೆ, ಡಿವೈಡ್ ಬೈ 4 = 5 ಅಲ್ವಾ. 4 1 4 5 ಎಲ್ಲ 5 ಇದೆಯಾ ಆನ್ಸರ್? ಎಸ್, ದಿಸ್ ಇಸ್ ದ ಆನ್ಸರ್. ಹಿಂಗೆ ನೀವು ಸ್ಟೆಪ್ ನ ರೆಡ್ಯೂಸ್ ಮಾಡ್ಬೇಕು. ಯಾವಾಗಲೂ ಒಂದೇ ಸ್ಟೆಪ್ ಅಲ್ಲಿ ಮಾಡ್ಬೋದು, ಬಟ್ ಅರ್ಥ ಆಗ್ಲಿ ಅಂತ ಇದನ್ನ ನಾನು ಬರ್ಕೊಂಡಿರ್ತಕ್ಕಂಥದ್ದು ಎಕ್ಸ್ಟ್ರಾ ಸ್ಟೆಪ್. ನೆಕ್ಸ್ಟ್ ಕ್ವಶನ್ ಹೋಗ್ತೀನಿ. ಫೈನ್ ಸರ್. ಈಗ ನೋಡಿ, ಸ್ಕ್ವೇರ್ ರೂಟ್ ಇದು ನೋಡಿದ ತಕ್ಷಣ ನಾನು ಹೇಳ್ಬೋದು, ಗೊತ್ತಾಗ್ಲಿಲ್ವಾ? ನೋಡಿ, ನಾನು ಸ್ಕ್ವೇರ್ ಹೆಂಗ್ ಮಾಡೋದು, ಪ್ರೀವಿಯಸ್ IBPS ಕ್ಲರ್ಕ್ ಎಕ್ಸಾಮ್ ಏನಿದೆ ಅದು ಪ್ರೀವಿಯಸ್ ಆಪ್ಟಿಟ್ಯೂಡ್ ನೋಡಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಇರುತ್ತೆ, ಅಲ್ಲಿ ಇದೆ. ಸ್ಕ್ವೇರ್ ರೂಟ್ ಹೆಂಗ್ ತೆಗೆಯೋದು ಅದು ಕೂಡ ಈಗ ನೋಡಿ, ನಾನು ಒಂದೆರಡು ಮಾತ್ರ ಹೇಳ್ಕೊಡ್ತೀನಿ. ಈಗ ಹಿಂಗಿದೆ ಶಾರ್ಟ್ ಕಟ್. ಏನು, ಈ ತರ ನಂಬರ್ ಕೊಟ್ಟಾಗ ನೋಡಿ, 1 ರಿಂದ 30 ತನಕ ಸ್ಕ್ವೇರ್ಸ್ ನಿಮಗೆ ಗೊತ್ತಿರಬೇಕು, ಸ್ಕ್ವೇರ್ ರೂಟ್ಸ್ ಕೂಡ ಗೊತ್ತಿರಬೇಕು. ಈಗ ನೋಡಿ, ಹಿಂಗಿದೆ. ಈಗ ಏನ್ ಮಾಡೋದು, ಈಗ 69 ಇದೆ ಸರ್, ಇದೆರಡು ಜೋಡಿ ಅಂತ ತಗೋಬೇಕು ಯಾವಾಗ್ಲೂ. ಇಲ್ಲಿ 9 ಇದೆ ನೋಡಿ, 1 ರಿಂದ ನಿಮ್ಗೆ 10ನೇ ತನಕ ಸ್ಕ್ವೇರ್ಸ್ ಗೊತ್ತಿರಬೇಕು ನಿಮ್ಗೆ. ಈಗ ಈ 9 ಅಂತಕ್ಕಂಥದ್ದು ಏನಿದೆ, 9 ಅಂದ್ರೆ ನಿಮಗೆ ಯಾವ್ದ್ರಲ್ಲಿ ಬರುತ್ತೆ, 9 ಈ 3 ಸ್ಕ್ವೇರ್ ಅಲ್ಲೂ 9 ಬರುತ್ತೆ ಅಲ್ವಾ ಸರ್. ಇನ್ನೊಂದು ನಿಮಗೆ 7 ಕೂಡ ಏನಾಗುತ್ತೆ, 49 ಬರುತ್ತೆ. ಸೊ 9 ಇಲ್ಲೂ ಬರುತ್ತೆ, ಅಂದ್ರೆ 9 3 6 7 ಅಂದ್ರೆ ಇದನ್ನ ಈ ಎರಡು ಜೋಡಿ ಮಾಡ್ಬೇಕು, ಇದೆರಡು ಸಂಖ್ಯೆ ಅಂತ. ಸೊ ಈಗ ಇದನ್ನ ನಾನು ಬೇಕಾದ್ರೆ ಇಲ್ಲಿ ಬರ್ದ್ಬಿಟ್ಟು ಆಮೇಲೆ ಅಳಿಸ್ತೀನಿ ನೋಡಿ. ಈಗ ಇದು 9 ಏನಿರ್ಬೇಕು, 3 ಇರ್ಬೋದು ಅಥವಾ 7 ಇರಬೇಕು, ಆರ್ 7 ಅಂತ ಅನ್ಕೋಣ. ಓಕೆ, ನೆಕ್ಸ್ಟ್ 13. ಓಕೆ, 13ನ ಸ್ಕ್ವೇರ್ ರೂಟ್ ಹೆಂಗ್ ತೆಗೆಯೋದು? 13 ಅಂದ ತಕ್ಷಣ ನಿಮ್ಗೆ ಏನು ಈಗ ನೋಡಿ, ಈಗ 2 ಸ್ಕ್ವೇರ್ ಎಷ್ಟು ಸರ್? 4. 3 ಸ್ಕ್ವೇರ್ 9, 4 ಸ್ಕ್ವೇರ್ 16. ಅಂದ್ರೆ 3 ಸ್ಕ್ವೇರ್ 9 ಅಥವಾ 4 ಸ್ಕ್ವೇರ್ 16. ಇಲ್ಲಿ ಯಾವಾಗ್ಲೂ ಕಮ್ಮಿ ತಗೋಬೇಕು. 13 4 ಸ್ಕ್ವೇರ್ ಜಾಸ್ತಿ ಆಗೋಯ್ತು, ಆಗ 4 ತಗೊಳಂಗಿಲ್ಲ. ಸೊ ಐದರ್ ಇಟ್ ಈಸ್ 33 ಆರ್ 37 ಆಗ್ಬೇಕು. ಸೊ ಇವೆರಡಲ್ಲಿ ಯಾವ್ದು ಅನ್ನೋದು ನಾವು ನೋಡೋದಾದ್ರೆ ಇದು ನಂಬರು. ಈಗ ನೋಡಿ, 3 ಇದೆ. 3 ಸ್ಕ್ವೇರ್ ಎಷ್ಟು ಸರ್? ನೋಡಿ, ಯಾವಾಗ್ಲೂ 3 ಸ್ಕ್ವೇರ್ 9,
ಓಕೆ, 4 ಸ್ಕ್ವೇರ್ ಎಷ್ಟು 16. ಈ 13 ಯಾವ್ದಕ್ಕೆ ಹತ್ರ ಇದೆ? 16ಕ್ಕೆ ಹತ್ರ ಇದೆ. 9, 10, 11, 12, 13, 4 ಸಂಖ್ಯೆ ಆಗುತ್ತೆ. 16ಕ್ಕೆ ಜಸ್ಟ್ 2 ಸಂಖ್ಯೆ ಇದಕ್ಕೆ ಹತ್ರ ಇದೆ. ಸೊ ಇದು ದೊಡ್ಡ ಸಂಖ್ಯೆ, ನೆಕ್ಸ್ಟ್ ಸಂಖ್ಯೆಗೆ ಹತ್ರ ಇದೆ. ಹಾಗಾಗಿ ದೊಡ್ಡ ನಂಬರ್ ತಗೋಬೇಕು, ಚಿಕ್ಕ ನಂಬರ್ ತಗೋಬಾರ್ದು. ಅದೇ ಚಿಕ್ಕ ಸಂಖ್ಯೆ ಇದ್ರೆ ಚಿಕ್ಕ ನಂಬರ್ ತಗೋಬೇಕು. ಅರ್ಥ ಆಗಿದೆ? ನೀವು ಒಂದ್ಸಲ ಹೇಳೋದು ಅರ್ಥ ಆಗಲ್ಲ ಇದು. ಓಕೆ, ಸೊ ನಾನು ಇಲ್ಲಿ ಅಳಿಸ್ತೀನಿ ಇದನ್ನ. ಇನ್ನೊಂದು ಕ್ವಶನ್ ಅಲ್ಲಿ ಇದನ್ನ ಇನ್ನೊಂದ್ಸಲ ಬೇಕಾದ್ರೆ ಡಿಸ್ಕಸ್ ಮಾಡ್ತೀನಿ. ಫೈನ್ ಸರ್, ಇದು ಇನ್ನೊಂದು ಕ್ವಶನ್ ಅಲ್ಲಿ ಇನ್ನೊಂದ್ಸಲ ಬೇಕಾದ್ರೆ ಡಿಸ್ಕಸ್ ಮಾಡೋಣ. ಸೊ ಇದು ಶಾರ್ಟ್ ಕಟ್ ಮೆಥಡ್ ಅಲ್ಲಿ ನಾವು ಕಂಡುಹಿಡಿತಕ್ಕಂಥದ್ದು. ಸೊ ಈಗ ಎಷ್ಟಾಯ್ತು ನಮ್ಗೆ? 33. ಇದು ಬಂದು ಏನು ಸ್ಕ್ವೇರ್ ರೂಟ್ ಆಫ್ 1369. ಈ ನಂಬರ್ದು ಸ್ಕ್ವೇರ್ ರೂಟ್ ಅನ್ನು 37 ಅಂತ ಗೊತ್ತಾಯ್ತು. ಸೊ ಬನ್ನಿ, ಈಗ 2996 ಪ್ಲಸ್ 37 ಇಸ್ ಈಕ್ವಲ್ ಟು ಏನಾಗುತ್ತೆ ಸರ್? 9 ಇಂಟು ಎಕ್ಸ್ ಅಲ್ವಾ? ಈಗ 37 ಕೂಡ ಎಷ್ಟಾಗುತ್ತೆ? 3033 ಆಗುತ್ತೆ. ಡಿವೈಡೆಡ್ ಬೈ 9 ಬರುತ್ತೆ. ಸೊ 3ರಿಂದ 6 ಆಗುತ್ತೆ. 3 3ಲಿ ಅಲ್ವಾ ಸರ್? 3ರಿಂದ ಹೋಗುತ್ತಲ್ಲ. 3 3 3 9, 3 1 3 0, 3 1 3 1. ಓಕೆ, 3 3ಲಿ 9, 1 ಉಳಿತು. 3 3 9, 2 21, 3 7. ಸೊ 337 ಇಸ್ ದ ರೈಟ್ ಆನ್ಸರ್. ಇಷ್ಟೇ. ಓಕೆ, ಈಗ ಸ್ಕ್ವೇರ್ ರೂಟ್ ತುಂಬಾ ತೆಗೆಯದಂಗೆ ಅಂತ ಇದಕ್ಕೆ ಸಪರೇಟ್ ವಿಡಿಯೋ ಮಾಡಬೇಕಾದ್ರೆ ಇನ್ನೊಂದು ಕ್ವಶನ್ ಅಲ್ಲಿ ಎಕ್ಸ್ಪ್ಲೇನ್ ನೋಡಿ. ಈ ಕ್ವಶನ್ ಅಲ್ಲೂ ಇದೆ. ಈ ಕ್ವಶನ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ ನಾನು ನಿಮಗೆ. ಓಕೆ, ನೋಡಿ, ಇದು ಗೊತ್ತಿರಬೇಕು. ಒಂದು ಪರ್ಸೆಂಟೇಜ್ ಗೊತ್ತು. ಫಸ್ಟ್ ಸ್ಕ್ವೇರ್ ರೂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇಲ್ಲಿ ಸಪರೇಟ್ ಆಗಿ ಒಂದು ಬರೀತಿ ನೋಡಿ. ಅಗೇನ್ ಇಲ್ಲಿ ಏನಿದೆ ಸರ್? ಇದು ಎರಡನ್ನ ನೀವು ಏನ್ ಮಾಡಬೇಕು? ಜೋಡಿ ಮಾಡ್ಬೇಕು. ಲಾಸ್ಟ್ 2 ಇದೆರಡು. ಈಗ 44 ಇದೆ ಸರ್. ಸೊ ಈಗ 44ನ್ನ 4 ಯಾವ್ದ್ರಲ್ಲಿ ಸ್ಕ್ವೇರ್ ಬರುತ್ತೆ? ಐದರ್ ಈ ಬಿಡಿ 4 ಮಾತ್ರ ತಗೋಬೇಕು. ಲಾಸ್ಟ್ ಬಿಡಿ ಸಂಖ್ಯೆ ಅಂತೀವಲ್ಲ, ಈ 4 ಮಾತ್ರ ತಗೋಬೇಕು. 2 ಸ್ಕ್ವೇರ್ ಅಲ್ಲಿ ಬರುತ್ತೆ ಅಲ್ವಾ ಸರ್? 2 ಸ್ಕ್ವೇರ್ 4. ಅದು ಬಿಟ್ರೆ ಇನ್ಯಾವ ಬಟ್ 8 8ಲಿ 64 ಬರುತ್ತೆ. ಅರ್ಥ ಆಗ್ತಿಲ್ಲ? 8 8ಲಿ. ಸೊ 2 ಅಥವಾ 8 ಅಂತ ಬರ್ಕೋಬೇಕು. ನೆಕ್ಸ್ಟ್ 14 ನೋಡಿ. ಈ 14 ಅಂತಕ್ಕಂಥದ್ದು ಏನಿದೆ? ಈಗ 2 ಸ್ಕ್ವೇರ್ 4, 3 ಸ್ಕ್ವೇರ್ 9, 4 ಸ್ಕ್ವೇರ್ 16. ಸೊ 5 3 ಬರಬೇಕು. ಈ 5 32 ಆಗಿರ್ಬೇಕು ಅಥವಾ 38 ಆಗಿರ್ಬೇಕು ಇದು. ಓಕೆ, ಈಗ ನನಗೆ 32 38 ಹೆಂಗ್ ಗೊತ್ತಾಗುತ್ತೆ? ಯಾಕಂದ್ರೆ 3 ಸ್ಕ್ವೇರ್ 9, 4 ಸ್ಕ್ವೇರ್ 16, 14ಗಿಂತ ಜಾಸ್ತಿ ಆಗ್ಬಿಡುತ್ತೆ. ತಗೋಬಾರ್ದು, 3 ತಗೋಬೇಕು. ಈಗ ನೋಡಿ, 3 ಸ್ಕ್ವೇರ್ ಅಂದ್ರೆ 9, 4 ಸ್ಕ್ವೇರ್ ಅಂದ್ರೆ ಎಷ್ಟು? 16. ಇದು ಯಾವ್ದಕ್ ನಿಯರ್ ಬೈ ಇದೆ? 14. 16ಕ್ಕೆ ನಿಯರ್ ಬೈ ಇದೆ ಅಂದ್ರೆ 4 ಸ್ಕ್ವೇರ್ ನಿಯರ್ ಬೈ ಇದೆ ಅಂದ್ರೆ ಐಯರ್ ಸಂಖ್ಯೆಗೆ ನಿಯರ್ ಬೈ ಇದೆ. ಹಾಗಾಗಿ ಐಯರ್ ಸಂಖ್ಯೆ ತಗೋಬೇಕು ಅಂದ್ರೆ 38. ಇದ್ರ ಸ್ಕ್ವೇರ್ ರೂಟ್ ಏನು ಸರ್? 38. ಅರ್ಥ ಆಗಿದೆ ಅನ್ಕೋತೀನಿ ಇವಾಗ್ಲಾರು. ಓಕೆ, ನೆಕ್ಸ್ಟ್ ನೋಡಿ, ಇದು ನಿಮ್ಗೆ ಪರ್ಸೆಂಟೇಜ್ ಫ್ರಾಕ್ಷನ್ಸ್ ಗೊತ್ತಿರ್ಬೇಕು ನಿಮ್ಗೆ. 22 2/9 ಇದು 2/9% ಅಂದ್ರೆ ನಾವು ಡೈರೆಕ್ಟ್ ಆಗಿ ಗೊತ್ತಿರ್ಬೇಕು ನಿಮ್ಗೆ. 2/9 ಅಂತ ಬರಿತೀವಿ ಇದನ್ನ. ಇಂಟು 72 ಅಂತ ಬರುತ್ತೆ. ನಾನು ನಿಮ್ಗೆ ತೋರಿಸ್ತೀನಿ. ಐ ವಿಲ್ ಶೋ ಯು. 22 ನೋಡಿ, 22.22% ಅದು 22.22% ಅಥವಾ 22 ಇಲ್ಲಿ ಬನ್ನಿ, ಅಥವಾ 22 2/9 ಅಂದ್ರೆ 22 2/9 ಅಂದ್ರೆ ಇಟ್ ಈಸ್ 22.22% ಅಂತ. ಸೊ ಅದನ್ನ ಫ್ರಾಕ್ಷನ್ಸ್ ನಿಮ್ಗೆ ಗೊತ್ತಿರಬೇಕು. ನಿಮ್ಗೆಲ್ಲ ಗೊತ್ತಿರ್ಬೇಕಾಗ 25% 1/4 ಅಂತ ಬರೀಬಹುದು. 50% 1/2 ಅಂತ ಬರೀಬಹುದು ಅಲ್ವಾ ಸರ್? ಇವೆಲ್ಲ ನಿಮ್ಗೆ ಗೊತ್ತಿದೆಯಲ್ಲ. ಅದೇ ರೀತಿ ಇದೆಲ್ಲ ನಿಮ್ಗೆ ನಾನು ಇಲ್ಲಿ ಕೊಟ್ಬಿಟ್ಟಿದ್ದೀನಿ ನೋಡಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ವೆರಿ ಇಂಪಾರ್ಟೆಂಟ್. ಸೊ ಇದು ನೋಡ್ಕೊಳ್ಳಿ, ಇದು ಗೊತ್ತಿರಬೇಕು. ಈಗ ನಿಮ್ಗೆ 33.33% ಅಂತ ಕೊಡ್ತಾರೆ. 1/3 ಅಂತ ಬರೀತೀವಿ ಫ್ರಾಕ್ಷನ್ಸ್ ನ. ಅದನ್ನ 66 2/3 ಅಂತ ಬರೀತೀವಿ. ಅರ್ಥ ಆಗ್ತಿದಿಲ್ಲ? ಅದೇ ಈ ಫ್ರಾಕ್ಷನ್ಸ್ ವೆರಿ ಇಂಪಾರ್ಟೆಂಟ್. 16.66% 1/6 ಅಂತ ಬರೀತೀವಿ. ಸೊ ಇವೆಲ್ಲ ನಿಮಗೆ ಗೊತ್ತಿರಬೇಕು. ವೆರಿ ಇಂಪಾರ್ಟೆಂಟ್. ಫೈನ್ ಸರ್. ಈಗ ಇದನ್ನ ಬರ್ಕೊಂಡಿದ್ದೀನಿ. 9ರಿಂದ ಕ್ಲೀನ್ ಆಗಿ ಹೋಗುತ್ತೆ. ಎಷ್ಟು? 8 9 72 ಅಲ್ವಾ ಸರ್? 8 8 2 16 ಪ್ಲಸ್ 38. ಸೊ ಎಷ್ಟಾಯ್ತು? 54 ಇಸ್ ದ ಆನ್ಸರ್. ಇಷ್ಟೇ. ಓಕೆ, ಸೊ ನೋಡಿ, ಇದು ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಈಗ ನೋಡಿ, ಇಲ್ಲಿ 12.5% ಇದೆ. 12.5% ಅಂದ್ರೆ ಎಷ್ಟು? ಈಗ ಇಲ್ಲೇ ನಾನು ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡೋಣ ಬನ್ನಿ. ಇಲ್ಲಿ ಎಲ್ಲಿದೆ 12.5%? 1/8. ನೋಡಿ, ಈ ಫ್ರಾಕ್ಷನ್ಸ್ ನಿಮ್ಗೆ ಗೊತ್ತಿರಬೇಕು. ದಿಸ್ ಆರ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಇಲ್ಲೆಲ್ಲ ಲಿಸ್ಟ್ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಯೂಶಲಿ ಯಾವ್ದಾವ್ದು ಎಕ್ಸಾಮ್ ಬರುತ್ತೆ ಗೊತ್ತಾ? ಇದು ಬರುತ್ತೆ ಎಕ್ಸಾಮ್ಗೆ. 33.33% ಬರುತ್ತೆ, 66 ಬರುತ್ತೆ. ಆಮೇಲೆ ಯಾವ್ದಾದ್ರು ಬರ್ಲಿ, ನಿಮಗೆ ಫ್ರಾಕ್ಷನ್ಸ್ ಹೆಂಗ್ ಕಂಡು ಹಿಡಿಯೋದು ಹೆಂಗೆ ಅಂತ ನಿಮ್ಗೆ ತಲೆ ಇರಬೇಕು. 9.99% ಬರುತ್ತೆ. 09 1/11 ಅಂತ ಕರಿತೀವಿ. ಅದು ಡಬಲ್ ಬಂದ್ರೆ 2/11 ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಾ ಇರೋದು? ಫೈನ್. ಓಕೆ ಸರ್, ನೆಕ್ಸ್ಟ್ ಹೋಗೋಣ ಬನ್ನಿ. ಈ ಕ್ವಶನ್ ಬನ್ನಿ. ಈಗ ನಾನು ಯಾಕೆ ತಗೊಂಡೆ? ಇದು 12.5% ಅಂದ್ರೆ 12.5% ಅಂತಂದ್ರೆ ಏನು? 1/8. ಅದು ಗೊತ್ತಿರಬೇಕು. ಓಕೆ, ಇಲ್ಲಿ ನೋಡಿ 840 ಇದೆ, ಹಂಗೆ ಬರ್ಕೋತೀನಿ ನೋಡಿ. 25% ಅಂದ್ರೆ 1/4 ಅಂತೀವಿ. ಈಗ ಇದನ್ನ ಹಿಂಗ್ ಬರ್ಕೋಬೋದಲ್ಲ? 1/4 ಇಂಟು 2560 ಬರ್ಕೊಳ್ಳಿ. ಇದೇನು 1/8 ಆಫ್ ಕ್ವಶನ್ ಮಾರ್ಕ್ ಅಂದ್ರೆ ಇಂಟು ಎಕ್ಸ್. ಈಗ ನೋಡಿ 4ರಿಂದ ಹೋಗುತ್ತೆ. 4 4 5 24 6 24 16 4 4 0
ಅಲ್ವಾ ಸರ್? 640. ಈಗ 640 ಈ ಕಡೆ ತಗೊಂಡ್ರೆ 840 ಅಂದ್ರೆ ಎಷ್ಟು? 200 ರೂಪಾಯಿ. 200 ಕರೆಕ್ಟ್ ಆಗಿ 200 ಬರುತ್ತೆ. ಇದು ಡಿವೈಡ್ ಬೈ 1/8 ಇಂಟು ಕ್ವಶನ್ ಮಾರ್ಕ್ ಇದೆ, ಈ ಕಡೆ ಬರುತ್ತೆ. 200 ಇಂಟು 8 ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ 00 1600 ಇಸ್ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ಇಷ್ಟೇ, ಫಾಸ್ಟ್ ಆಗಿರ್ಬೇಕು, ನೀವು ಹ್ಯಾಂಡ್ ರೈಟಿಂಗ್ ಕೇಳಲ್ಲ. ಸೊ ನೋಡ್ಕೊಳ್ಳಿ, ಇಲ್ಲೂ ಕೊಟ್ಟಿದ್ದೀನಿ, ವೆರಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಬರ್ತೇನೆ. ಓಕೆ, 20% ಅಂದ್ರೆ ಅದು ಗೊತ್ತಿರಬೇಕು. 20% ಅಂದ್ರೆ 1/5 ಅಂತ ಕರಿತೀವಿ. ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಿಲ್ಲ. 1/5 ಅಂತ ಕರಿತೀವಿ, ಅಥವಾ ನೀವು ಮಾಡ್ಬೇಕು ಅಂದ್ರೆ ಮಾಡಿ. ನಿಮ್ಗೆ ಗೊತ್ತಿಗೆ ನೋಡಿ 20% ಅಂದ ತಕ್ಷಣ ನೀವು ಈಗ ನಾನು ನಿಮ್ಗೆ ಏನಕ್ಕೆ ಕೇಳ್ತೀನಿ ಅಂದ್ರೆ ಸ್ನೇಹಿತರೆ, ಇದು 20/100 ಅಂತ ಹಾಕೊಳ್ಳೋದು, ಇಂಟು 45/100 ಅಂತ ಹಾಕೊಳ್ಳೋದು, ಇಂಟು 200 ಅಂತ ಹಾಕೊಳ್ಳೋದು, ಹಿಂಗ್ ಬೇಕಾದ್ರೂ ಮಾಡ್ಬೋದು. ಅಥವಾ ನಿಮ್ಗೆ ಮೈಂಡಲ್ಲಿ ಇದ್ರೆ ನಿಮ್ಗೆ ನೋಡಿದ ತಕ್ಷಣ ನಂಬರು ಕಣ್ಣಿಗೆ ಕಾಣಿಸ್ಬೇಕು, ನಿಮ್ಗೆ ಅಷ್ಟು ಪ್ರಾಕ್ಟೀಸ್ ಇರಬೇಕು. 20% ಅಂದ ತಕ್ಷಣ ನಾವು 1/5 ಅಂತ ಬರಿತೀವಿ. ಸೊ ಅದಾರ ಗೊತ್ತಿರಬೇಕು. ಓಕೆ, ಗೊತ್ತಿಲ್ವಾ? ಈ ತರ ಬರ್ಕೊಳ್ಳಿ, ಫಾಸ್ಟ್ ಆಗಿ ಬರ್ಕೊಂಡು ಫಾಸ್ಟ್ ಆಗಿ ಮಾಡಿ. ಈಗ ನೋಡಿ, ಇಲ್ಲಿ ಬರ್ಕೊಂಡಿದ್ದೀನಿ ನಾನು. ಈಗ 2 0 ಹೋಯ್ತು ಅಂತ ಹಾಕ್ತಿವಿ. ಆಯ್ತಾ? ಇಲ್ಲೊಂದು 0 ಹೋಯ್ತು ಅಂತ ಹಾಕ್ಬೋದು ಅಲ್ವಾ? ಇನ್ನು 2 1 2 5 10 ಆಗುತ್ತೆ. 5 1 5 9 45 ಆಗುತ್ತೆ. 9 ಇಂಟು 2 18 ಆಗುತ್ತೆ. ಸಿಂಪಲ್, ಕಾಮ್. ಹಿಂಗಾರು ಮಾಡಿ, ನಿಮ್ಗೆ ಹೆಂಗ್ ಈಸಿ ಆಗುತ್ತೆ ಹಂಗ್ ಮಾಡಿ, ಬಟ್ ಫಾಸ್ಟ್ ಇರಬೇಕು ಅಷ್ಟೇ. ನಾನು ಹೇಳೋದು ಫಾಸ್ಟ್ ಇರಬೇಕು. ಓಕೆ, ನೆಕ್ಸ್ಟ್ ಈ ಕ್ವಶನ್ ಸಾಲ್ವ್ ಮಾಡ್ತೀರಾ? ನೀವು ಪೆನ್ ಪೇಪರ್ ಇಟ್ಕೊಂಡಿರ್ಬೇಕು ಸ್ನೇಹಿತರೆ. ಓಕೆ, ಈಗ ನೋಡಿ, ಇದನ್ನ ಇಲ್ಲೇ ಬೇಕಾದ್ರೆ ಕ್ಯಾನ್ಸಲ್ ಮಾಡ್ಬೋದಲ್ವಾ? 1 0 1 0 ಕ್ಯಾನ್ಸಲ್ ಅಂತ ಹೇಳ್ಬೋದು. 1 0 1 0 ಕ್ಯಾನ್ಸಲ್ ಅಂತ ಹೇಳ್ಬೋದು. ಅರ್ಥ ಆಗ್ತಿದ್ಯಾ? ಎಸ್. ನೆಕ್ಸ್ಟ್ 41ರಿಂದ ಹೋಗುತ್ತೆ. ಎಷ್ಟೊಂದು ಹೋಗುತ್ತೆ 41ರಿಂದ? 41 1 41 2 ಹೋಗುತ್ತೆ. ಇದು ನೋಡಿದ್ರ, ಅವ್ನು ಕೊಟ್ಟಿರ್ತಾನೆ ಹೆಂಗ್ ಹೋಗ್ಬೇಕು ಅನ್ನೋದು ಅವ್ನು ಕೊಟ್ಟಿರ್ತಾನೆ. ಓಕೆ, ನೋಡಿ, ಈಗ 170 ಇದೆ, ಇಲ್ಲ 51 ಇದೆ. 170 ಇದೆ, ಇಲ್ಲ 51 ಇದೆ ಸ್ನೇಹಿತರೆ. ಓಕೆ, ಸೊ ಎಷ್ಟಲ್ಲಿ ಹೋಗುತ್ತೆ ಹೇಳ್ತೀರಾ? ಎನಿಬಡಿ? 17ರಿಂದ ಹೋಗುತ್ತೆ. ಎಷ್ಟಲ್ಲಿ ಹೋಗುತ್ತೆ? 17ರಿಂದ, ಅಥವಾ 51ರಿಂದನೂ ಹೋಗುತ್ತೆ. ಎಷ್ಟಲ್ಲಿ ಹೋಗುತ್ತೆ? ಈಗ ಇಲ್ಲೇ ಬರೀತೀನಿ, ಅಲ್ಲಿ ಹೊಡೆಯೋದು ಬೇಡ, ಇಲ್ಲೇ ಬರೀತೀನಿ. ಕ್ಲೀನ್ ಆಗಿ ಮಾಡೋಣ, ಎಲ್ಲರೂ ಅರ್ಥ ಆಗ್ಬೇಕು ಅಂತ. /3. ಈಗ ನೋಡಿ, ಈ 2 0ನ ಈ 1 0 ಈ 1 0 ಕ್ಯಾನ್ಸಲ್ ಮಾಡ್ಬೋಣ. 41ರಿಂದ 2 8 82 ಆಗುತ್ತೆ. ಇಲ್ಲಿ ನೋಡಿ 20 ಇದೆ, ಇಲ್ಲಿ 20 ಹಾಕೋಣ. ಹೋಯ್ತಾ? ಎಸ್ ಸರ್. ಈಗ 51 ಇದೆ ಇಲ್ಲಿ. ಓಕೆ, 51 ಇದೆ ಇಲ್ಲಿ. 117 ಇದೆ. 17 3ಲಿ ಎಷ್ಟು ಲೆಕ್ಕ ಹಾಕಿ? 17 3ಲಿ ಎಷ್ಟು? 51 ನೋಡಿದ್ರ? 17 3ಲಿ 51 ಕಾಮ್ಕೊತಾಮ್ ಎಷ್ಟಾಯ್ತು ಸರ್? 20/3 ಕ್ವಶನ್ ಮಾರ್ಕ್ ಬೈ 3 3 3 ಕ್ಯಾನ್ಸಲ್. ಕ್ವಶನ್ ಮಾರ್ಕ್ ಇಸ್ 20. ಕ್ವಶನ್ ಮಾರ್ಕ್ ಎಷ್ಟು ಸರ್? 20 ಅಷ್ಟೇ. ಬರೀ ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಈ ತರ ಇದ್ರೆ ಈಸಿ. ನೋಡಿ, ಇಲ್ಲೆಲ್ಲ 8 ಇದೆ, ಇದನ್ನ 8 ಬೇಸ್ ಮಾಡ್ಕೋಬೇಕು. ಇದು 8 ಬೇಸ್ ಮಾಡ್ಕೋಬೇಕು. ಇದು 8 ಆರಾಮಾಗುತ್ತೆ. 512 8 ಕ್ಯೂಬ್ ಅಂತೀವಿ. 64 ಅಂದ್ರೆ 8 ಸ್ಕ್ವೇರ್ ಅಂತೀವಿ ಅಲ್ವಾ? ನಾವು ಬರೆಯೋಣ ಬೇಕಾದ್ರೆ 8 ಇಂಟು 16 ಇಂಟು ಇದನ್ನ 8 ಸ್ಕ್ವೇರ್ ಮಾಡಬಹುದು. 8 ಸ್ಕ್ವೇರ್ ಇಂಟು 35 ಆಗುತ್ತೆ ಅದು. ಓಕೆ, ಡಿವೈಡೆಡ್ ಬೈ ಇದೆ. ಡಿವೈಡೆಡ್ ಬೈ 8 512 8 ಕ್ಯೂಬ್ ಇಂಟು 12 ಅಂತ ಕರಿತೀವಿ. ಇಸ್ ಈಕ್ವಲ್ ಟು ಇದನ್ನ 8 ಸ್ಕ್ವೇರ್ ಇಂಟು ಕ್ವಶನ್ ಮಾರ್ಕ್ ಅಂತ ಬರೀತೀವಿ. ಆಯ್ತಾ? ಇಷ್ಟು ಬರ್ಕೊಂಡ್ರೆ ಈಗ ನೋಡಿ, ಇದನ್ನ ಮೇಲೆ ಹೋದ್ರೆ ಏನಾಗುತ್ತೆ? ಇದು ಹಿಂಗ್ ಬರಿಬೋದು. ಒಟ್ಟಿಗೆ 8 ಟು ದ ಪವರ್ ಆಫ್ 16 ಇದೆ. ನೋಡಿ, 35 2ಲಿ 70. ಇದು ನೋಡಿ 12 3ಲಿ 36. ಇದು ಮೇಲಕ್ಕೆ ಹೋದ್ರೆ -36 ಆಗುತ್ತೆ. ಇಸ್ ಈಕ್ವಲ್ ಟು 8 2 ಇಂಟು ಕ್ವಶನ್ ಮಾರ್ಕ್ ಆಗುತ್ತೆ ಅಲ್ವಾ? ಸೊ ಏನಾಯ್ತು ಇಲ್ಲಿಗೆ? 2 ಇಂಟು ಕ್ವಶನ್ ಮಾರ್ಕ್. ಈಗ ನೋಡಿ, 70ರಲ್ಲಿ 35 ಕಳೆದ್ರೆ 36ರಲ್ಲಿ ನೋಡಿ 16 36 ಕಳೆದ್ರೆ ಎಷ್ಟು? ಅಥವಾ 70ರಲ್ಲಿ 36 ಕಳೆದ್ರೆ ಎಷ್ಟು? 35 35 75 ಅಂತಂದ್ರೆ 1 ಜಾಸ್ತಿ ಅಂದ್ರೆ 34 16 ಎಷ್ಟು? 34 16 50. ಸೊ ಏನಾಗುತ್ತೆ ಇದು? 52 ಇಂಟು ಕ್ವಶನ್ ಮಾರ್ಕ್. ಇಲ್ಲಿ ನೋಡಿ 8 8 ಹೋಗುತ್ತೆ ಬೇಸ್. ಅದಕ್ಕೆ ಬೇಸ್ ಬಿಟ್ಟು ಹಾಕಿ ಮೇಲ್ಗಡೆ ಇರೋದು ತಗೋಬೇಕು. ಕ್ವಶನ್ ಮಾರ್ಕ್ ಇರೋದು ಮೇಲ್ಗಡೆ, ಇದನ್ನ ತಗೋಬೇಕು. 2 ಎಷ್ಟಾಯ್ತು? 2 1 2 25. ಸೊ ಕ್ವಶನ್ ಮಾರ್ಕ್ ಇಸ್ ಈಕ್ವಲ್ ಟು 25 ಇಸ್ ದ ಆನ್ಸರ್. ಫಾಸ್ಟ್ ಇರಬೇಕು ಸ್ನೇಹಿತರೆ, ಫಾಸ್ಟ್ ಇರಬೇಕು ಎಕ್ಸಾಮ್ ಅಲ್ಲಿ. ಇದು ಇಂಥದ್ದು ಕ್ವಶನ್ಸ್ ಗಳು ಬೇಗ ಮುಗಿಸ್ಬೇಕು. ಟೈಮ್ ಕನ್ಸ್ಯೂಮ್ ಇಂದ ಕಮ್ಮಿ ಮಾಡ್ಕೋಬೇಕು. ನೀವು ಬೇರೆ ಕ್ವಶನ್ಸ್ಗೆ ಆ ಟೈಮ್ ಇಟ್ಕೋಬೇಕು. ನೆಕ್ಸ್ಟ್ ಕ್ವಶನ್ ಬರ್ತೀನಿ. ಈಗ ನಾವು 55 ಇಂಟು 44 ಇದೆ. ಇದನ್ನ ಈಸಿಯಾಗಿ ಮಾಡ್ಬೋದು ನೋಡಿ. 44 ಇಂಟು 50 ಮಾಡಿ ಫಸ್ಟ್. 44 ಇಂಟು 50 ಮಾಡಿದ್ರೆ ಎಷ್ಟು ನೋಡಿ ನಿಮ್ಗೆ? ಈಗ 44 ಇಂಟು 50 ಮಾಡ್ಬಿಡ್ಬೋದು ಬೀಸಿ. ಎಷ್ಟು ನಿಮ್ ಮನ್ಸೆಲ್ಲ ಮಾಡ್ಕೋಬೇಕು. 5 4 20 0 5 4 20 ಇಷ್ಟ ಆಗುತ್ತೆ. ನೆಕ್ಸ್ಟ್ 44 ಇಂಟು 50 ಆಯ್ತು 5. 44 ಇಂಟು 5 ಎಷ್ಟಾಗುತ್ತೆ? 44 ಇಂಟು 5 5 4 20 0 5 4 20 22 ಎಷ್ಟಾಯ್ತು?
2420 ಆಯ್ತು. 2420 ಅರ್ಥ ಆಯ್ತಿದೆಯಲ್ಲ? 2420 ಫೈನ್. ಎಸ್ ಸರ್. ನೆಕ್ಸ್ಟ್ ಈಗ ನೋಡಿ 17.5%. ನೋಡಿ 17.5% ನ ಈಗ ಹೆಂಗೆ ಇದು ನೋಡಿ ಈ ತರ ಒಂದೊಂದು ಈ ತರ ಬಂದ್ಬಿಡುತ್ತೆ, ನಿಮ್ಗೆ ಗೊತ್ತಾಗ್ಲಿಲ್ಲ ಸಿಂಪಲ್ ಸರ್. ಈಗ ನೋಡಿ 17.5% ಅಂದ್ರೆ ಡಿವೈಡ್ ಬೈ 100 ಆಗುತ್ತೆ ಅಲ್ವಾ ಸರ್? ಇದನ್ನ 175 ಡಿವೈಡ್ ಬೈ 1000 ಅಂತ ಬರಿಬೋದಾ? ಎಸ್ ಸರ್. ಇದು ನೋಡಿ, ಇದು 25 ಕ್ಲೀನ್ ಆಗುತ್ತೆ, ನೋಡ್ತಾನೆ ಹೇಳ್ಬಿಡ್ಬೋದು. 25 4 100, 25 8 200 ಆಗುತ್ತೆ. ಇಲ್ಲಿ 25 ಕಮ್ಮಿ ಅಂದ್ರೆ 25 7, ಇದು 25 4 1. ಸೊ ಇದನ್ನ ಏನಂತ ಬರಿಬಹುದು? ಪ್ಲಸ್ 7/40 ಇಂಟು 1600 ಅಂತ ಬರ್ಕೋಬಹುದು. ನೋಡಿ, ನಿಮ್ಗೆ ಗೊತ್ತಿಲ್ಲ ಫ್ರಾಕ್ಷನ್ ಕನ್ವರ್ಟ್ ಮಾಡ್ಕೊಬೇಕು ನೀವು. ನಾನು ನಿಮಗೆ ಲಿಸ್ಟ್ ಕೊಟ್ಟಿದ್ದೆ ಈಗ ಪ್ರೀವಿಯಸ್ ಕ್ವಶನ್ ಅಲ್ಲಿ. ಕೊಟ್ಟಿಲ್ಲ ಅಂದ್ರೆ ಹಿಂಗೆ ಕನ್ವರ್ಟ್ ಮಾಡ್ಕೊಂಡ್ಬಿಡ್ಬೇಕು. 0 ಕ್ಯಾನ್ಸಲ್, 4 1 4 4 16 0. ಓಕೆ, ಎಷ್ಟಾಯ್ತು? 7 4 28 280 ಪ್ಲಸ್ 2420 ಕೂಡಿ ಎಷ್ಟಾಗುತ್ತೆ? ಫಟಾಫಟ ಅಂತ ಕೂಡ್ಬಿಟ್ಟು ಆನ್ಸರ್ ಮಾಡಿ ನೀವೇ. 2700 ಇಸ್ ದ ಆನ್ಸರ್. ನೆಕ್ಸ್ಟ್ ಬರ್ತೇನೆ. ಓಕೆ, ಈ ತರ ಕ್ವಶನ್ ಇದನ್ನ ನೀವು ಕನ್ವರ್ಟ್ ಮಾಡ್ಕೋಬೇಕು. ಈಗ ನೋಡಿ 3 2 6 ಪ್ಲಸ್ 1 7/2 ಆಯ್ತಾ? ನೆಕ್ಸ್ಟ್ ಆಯ್ತರ 7 3 21 ಪ್ಲಸ್ 2 23/3 ಆಯ್ತರ 9 7 59 ಪ್ಲಸ್ 64 ಎಷ್ಟಾಯ್ತು? ಇದು ಇಂಟು ಅಲ್ಲ, ಇದು ನೋಡಿ, ಇದು ಡಿವೈಡೆಡ್ ಬೈ. ನೋಡಿದ್ರೆ ಆ ಸೈನ್ ಕರೆಕ್ಟ್ ಆಗಿ ನೋಡ್ಕೋಬೇಕು. ಈಗ ಡಿವೈಡೆಡ್ ಬೈ ಇರೋದು ಇಂಟು ಆಗ್ಬೇಕಂದ್ರೆ ಉಲ್ಟಾ ಆಗುತ್ತೆ, ಅಥವಾ ನೀವು ಬರೆದು ಬಿಟ್ಟೆ ಬೇಕಾದ್ರೆ ಉಲ್ಟಾ ಮಾಡ, ಯಾಕಂದ್ರೆ ಎಲ್ಲರಿಗೂ ಅರ್ಥ ಆಗ್ಲಿ ಅಂತ. ಇದು ಡಿವೈಡೆಡ್ ಬೈ ಇದೆ. ಓಕೆ, ಡಿವೈಡೆಡ್ ಬೈ ಇರೋದನ್ನ ನಾವು ಹಿಂಗೆ ಬರ್ಕೋಬಹುದು. ಈಗ ನೋಡಿ, ಇದಕ್ಕೆ ಡಿವೈಡೆಡ್ ಬೈ ಇದೆ, ಇದಕ್ಕೆ ಡಿವೈಡೆಡ್ ಬೈ ಇರೋದನ್ನ ಈಗ ಹೆಂಗ್ ಬರ್ಕೋಬಹುದು? 69/7 ಅಂತ ಬರ್ಕೋಬಹುದು. ಇಸ್ ಈಕ್ವಲ್ ಟು (?2/2 ಅಂತಿದೆ. ಈಗ ಇದನ್ನ ಮೇಲ್ಗಡೆ ತಗೊಳ್ಳೋಣ. ಓಕೆ, ಮೇಲ್ಗಡೆ ತಗೋಣ, ಈಸಿ ಆಗುತ್ತೆ. ಅಂದ್ರೆ ಇದನ್ನ ಹಿಂಗ್ ಬರೀಬಹುದು, ಇಂಟು 23/3. ನಾನು ಎಕ್ಸ್ಟ್ರಾ ಸ್ಟೆಪ್ ಬರೀತೇನೆ, ನೀವೆಲ್ಲ ನೀವು ಬರೀಬಾರ್ದು ಸ್ನೇಹಿತರೆ, ನೀವು ಬರೀಬಾರ್ದು. ಓಕೆ, ಹಿಂಗೆ ಡೈರೆಕ್ಟ್ ಆಗಿ ಬರ್ಕೋಬಹುದು ನೀವು. ಇದು ನೋಡಿ, ಇವಾಗ ಹೋಗುತ್ತೆ. ಎಷ್ಟಂದ್ರೆ ಹೋಗುತ್ತೆ ಹೇಳ್ತೀರಾ? 23 1 23 3 ಹೋಗುತ್ತಲ್ಲ, 3 3 9 3 6 ಎಷ್ಟು? 3 ಹೋಗುತ್ತೆ ಅಲ್ವಾ? ಎಸ್. ನೆಕ್ಸ್ಟ್ ಇನ್ಯಾವ್ದು ಹೋಗುತ್ತೆ ಇಲ್ಲಿ? 7 7 49 ಅಲ್ವಾ? 7 7 ಈಗ ಇದನ್ನ ಇಲ್ಲಿ ಬರೆಯೋಣ. 7 7 49 ಮೇಲ್ಗಡೆ ಡಿವೈಡ್ ಬೈ ಎಷ್ಟಾಗುತ್ತೆ? 3 3 9. ನೋಡಿ, ಈ ಎರಡು ಕ್ಯಾನ್ಸಲ್ ಆಗುತ್ತೆ ಈ ಕಡೆ ಸೈಡ್. ಕ್ವಶನ್ ಈಕ್ವಲ್ಸ್ ಇಂದ ಆ ಕಡೆ ಇರೋದು. ಸೊ 3 3 9 ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್. ಇದನ್ನ ಸ್ಕ್ವೇರ್ ರೂಟ್ ತೆಗಿಬೇಕು. ಕ್ವಶನ್ ಮಾರ್ಕ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 49/9 ಅಂತ. ಅಂದ್ರೆ ಏನು? 7 7 7 3 7/3 ಇದೆಯಾ? ಇದೆ. ದಿಸ್ ಇಸ್ ದ ಆನ್ಸರ್. ಓಕೆ, ಫಸ್ಟ್ ಟೈಮ್ ಮಾಡ್ತಾ ಇರ್ಬೇಕು ಸ್ನೇಹಿತರೆ. ನಿಮ್ಮ ರಫ್ಗೆ ಹೆಂಗ್ ಬೇಕಂಗ್ ಈಜಿ, ಬಟ್ ನಿಮಗೆ ಆನ್ಸರ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ 29 ಸ್ಕ್ವೇರ್. 29 ಸ್ಕ್ವೇರ್ ನೋಡಿ, 30 ತನಕ ನಿಮ್ಗೆ ಸ್ಕ್ವೇರ್ ನಂಬರ್ ಗೊತ್ತಿರಬೇಕು. 29 ಸ್ಕ್ವೇರ್ 9 ಅಂದ್ರೆ 841 ಆಗುತ್ತೆ. ಓಕೆ, 30 ತನಕ ನಿಮ್ ಬಾಯ್ಲಿರ್ಬೇಕು ಸ್ಕ್ವೇರ್. ಕ್ಯೂಬ್ ರೂಟ್ ಕ್ಯೂಬ್ 1ರಿಂದ ಅಟ್ಲೀಸ್ಟ್ 10 11 ತನಕ ಕ್ಯೂಬ್ ನಿಮ್ಗೆ ಬಾಯ್ಲಿರ್ಬೇಕು. ಪ್ಲಸ್ 3 3 9 ಅಲ್ಲಿ 3 ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಇಂಟು 10 ಅಲ್ವಾ? ಓಕೆ, ಇದನ್ನ ಕೂಡಿದ್ರೆ ಎಷ್ಟಾಗುತ್ತೆ? 880 ಡಿವೈಡ್ ಬೈ 10 ಇಸ್ ಈಕ್ವಲ್ ಕ್ವಶನ್ ಮಾರ್ಕ್ 88 ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. 76ನೇದು. ಓಕೆ, ಕ್ವಶನ್ ಮಾರ್ಕ್ 8 ಸ್ಕ್ವೇರ್ ಇದೆ. 8 ಸ್ಕ್ವೇರ್ ಅಂದ್ರೆ 64 ಬರ್ಕೊಳ್ಳಿ, ಪ್ಲಸ್ 26 ಅಂದ್ರೆ ಅಷ್ಟು. ಇವೆಲ್ಲ ಬರೀಬಾರ್ದು. ಅಂದ್ರೆ ಎಷ್ಟು ಸರ್? 90 ಅಲ್ವಾ? ಇದು 90. 60 ಅಂದ್ರೆ 3600 ಅಲ್ವಾ ಸರ್? ಕ್ವಶನ್ ಮಾರ್ಕ್ ಇಂಟು ಇಷ್ಟು. ನೆಕ್ಸ್ಟ್ ಏನಾಗುತ್ತೆ? 1 0 1 0 ಕ್ಯಾನ್ಸಲ್. 9 4 9 36 4 0. ಕ್ವಶನ್ ಮಾರ್ಕ್ ಇಸ್ ಈಕ್ವಲ್ ಟು 40 ಆನ್ಸರ್. ಓಕೆ, ನೆಕ್ಸ್ಟ್ ಬನ್ನಿ. 77 ಕ್ವಶನ್. ಪರ್ಸೆಂಟೇಜ್ ಆಫ್ ಅಂದ್ರೆ ಪರ್ಸೆಂಟೇಜ್ ಅಂದ್ರೆ ದಿಸ್ ಪರ್ಸೆಂಟ್ ಡಿವೈಡ್ ಬೈ 100 ಮಾಡಬಹುದು. ಪರ್ಸೆಂಟೇಜ್ ಅಂತಿದೆ ಅಲ್ವಾ? ಇಂಟು 800 ಅಂತ. 8 ಕ್ಯೂಬ್ ಅಂದ್ರೆ 512 ಇಸ್ ಈಕ್ವಲ್ ಟು ಆಗ ಈಗ ತಾನೆ ಪ್ರೀವಿಯಸ್ ಕ್ವಶನ್ ನೋಡ್ರಿ ಎಷ್ಟು? 1020. ನೋಡಿ, ಇದು ನೋಡಿ ಡಬಲ್ ಇದೆ. ಇದೀ ಕಡೆ ಬಂದ್ರೆ ಏನಾಗುತ್ತೆ? ಇದೀ ಕಡೆ ಬಂದ್ರೆ ಏನಾಗುತ್ತೆ? ಮೈನಸ್ ಆಗುತ್ತೆ. ಮೈನಸ್ ಆದ್ರೆ 5 112 ಬರುತ್ತೆ. ಇದು 2 0 2 0 ಕ್ಯಾನ್ಸಲ್. ಕ್ವಶನ್ ಮಾರ್ಕ್ ಇಂಟು 8 ಆಯ್ತು. 8ರಿಂದ 6 ಆಗಿ ಹೋಗುತ್ತೆ. ಎಷ್ಟಲ್ಲಿ ಹೋಗುತ್ತೆ? 8 1 8 8 2 8 6 48 ಪ್ಲಸ್ 4. ಸೊ ಕ್ವಶನ್ ಮಾರ್ಕ್ ಇಸ್ ಈಕ್ವಲ್ ಟು 64 ಇಸ್ ದ ಆನ್ಸರ್. ಓಕೆ, ನೆಕ್ಸ್ಟ್ 281. ಓಕೆ,
ಮಾಡಿ 281 ಪ್ಲಸ್ ಕ್ವಶನ್ ಮಾರ್ಕ್ 32%. ಅಗೇನ್ 32% ಇದೆಯಲ್ಲ, ಇದು ಗೊತ್ತಾಗ್ಲಿಲ್ಲ ನಾನು ನಿಮ್ಗೆ ಹೇಳಿದ್ನಲ್ಲ ಏನ್ ಮಾಡ್ಬೇಕು, ಇಂಟು 100 ಅಂತ ಫಾಸ್ಟ್ ಮಾಡ್ಬೇಕಷ್ಟೇ. ಇದು ಈ ತರ ಮಾಡ್ಬೇಕಂದ್ರೆ ನೋಡಿ 2 ಕ್ಯಾನ್ಸಲ್. 32 ಈಗ 32 ಇಂಟು 17 ಮಾಡ್ಬೇಕು. 32 ಇಂಟು 17 ಎಷ್ಟಾಗುತ್ತೆ ಗೊತ್ತಾಗ್ಲಿಲ್ವಾ? ಏನ್ ಮಾಡ್ತೀರಾ? 17 ಇಂಟು 30 ಮಾಡಿ ಫಸ್ಟು. ಯಾವ ಇದನ್ನ ಈಸಿ. 7 3 21, 2 3 1 3 51 510. ನೆಕ್ಸ್ಟ್ 17 ಇಂಟು 30 ಆಯ್ತು. 17 ಇಂಟು 2 ಅಂದ್ರೆ 34. ಎಷ್ಟಾಯ್ತು? 4 500 ಎಷ್ಟಾಯ್ತು? 7 3 21 ಸಾರಿ 0 7 3 21 ಕುಂತ 2 ದಶಕ 3 1 3 2 51. ಓಕೆ 17 ಇಂಟು 2 ಮಾಡಬೇಕು. 17 ಅಂದ್ರೆ 34 ಹಾಕಿದ್ರೆ 4 4 5 544 ಕರೆಕ್ಟ್ ಇದೆ. 281 ಇಲ್ಲಿ ಇದೆಯೇ ಪ್ಲಸ್ ಕ್ವಶನ್ ಮಾರ್ಕ್ ಇದೆ. 544 ಆಗುತ್ತೆ. ಈ ಕಡೆ ತಗೊಬನ್ನಿ. ಕ್ವಶನ್ ಮಾರ್ಕ್ ಇಸ್ಕೊಳ್ಟು 544 ಮೈನಸ್ 281 ಮಾಡ್ತೀರಾ? ಯಾವ್ದು ಆನ್ಸರು? ಒಂದು 6 ಎಲ್ಲಿದೆ, 3 ಎಲ್ಲಿದೆ? ದಿಸ್ ಇಸ್ ದ ಆನ್ಸರ್. ನೆಕ್ಸ್ಟ್ ಬರ್ತೇನೆ 11 ಸ್ಕ್ವೇರ್. ಓಕೆ 11 ಸ್ಕ್ವೇರ್ ಇದಂತೂ ಈಸಿ. 11 ಸ್ಕ್ವೇರ್ 121. ಓಕೆ ಪ್ಲಸ್ 23 ಸ್ಕ್ವೇರ್. ಇದು 23 ಸ್ಕ್ವೇರ್ ಮಾಡೋದು ನಾನು ಆಲ್ರೆಡಿ ಹೇಳಿದ್ದೀನಿ. 529 ಪ್ಲಸ್ ದಿಸ್ ಒನ್ ಅಂದ್ರೆ 800. ಓಕೆ ಇದನ್ನ ಈಗ ಈ ಕಡೆ ತರಬೇಕು. 521 121 ಅಂದ್ರೆ ಎಷ್ಟಾಯ್ತು? 530 650. ಈ ಕಡೆ ಬಂದ್ರೆ 650 850 ಅಂದ್ರೆ 150. ಇಸ್ ದ ಆನ್ಸರ್. ಅಷ್ಟೇ ನೋಡಿ, ಬಾಯಿಲಿ ಬರಬೇಕು, ರೈಟಿಂಗ್ ಕಮ್ಮಿ ಇರಬೇಕು ಸ್ನೇಹಿತರೆ. ನೆಕ್ಸ್ಟ್ 25% 1/4. ಓಕೆ ಹಾಕೊಳ್ಳಿ. ಮಾಡ್ತೀರಾ ಇದನ್ನ? ಎಸ್ 1/4 ಅಂತಾನೆ ಬರ್ಕೊಳ್ಳಿ. ಪ್ಲಸ್ 35% ಗೊತ್ತಾಗ್ಲಿಲ್ಲ ಅಂತಂದ್ರೆ ನಾನು ನಿಮ್ಗೆ ಏನಂತ ಹೇಳಿದೀನಿ, 35/100 ಅಂತ ಹಾಕೊಂಡು ಇಂಟು 60 ಅಂತಾನೆ ಹಾಕೊಳ್ಳಿ. ದಿಸ್ ಒನ್ ಗೆಟ್ ಕ್ಯಾನ್ಸಲ್. ಅರ್ಥ ಆಯ್ತಾ? ದಿಸ್ ಒನ್ ಇಸ್ ಗೆಟ್ ಕ್ಯಾನ್ಸಲ್. ನೆಕ್ಸ್ಟ್ ಏನಾಯ್ತು? 2ರಿಂದ ಹೋಗುತ್ತೆ, 5ರಿಂದನೂ ಹೋಗುತ್ತೆ. 5 2 10 ಆಗುತ್ತೆ ಅಲ್ವಾ ಸರ್? 5 2 10 ಆಗುತ್ತೆ. ಆಮೇಲೆ ಇದು 5 7 35 ಆಗುತ್ತೆ. ನೆಕ್ಸ್ಟ್ ಏನಾಯ್ತು? ಇದು 4ರಿಂದ ಹೋಗುತ್ತಾ? 4ರಿಂದ 4 4 3 12 4 1. ಸೊ 31 ಪ್ಲಸ್ 21 ಎಷ್ಟಾಯ್ತು? 52. ನೋಡಿ ಎಲ್ಲ ಸಿಂಪ್ಲಿಫಿಕೇಶನ್ 15 ಕ್ವಶನ್ ಮುಗಿಸಿದ್ವಿ. 14 ಕ್ವಶನ್ಸ್ ಮುಗಿಸಿದ್ವಿ. ಈಗ ನೆಕ್ಸ್ಟ್ ನಾನು ಏನ್ ತಗೊಂಡಿದ್ದೀನಿ ನಿಮ್ಗೆ? ಮಿಸಲೇನಿಯಸ್ ಕ್ವಶನ್ಸ್ ತಗೊಂಡಿದ್ದೀನಿ. ಇದನ್ನು ಕೂಡ ಮಾಡಬಹುದು. ಸೊ ಈಸಿ ಇರುತ್ತೆ. ಯಾವ್ದಾವ್ದು ಈಸಿ ಇರುತ್ತೆ ಅದು ಅಟೆಂಡ್ ಮಾಡ್ಬಿಡಿ. ತುಂಬಾ ಡಿಫಿಕಲ್ಟಿ ಅಂದ್ರೆ ಸ್ಕಿಪ್ ಮಾಡಿ ಅಷ್ಟೇ. ಬಟ್ ನಾವಿಲ್ಲಿ ಎಲ್ಲಾ ಕ್ವಶನ್ಸ್ ಗಳನ್ನ ಅಟೆಂಡ್ ಮಾಡೋಣ. ಒಂದು 10 ಕ್ವಶನ್ಸ್ ಬಂದಿದೆ ಈ ಒಂದು ಪೇಪರ್ ಅಲ್ಲಿ. ಅಥವಾ 10 ಇರುತ್ತೆ, ಒಂದೊಂದ್ಸಲ 5 ಇರುತ್ತೆ. ಇಟ್ ಡಿಪೆಂಡ್ಸ್ ಸ್ನೇಹಿತರೆ. ಓಕೆ ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲನೇ ಕ್ವಶನ್ ಇದು ನೋಡಿ. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಪೆರಿಮೀಟರ್ ಆಫ್ ಅ ಸ್ಕ್ವೇರ್ ಕೇಳಿದ್ದಾನೆ. ಪೆರಿಮೀಟರ್ ಆಫ್ ಅ ಸ್ಕ್ವೇರ್ ಇಸ್ ಹಾಫ್ ಆಫ್ ದ ಪೆರಿಮೀಟರ್ ಆಫ್ ರೆಕ್ಟಾಂಗಲ್. ಇಫ್ the sides of a square is 16 cm and breadth of the rectangle is 20 cm, then find the length of the rectangle ಅಂತ ನೋಡಿ. ಸಿಂಪಲ್ ಕ್ವಶನ್. ನಿಮ್ಗೆ ಫಾರ್ಮುಲಾ ಗೊತ್ತಿರಬೇಕು. ಪೆರಿಮೀಟರ್ ಅಂದ್ರೆ ಸುತ್ತಳತೆ. ಇಲ್ಲಿ ಚೌಪದಿ ಪರದಿ ಅಂತ ಕರಿತೀವಿ. ಒಂದು ಚೌಕದ ಸುತ್ತಳತೆ ಏನು? ಪೆರಿಮೀಟರ್ ಆಫ್ ಸ್ಕ್ವೇರ್. ಏನು ಫಾರ್ಮುಲಾ? 4 ಸೈಡ್ಸ್ ಅಲ್ವಾ? 4 ಇಂಟು ಸೈಡ್ಸ್ ಅಂತ ಬರಿತೀವಿ, ಅಥವಾ 4a ಅಂತ ಬರಿತೀವಿ ಅಲ್ವಾ ಸರ್? ಅದೇ ತರ ಪೆರಿಮೀಟರ್ ಆಫ್ ಸ್ಕ್ವೇರ್ ಆಯ್ತು. ರೆಕ್ಟಾಂಗಲ್ ಸ್ಕ್ವೇರ್ ಅಂದ್ರೆ ಹೆಂಗಿರುತ್ತೆ? ಚೌಕ. ಇದೆಲ್ಲ ಈಕ್ವಲ್, ಅದಕ್ಕೆ 4 ಸೈಡ್ಸ್ ಗಳನ್ನ ಸುತ್ತಳತೆ. ಅದೇ ನಿಮ್ಗೆ ರೆಕ್ಟಾಂಗಲ್ ಹೆಂಗಿರುತ್ತೆ? ಇದೆರಡು ಈಕ್ವಲ್ ಇರುತ್ತೆ, ಇದೆರಡು ಈಕ್ವಲ್ ಇರುತ್ತೆ. ಅಂದ್ರೆ ಅಂತ ಬರ್ತೀವಿ 2 ಟೈಮ್ಸ್ ಆಫ್ ಇದು ಲೆಂತ್ ಅಂತ ತಗೊಂಡ್ರೆ, ಇದು ಬ್ರೆತ್ ಅಂತ ತಗೊಂಡ್ರೆ 2 ಟೈಮ್ಸ್ ಆಫ್ L ಪ್ಲಸ್ ಬಿ ಅಂತ ಬರಿತೀವಿ. 2 L 2 ಬ್ರೆತ್ ಇರುತ್ತೆ ಅಲ್ವಾ ಸರ್? ಹಿಂಗ್ ಬರಿತೀವಿ. ಇದು ಗೊತ್ತಿದೆ ಫಾರ್ಮುಲಾ ನಿಮ್ಗೆ. ಓಕೆ ಫೈನ್. ನಮ್ಗೆ ಏನ್ ಕೊಟ್ಟಿದ್ದಾನೆ? ಇಫ್ ಸೈಡ್ ಆಫ್ ಸ್ಕ್ವೇರ್ ಇಸ್ 16 ಸೆಂಟಿಮೀಟರ್. ಓಕೆ ಸ್ಕ್ವೇರ್ ಕೊಟ್ಟಿದ್ದಾನೆ. ಈಗ ಸ್ಕ್ವೇರ್ ಸೈಡ್ಸ್ ಏನು? 16. 4 ಇಂಟು 16 ಅಂತ ಬರ್ಕೊಳ್ಳಿ. ಎಷ್ಟು? 64 ಸೆಂಟಿಮೀಟರ್. ಯಾವುದು? ಸ್ಕ್ವೇರ್. ಪೆರಿಮೀಟರ್ ಆಫ್ ಎ ಸ್ಕ್ವೇರ್ ಸಿಕ್ತು ನಮ್ಗೆ. ಓಕೆ ಇಲ್ಲಿ ಏನ್ ಕೊಟ್ಟಿದ್ದಾನೆ? ಬ್ರೆತ್ ಆಫ್ ದ ರೆಕ್ಟಾಂಗಲ್ ಇಸ್ 27 ಅಂದ್ರೆ ಬಿ 27 ಕೊಟ್ಟಿದ್ದಾನೆ. ಇದನ್ನ ಸೈಡ್ಸ್ ನ ಎ ಅಂತ ಅನ್ಕೊಂಡ್ರೆ ಎ 16 ಕೊಟ್ಟಿದ್ದಾನೆ. ಇಲ್ಲಿ ನೋಡಿ ಬ್ರೆತ್ ನಮ್ಗೆ ಎಷ್ಟು? 20 ಸೆಂಟಿಮೀಟರ್ ಕೊಟ್ಟಿದ್ದಾನೆ. 20 ಸೆಂಟಿಮೀಟರ್. ದೆನ್ ಫೈಂಡ್ ದ ಲೆಂತ್ ಆಫ್ ದ ರೆಕ್ಟಾಂಗಲ್. ಬಟ್ ಇಲ್ಲಿ ಇನ್ನೊಂದು ಕೊಟ್ಟಿದ್ದಾನೆ ಸ್ಟಾರ್ಟಿಂಗ್. ಪೆರಿಮೀಟರ್ ಆಫ್ ಎ ಸ್ಕ್ವೇರ್ ಇಸ್ ಹಾಫ್ ಆಫ್ ದ ಪೆರಿಮೀಟರ್ ಆಫ್ ದ ರೆಕ್ಟಾಂಗಲ್. ಪೆರಿಮೀಟರ್ ಆಫ್ ದ ಸ್ಕ್ವೇರ್ ರೆಕ್ಟಾಂಗಲ್ ನ ನೋಡಿ. ಪೆರಿಮೀಟರ್ ಆಫ್ ರೆಕ್ಟಾಂಗಲ್ ಫಾರ್ಮುಲಾ ಗೊತ್ತು. ಈ ಸ್ಕ್ವೇರ್ ಪೆರಿಮೀಟರ್ ಆಫ್ ದ ಸ್ಕ್ವೇರ್ ಹಾಫ್ ಆಫ್ ದ ರೆಕ್ಟಾಂಗಲ್ ಅಂತ ಕೊಟ್ಟಿದ್ದಾರೆ. ಓಕೆ ರೆಕ್ಟಾಂಗಲ್ ನ ಹಾಫ್ ಅಂದ್ರೆ ಈ 64 ಸೆಂಟಿಮೀಟರ್ ಏನಿದೆ ಇಲ್ಲಿ ಬರೀಬಹುದು. ಪೆರಿಮೀಟರ್ ಆಫ್ ಸ್ಕ್ವೇರ್ ಏನಿದೆ ಇಟ್ ಈಸ್ ಹಾಫ್ ಆಫ್ ದ ರೆಕ್ಟಾಂಗಲ್. ಅಂದ್ರೆ ರೆಕ್ಟಾಂಗಲ್ ನ 2 ಟೈಮ್ಸ್ ಆಫ್
ಈಗ ಪೆರಿಮೀಟರ್ ನ 2 ಟೈಮ್ಸ್ ಆಫ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪೆರಿಮೀಟರ್ ಆಫ್ ದ ಸ್ಕ್ವೇರ್ ಅಂತ ಅರ್ಥ. ಸಾರಿ, ರೆಕ್ಟಾಂಗಲ್ ಅಂತ ಅರ್ಥ. ಅರ್ಥ ಆಗ್ತಿದೆಯಲ್ಲ? ಈಗ ಫಾರ್ ಎಕ್ಸಾಂಪಲ್ ನಾನು ನೋಡಿ, ಪೆರಿಮೀಟರ್ ಆಫ್ ಎ ಸ್ಕ್ವೇರ್ ಇಸ್ ಹಾಫ್ ಆಫ್ ದ ಪೆರಿಮೀಟರ್ ಆಫ್ ದ ರೆಕ್ಟಾಂಗಲ್ ಅಂತಿದೆ. ಅಂದ್ರೆ 64 ಸೆಂಟಿಮೀಟರ್ ರೆಕ್ಟಾಂಗಲ್ ನ ಪೆರಿಮೀಟರ್ಗೆ ಹಾಫ್. ಅಂದ್ರೆ ಪೆರಿಮೀಟರ್ ಆಫ್ ದ ರೆಕ್ಟಾಂಗಲ್ ಏನಾಗುತ್ತೆ? ಪೆರಿಮೀಟರ್ ಆಫ್ ರೆಕ್ಟಾಂಗಲ್ ಏನಾಗುತ್ತೆ? 2 ಇಂಟು 64 ಆಗುತ್ತೆ. ಅಂದ್ರೆ ಎಷ್ಟು? 128 ಆಗುತ್ತೆ ಅಲ್ವಾ ಸರ್? 128 ಆಯ್ತು. ಸೊ ನಮಗೇನ್ ಕೇಳಿದಾನೆ? ಲೆಂತ್ ಆಫ್ ದ ರೆಕ್ಟಾಂಗಲ್ ಎಲ್ ಕಂಡುಹಿಡಿಬೇಕು. ಇಲ್ಲಿ ನೋಡಿ, ಎಲ್ ಈ ಫಾರ್ಮುಲಾಗ ಹಾಕಿ, ಈ ಫಾರ್ಮುಲಾಗ ಹಾಕಿ. ಈಗ ಏನಾಗುತ್ತೆ? ಪೆರಿಮೀಟರ್ ಆಫ್ ರೆಕ್ಟಾಂಗಲ್ ಏನಿದೆ, ಈ ಫಾರ್ಮುಲಾ ಎಲ್ಲಿ ತಗೊಳ್ಳಿ. ಏನಾಗಿದೆ? 128 ಇದೆ, ಈ ಕಡೆ 2 ಅಂತಿದೆ, ಎಲ್ ಎಂತಿದೆ, ಪ್ಲಸ್ ಬಿ ಎಷ್ಟು? 20 ಸೆಂಟಿಮೀಟರ್ ಅಂತಿದೆ. ಇಷ್ಟ ಈ ಫಾರ್ಮುಲಾಗ ಹಾಕಿ. ಆಯ್ತಾ? ಏನಾಗುತ್ತೆ? ಈಗ 128 ಇದು 2L, ಈ ಕಡೆ 40, ಅಂದ್ರೆ 128 ಮೈನಸ್ 40 ಇಸ್ ಈಕ್ವಲ್ ಟು 2L. ಸೊ ಎಷ್ಟಾಯ್ತು? 40 ಕಳೆದ್ರೆ 20, 128 ಅಲ್ಲಿ 40 ಕಳೆದ್ರೆ ಎಷ್ಟು ಸ್ನೇಹ? 8. 12 4 ಕಳೆದ್ರೆ 8 ಡಿವೈಡ್ ಬೈ 2. 2 ಒಂದ್ಲಿ 2 4 2 4. ಸೊ ಲೆಂತ್ ಎಷ್ಟು ಸರ್? 44 ಸೆಂಟಿಮೀಟರ್ ಸ್ಕ್ವೇರ್. ಇಷ್ಟೆಲ್ಲ ಯಾಕೆ ಬರೀಬೇಕಾಯ್ತು ಅಂದ್ರೆ ಅರ್ಥ ಮಾಡ್ಸಕ್ಕೆ ನಾನು ಫಾರ್ಮುಲಾಗಳು. ನಿಮ್ ಫಾರ್ಮುಲಾಗಳಿದ್ರೆ ನಿಮ್ಗೆ ಕ್ವಶನ್ ಓದ್ತಾನೆ ಅರ್ಥ ಆಗ್ಬಿಡುತ್ತೆ. ನೆಕ್ಸ್ಟ್ ಬರ್ತೇನೆ. ಓಕೆ, ಒಬ್ಬ ಶಾಪ್ ಕೀಪರ್ ಒಂದು ಆರ್ಟಿಕಲ್ ನ 3000 ರೂಪಾಯಿಗೆ ಸೆಲ್ ಮಾಡ್ತಾನೆ. ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾನೆ, ಅಂದ್ರೆ ಮಾರಾಟದ ಬೆಲೆ 3000 ರೂಪಾಯಿ. ಅಲೋಯಿಂಗ್ ಡಿಸ್ಕೌಂಟ್ ಅಟ್ 20%. ಓಕೆ, 20% ಡಿಸ್ಕೌಂಟ್ ಕೊಟ್ಟು ಸೆಲ್ ಮಾಡಿದ್ದಾನೆ, ಆಗ 3000 ರೂಪಾಯಿ. ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಮಾರಾಟದಲ್ಲಿ 3000 ರೂಪಾಯಿ. If shopkeeper made a profit of 20%, then find the difference between market price and the cost price of the article. ಫಸ್ಟ್ ಮಾರ್ಕ್ ಪ್ರೈಸ್ ಕಂಡಿರಬೇಕು. ವಾಟ್ ಇಸ್ ಮಾರ್ಕೆಟ್ ಪ್ರೈಸ್? ಮಾರ್ಕೆಟ್ ಪ್ರೈಸ್ ಅಂದ್ರೆ ಡಿಸ್ಕೌಂಟ್ ಕೊಟ್ಟು ಇಷ್ಟು ಬಂದಿರೋದೆ, ಅಂದ್ರೆ 3000ಗೆ ಪ್ಲಸ್ 20% ಸೇರಿದ್ರೆ ನಮಗೆ ಮಾರ್ಕೆಟ್ ಪ್ರೈಸ್ ಸಿಗುತ್ತೆ. ಅರ್ಥ ಆಯ್ತಾ? ಈ 20% ನಾವು ಕಂಡುಹಿಡಬೇಕಲ್ಲ. ಈಗ ನಾನು ನಿಮ್ಗೆ ಏನ್ ಹೇಳ್ತೀನಿ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್, ಈಗ 3000 ಆಫ್ಟರ್ ಡಿಸ್ಕೌಂಟ್ ಆಫ್ 20%. ಅಂದ್ರೆ ಈ 3000 ಅಂದ್ರೆ 20% ಡಿಸ್ಕೌಂಟ್ ಕೊಟ್ಟಿದ ಅಂದ್ರೆ ದಟ್ ಈಸ್ 80% ಅಂತ ಆಯ್ತು. 80% ಈಸ್ 3000 ಅಂತ ಆಯ್ತು. ಆಯ್ತಾ? ನಮಗೆ ಮಾರ್ಕೆಟ್ ಪ್ರೈಸ್ ಬೇಕು ಅಂತಂದ್ರೆ ಮೊದಲು ಎಷ್ಟಿತ್ತು? 100 ಇತ್ತು. ಮಾರ್ಕೆಟ್ ಇದು 100% ಅಂದ್ಕೊಳ್ಳೋಣ ಮಾರ್ಕೆಟ್ ಪ್ರೈಸ್ ನ. ಸೊ 100% ಅಂದ್ರೆ ಎಷ್ಟು? ಇದನ್ನ ಕಂಡುಹಿಡಬೇಕು. ಸೊ ಇದು ದಿಸ್ ಇಸ್ ವಾಟ್? ದಿಸ್ ಇಸ್ ಕ್ವಶನ್ ಮಾರ್ಕ್ ಇಸ್ ಮಾರ್ಕೆಟ್ ಪ್ರೈಸ್ ಅಂತ. ಓಕೆ, ಮಾರ್ಕೆಟ್ ಪ್ರೈಸ್ ಅಂದ್ರೆ ಒಂದು ಮಾರ್ಕೆಟ್ ಅಲ್ಲಿ ಒಂದು ಪ್ರೈಸ್ ಇರುತ್ತೆ, ಅದನ್ನ ಡಿಸ್ಕೌಂಟ್ ಕೊಟ್ಟಾಗ 100 ರೂಪಾಯಿ ಇರುತ್ತೆ ಸರ್. ಓಕೆ, MRP 100 ರೂಪಾಯಿ ಇರುತ್ತೆ, ನಿಮ್ಗೆ 10 ರೂಪಾಯಿ ಡಿಸ್ಕೌಂಟ್ ಕೊಡ್ತಾನೆ, ಅಂದ್ರೆ 10% ಡಿಸ್ಕೌಂಟ್ 90 ರೂಪಾಯಿ ಮಾರಾಟ. ಅದನ್ನ ನಾನು ಹೇಳ್ತಾ ಇರೋದು. ಸೊ ಇವಾಗ ಏನಾಗುತ್ತೆ? 3000 ಇಂಟು 100 ಡಿವೈಡ್ ಬೈ 80. ಇದನ್ನ ಮಾಡ್ತೀರಾ ಫಟಾಫಟ್ ಅಂತ? 1 ಕ್ಯಾನ್ಸಲ್. 8ರಿಂದ ಹೋಗುತ್ತಾ? 2ರಿಂದ ಹೋಗುತ್ತೆ. 2 4 8, 2 5 10, 2 1 2 6 2 5 22, 6 4 24, 6 7 28 ಅಲ್ವಾ ಸರ್? ಸರಿ, 7 4 28, ಸಾರಿ 7 4 28, 2 2 5 ಫೈನ್ 0. ಸೊ ಇದು ಎಷ್ಟಾಯ್ತಾಯ್ತು? ಇಂಟು ಮಾಡಿದ್ರೆ 0, 5 5 25, 5 2 ದಶಕ 7 5 35, 1 37, 3000. ದಿಸ್ ಇಸ್ ದ ಮಾರ್ಕೆಟ್ ಪ್ರೈಸ್. ನಮ್ಗೆ ಸಿಕ್ತು. ಮಾರ್ಕೆಟ್ ಪ್ರೈಸ್ ಸಿಕ್ತಾ? ಮಾರ್ಕೆಟ್ ಪ್ರೈಸ್ ಸಿಕ್ತಲ್ವಾ? ಅರ್ಥ ಆಗಿದೆ ಅಲ್ವಾ ನಿಮ್ಗೆ ನಾನು ಹೇಳ್ತಾ ಇರೋದು? ಎಸ್ ಸರ್. ನೆಕ್ಸ್ಟ್ ಏನ್ ಕೇಳಿದಾನೆ? ಡಿಫ್ರೆನ್ಸ್ ಬಿಟ್ವೀನ್ ದ ಮಾರ್ಕೆಟ್ ಪ್ರೈಸ್ ಅಂಡ್ ಕಾಸ್ಟ್ ಪ್ರೈಸ್. ಕಾಸ್ಟ್ ಪ್ರೈಸ್ ಎಷ್ಟು? ನೋಡಿ, ಶಾಪ್ ಕೀಪರ್ ಮೇಡ್ ಎ ಪ್ರಾಫಿಟ್ ಆಫ್ 20%. ಇಫ್ ಶಾಪ್ ಕೀಪರ್ ಮೇಡ್, ನೋಡಿ 3000 ರೂಪಾಯಿ ಅವನು ಸೆಲ್ ಮಾಡಿದ್ದಾನೆ, ಅಂದ್ರೆ ಇದು ಅವ್ನು ಡಿಸ್ಕೌಂಟ್ ಕೊಟ್ಟು 3000 ರೂಪಾಯಿಗೆ ಅವನು ಸೆಲ್ ಮಾರಾಟ ಮಾಡಿದ್ರೆ 20% ಪ್ರಾಫಿಟ್ ಸಿಕ್ಕಿದೆ. ಅಂದ್ರೆ ಈಗ ಇದೇನಾಗುತ್ತೆ ನಮ್ಗೆ 120 20% 120% ಈ 3000 ರೂಪಾಯಿ ಈಕ್ವಲ್. ಹಂಗೆ 120% ಅಂದ್ರೆ 100% ಒಂದು ದುಡ್ಡು ಕೊಟ್ಟು ತಂದಿದ್ದ, ಇನ್ನು 20% ಪ್ರಾಫಿಟ್ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಆ 100% ಎಷ್ಟು ಅನ್ನೋದು ಕಂಡುಹಿಡಬೇಕು. ದಟ್ ಈಸ್ 100% ಇಸ್ ಕಾಸ್ಟ್ ಪ್ರೈಸ್. ಓಕೆ, ಕಾಸ್ಟ್ ಪ್ರೈಸ್ ಎಷ್ಟು? ನೋಡಿ, ಫಾರ್ಮುಲಾ ಹಾಕೊಂಡು ಕೂತ್ಕೋಬೇಡಿ, ನಿಮ್ಗೆ ಕಾನ್ಸೆಪ್ಟ್ ಗೊತ್ತಿದ್ರೆ ಈ ತರ ಮಾಡ್ಬೋದು. ಈಗ ಕಾಸ್ಟ್ ಪ್ರೈಸ್ ಏನಾಗುತ್ತೆ? ಅದೇ 3000 ಇಂಟು 100 ಬೈ 120 ಆಗುತ್ತೆ. ಓಕೆ, ಮಾಡ್ತೀರಾ ಫಟಾಫಟ್ ಅಂತ ಇದನ್ನ? ನೋಡಿ, 1 ಕ್ಯಾನ್ಸಲ್ ಆಗುತ್ತೆ. ಇಲ್ಲೂ ಕೂಡ 2 5 2 6 12 ಆಗುತ್ತೆ. 6 4 6 3 18, 6 4 24, 6 5 30 ಆಗುತ್ತಲ್ವಾ? 6 5 30 ಹೋಗುತ್ತೆ ಕ್ಲೀನ್ ಆಗಿ ಹೋಗುತ್ತೆ. 0 0 ಎಷ್ಟಾಯ್ತು ಸರ್? 0 0 2500 ಆಯ್ತು. ಸೊ ಕಾಸ್ಟ್ ಪ್ರೈಸ್ ಸಿಕ್ತು, ಇಲ್ಲಿ ಮಾರ್ಕೆಟ್ ಪ್ರೈಸ್ ಸಿಕ್ತು. ಅದು ಡಿಫ್ರೆನ್ಸ್ ಕೇಳಿದ್ದಾನೆ. ಅಂದ್ರೆ ಎಷ್ಟು? 3550 ಮೈನಸ್ 2500 ಎಷ್ಟಾಯ್ತು ಸರ್? 1250 ಆಯ್ತು ಆನ್ಸರ್. 1250 ಇದೆಯಾ? ಇದೆ.
ಓಕೆ, ನೆಕ್ಸ್ಟ್ ಬರ್ತೇನೆ. ದ ಆವರೇಜ್ ವೇಟ್ ಆಫ್ ದ ಗ್ರೂಪ್ ಆಫ್ 30 ಪೀಪಲ್. ನೋಡಿ, ಇದನ್ನ ನೀವು ಫಾರ್ಮುಲಾ ಹಾಕೊಂಡು ಕೂತ್ಕೊಳ್ಳಕ್ ಹೋಗ್ಬಾರ್ದು. 30 ಜನ ಆವರೇಜ್ ವೇಟ್ 72.5 kg ಇದೆ ಅಂದ್ರೆ ಫಸ್ಟ್ ನಿಮ್ಗೆ ಕಾನ್ಸೆಪ್ಟ್ ಗೊತ್ತಿರಬೇಕು. ಆವರೇಜ್ ಅಂದ್ರೇನು? ಈಗ 30 ಜನ ಇದಾರೆ ಅಂದ್ರೆ ಈಕ್ವಲ್ ಆಗಿ ಹಂಚ್ಕೊಳ್ಳೋದು ಆವರೇಜ್. ಓಕೆ, ಈಗ 3 ಹಣ್ಣಿದೆ, 3 ಜನಕ್ಕೆ ಹಂಚ್ಬೇಕು, ಒಂದೊಂದು ಈಕ್ವಲ್. ಅದೇ 5 ಹಣ್ಣಿದೆ, 3 ಜನಕ್ಕೆ ಹಂಚ್ಬೇಕು ಅಂದ್ರೆ ಎಷ್ಟು ಬರುತ್ತೆ? 3. ಇನ್ 2 ಹಣ್ಣಿನ 3 ಜನನು ಡಿವೈಡ್ ಮಾಡ್ಕೋತಾರೆ. ಹಂಗೆ ಈಕ್ವಲ್ ಆಗಿ ಅಂದ್ರೆ ಪ್ರತಿಯೊಬ್ಬರಿಗೂ 72.5 kg ಹಂಚಿದ್ದಾರೆ ಅಂತ ಅರ್ಥ. ಓಕೆ, ಎಲ್ಲರ ಒಂದು ವೆಯ್ಟ್ 72 kg ಈಕ್ವಲ್ ಆಗಿದೆ ಅಂತ ಅರ್ಥ. ಈಗ ಅಲ್ಲಿ ಇಬ್ರು ಪೀಪಲ್ ಹ್ಯಾವಿಂಗ್ ಟೋಟಲ್ ವೇಟ್ ಆಫ್ 181 kg ಲೆಫ್ಟ್. ಓಕೆ, ಇಬ್ರು ಹೋಗ್ತಾರೆ ಅಂದ್ರೆ 28 ಜನ ಆಗುತ್ತೆ. 28 ಜನ ಆಗುತ್ತೆ. ಬಟ್ ತೂಕ ಎಷ್ಟು ಹೋಯ್ತು? 181 kg ಹೋಯ್ತು. ಇದ್ರಲ್ಲಿ ಮೈನಸ್ ಮಾಡ್ಬೇಕು. 181 ಇಬ್ರು ಹೋಗಿದ್ದಾರೆ. ಓಕೆ, ಇರ್ಲಿ. ಅಂಡ್ 3 ನ್ಯೂ ಪೀಪಲ್ ಹ್ಯಾವಿಂಗ್ ದ ಟೋಟಲ್ ವೇಟ್ ಆಫ್ 391 kg ಜಾಯಿಂಡ್. ಈಗ ಇಬ್ರು ಹೋದ್ರು, ಇಲ್ಲಿ -2 ಆಯ್ತು, ಈಗ +3 ಆಯ್ತು, ಅಂದ್ರೆ 31 ಜನ ಆಯ್ತು. ಈಗ 30 ಜನ ಈಕ್ವಲ್ ಆಗಿ 72.5 kg ಇತ್ತು. ಓಕೆ, ಇಲ್ಲಿ ಇಬ್ರು ಹೋದ್ರು 28 ಆಯ್ತು, ಅಂದ್ರೆ 181 kg ಹೋಗಿತ್ತು. ಈಗ ಇದಕ್ಕೆ ಎಷ್ಟು kg ಆಡ್ ಆಯ್ತು? 393 kg ಆಡ್ ಆಯ್ತು. ಈಗ 393 - 181 ಮಾಡಿ ಎಷ್ಟಾಗತ್ತೆ? 212 ಆಗುತ್ತೆ. ಅಂದ್ರೆ ಈಗ ನಮ್ಗೆ 212 kg ಏನಿದೆ ಎಕ್ಸ್ಟ್ರಾ ಬರ್ತಾ ಇದೆ. ಬಟ್ ಒಬ್ಬ ಎಕ್ಸ್ಟ್ರಾ ಆಡ್ ಆಗಿದ್ದಾನೆ. ಅಂದ್ರೆ 72.5 kg 30 ಜನಕ್ಕಿರೋದು. ಈಗ 72.5 kg ನ 31 ಜನಕ್ಕೆ ಹಂಚ್ತೀವಿ. ಅರ್ಥ ಆಗ್ತಿದೆಯಲ್ಲ? 31 ಜನಕ್ಕೆ ಹಂಚ್ತೀವಿ. ಅದರಲ್ಲಿ 212 ಎಕ್ಸ್ಟ್ರಾ ಇದೆ. ಹೇಳೋದು ಅರ್ಥ ಆಗ್ತಿದ್ಯಾ? 212 ಎಕ್ಸ್ಟ್ರಾ ಇದೆ. 212 ಎಕ್ಸ್ಟ್ರಾ ಇದೆ ಅಂತಂದಾಗ ಇಲ್ಲಿ ನಾವು ಪ್ರಮುಖವಾಗಿ ನೋಡ್ಬೇಕಾಗಿರೋದೇನು? 181 ಹೋಯ್ತು, 391 ಬಂದು, ಅಂದ್ರೆ 3 ಜನ ಬಂದ್ರು, ಅಂದ್ರೆ ಒಬ್ಬ ಎಕ್ಸ್ಟ್ರಾ ಆದ. ಅಂದ್ರೆ 72.5 kg ಎಲ್ಲರಿಗೂ ಈಕ್ವಲ್ ಇದೆ. 31 ಜನಕ್ಕೆ ಈಗ ನಾವು ಏನ್ ಮಾಡಿದೀವಿ? 70 ಇದ್ರಲ್ಲಿ ಎಷ್ಟಿದೆ ಸರ್? 212 ಎಕ್ಸ್ಟ್ರಾ ಬಂತು. ಬಟ್ ಒಬ್ಬ ಜಾಸ್ತಿ ಆಗಿದ್ದಾನ. ಅದ್ರಲ್ಲಿ ಒಬ್ಬೊಂದು 72 ಕಳೆದು ಬಿಡೋಣ ಅಲ್ಲ ಸರ್? ಒಬ್ಬೊಂದು 72 ಸೇರಿಸ್ಬಿಡೋಣ. ಅಂದ್ರೆ ಏನಾಯ್ತು? 21 72 ತೆಗೆದ್ರೆ ಎಷ್ಟಾಗತ್ತೆ? 0.5 ಅಂದ್ರೆ 5, 11, 2 ಕೇಳಿದ್ರೆ 9, 11 2 9, 20 7 ಕೇಳಿದ್ರೆ 13. ಇದನ್ನ ಇನ್ 31 ಜನಕ್ಕೆ ಹಂಚ್ಬೇಕು. ಹೆಂಗ್ ಹಂಚ್ತೀರಾ? ಎಷ್ಟೆಷ್ಟು ಹಂಚ್ತೀರಾ ಹೇಳ್ತೀರಾ? ಬಡಿ ಎಷ್ಟು? 4 ನೋಡಿ, 4 × 30 ಮಾಡಿ ಸರ್. ಸಿಂಪಲ್ ಸರ್. 4 × 30 ಮಾಡಿ. 4 × 30 ಮಾಡೋರು ಎಷ್ಟು? 4 3 12 120 kg ಆಗುತ್ತೆ. ಇಲ್ಲಿ 139 ಇದೆ. ಈಗ ಅದೇ 0.5 ಹಾಕಿ 30 × 0.5 ಮಾಡಿ ಎಷ್ಟಾಗುತ್ತೆ? 0.1 ಅಂದ್ರೆ 30 ಅಂದ್ರೆ 15 ಅಂದ್ರೆ ಎಷ್ಟು? 135. ಇನ್ನೊಬ್ಬನಿಗೆ ಇನ್ನು ಜಾಸ್ತಿ ಹಾಕ್ಬೇಕು ಅಂದ್ರೆ ಅಪ್ರಾಕ್ಸಿಮೇಟ್ಲಿ 4.5 ನ ಆಡ್ ಮಾಡ್ತಾ ಇದೀವಿ. ಅಂದ್ರೆ ಎಷ್ಟು? 77 ಇಸ್ ದ ರೈಟ್ ಆನ್ಸರ್. ನೀವು ಕ್ಯಾಲ್ಕುಲೇಷನ್ ಮಾಡೋದೇ ಬೇಕಾಗಿಲ್ಲ. ತುಂಬಾ ಜನಕ್ಕೆ ಅರ್ಥ ಆಗಿರಲ್ಲ ನಾನು ಹೇಳಿರೋದು. ತುಂಬಾ ಜನಕ್ಕೆ ಅರ್ಥ ಆಗಿರಲ್ಲ. ನಿಮ್ಗೆ ಈಗ ನೀವು ಕ್ಯಾಲ್ಕುಲೇಷನ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ತೀರಾ ಗೊತ್ತಾ? ನಾರ್ಮಲ್ ಮೆಥಡ್ ಅಲ್ಲಿ ಮಾಡ್ಬೇಕು ಅಂದ್ರೆ ಈಗ ಈಕ್ವಲ್ ಎಷ್ಟಿದೆ ಸರ್, ಎಷ್ಟು ಜನ ಇದ್ದಾರೆ ಅದನ್ನ ಕೂಡ್ತೀರಾ. ಕೂಡ್ಬಿಟ್ಟು ಡಿವೈಡ್ ಬೈ ಎಷ್ಟು ಜನ ನಂಬರ್ ಆಫ್ ಇದಾರೆ ಕಳಿತೀರಾ. ಈಗ 72.5 ಇದೆ, 30 ಜನ ಆವರೇಜು ಅಂದ್ರೆ ಡಿವೈಡ್ ಇದನ್ನ ಇಂಟು 30 ಮಾಡ್ತೀರಾ. ಆಯ್ತಾ? ಇಂಟು 30 ಮಾಡ್ತೀರಾ. ಆಮೇಲೆ ಡಿವೈಡೆಡ್ ಬೈ ನಂಬರ್ ಆಫ್ ಜನ, ಎಷ್ಟು ಜನ ಹೋದ್ರು. ಕ್ಯಾಲ್ಕುಲೇಷನ್ ಜಾಸ್ತಿ ಆಗುತ್ತೆ. ಕಾನ್ಸೆಪ್ಟ್ ಗೊತ್ತಿದ್ರೆ ಈ ತರ ಮಾಡ್ಬಿಡ್ಬೋದು. ಓಕೆ, ಅರ್ಥ ಆಗಿರೋರ್ಗೆ ಅರ್ಥ ಆಗಿರುತ್ತೆ. ಅರ್ಥ ಆಗಿಲ್ಲ ಅಂದ್ರೆ ನೀವು ಇನ್ನೂ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು. ಇದ್ರ ಬಗ್ಗೆ ನಾವು ಮಾಡಿದೀವಿ, ಹಳೆ ವಿಡಿಯೋಗಳಿದೆ, ಮೆಂಟಲ್ ಎಬಿಲಿಟಿ ಅಂತ ಹೇಳಿ. ಅದು ನಿಮ್ಗೆ ನೋಡಿ ಗೊತ್ತಾಗುತ್ತೆ. ಓಕೆ, ನಾವು KPSC ಮಾಡಿದ್ವಿ. ಫೈನ್ ಸರ್. ನೆಕ್ಸ್ಟ್ ಹೋಗ್ಬಿಡೋಣ ಬನ್ನಿ. Okay, the still water speed of a boat is 10 km/h and boat covers 39 km down speed in 3 hours. Okay, still water of the boat ಕೊಟ್ಟಿದ್ದಾನೆ. ನಿಮ್ಗೆ ಒಂದು ಕಾನ್ಸೆಪ್ಟ್ ಗೊತ್ತಿರಬೇಕು ದೋಣಿದು. ಇಲ್ಲಿ ನಾನು ಬೇಸಿಕ್ ಹೇಳ್ಕೊಡಕ್ ಹೋಗಲ್ಲ. ನಿಮ್ಗೆ ಡೌನ್ ಸ್ಟ್ರೀಮ್ ಸ್ಪೀಡ್. ಓಕೆ, ಸ್ಪೀಡ್ ಆಫ್ ಎ ಡೌನ್ ಸ್ಟ್ರೀಮ್ ಇಸ್ ಈಕ್ವಲ್ ಟು ಏನೋ ಒಂದು ಸ್ಟಿಲ್ ವಾಟರ್ ಬೋಟ್ ಸ್ಪೀಡ್ ಇನ್ ಸ್ಟಿಲ್ ವಾಟರ್ ಪ್ಲಸ್ ಸ್ಪೀಡ್ ಆಫ್ ದ ಸ್ಟ್ರೀಮ್ ಅಂತ ಕರಿತೀವಿ. ಅದೇ ಅಪ್ ಸ್ಟ್ರೀಮ್ ಸ್ಪೀಡು ಡೌನ್ ಸ್ಟ್ರೀಮ್ ಮೈನಸ್ ಸ್ಪೀಡ್ ಅಂತ ಕರಿತೀವಿ. ಅಂದ್ರೆ ಡೌನ್ ಹೋಗ್ಬೇಕಾದ್ರೆ ಸರ್ ನೀರ್ ಹರಿಯೋ ದಿಕ್ಕು, ನೀರ್ ಹರಿಯೋ ಒಂದು ವೇಗ, ನಿಮ್ಮ ಬೋಟ್ ನ ವೇಗ ಎರಡು ಕೂಡ್ತೀವಿ. ಅಪ್ ಅಂದ್ರೆ ಅದ್ರ ವಿರುದ್ಧ ದಿಕ್ಕಿಗೆ ಹೋಗ್ಬೇಕಾದ್ರೆ ನೀರ್ ಹರಿಯೋ ದಿಕ್ಕನ್ನ ಛೇದಿಸ್ಕೊಂಡು ಹೋಗ್ತೀವಿ. ಹಾಗಾಗಿ ಬೋಟ್ ನ ಸ್ಪೀಡು ಮತ್ತೆ ವಾಟರ್ ಸ್ಪೀಡ್ ನ ಮೈನಸ್ ಮಾಡ್ತೀವಿ ಅಪ್ ಸ್ಟ್ರೀಮ್ ಅಲ್ಲಿ.
ಇದು ಬೇಸಿಕ್ ಥಿಂಗ್, ಇದು ಗೊತ್ತಿರಬೇಕು ನಿಮಗೆ. ಅರ್ಥ ಆಗ್ತಿಲ್ಲ, ಇದು ಗೊತ್ತಿರಬೇಕು. ಈಗ ನಮ್ಗೆ ಏನ್ ಕೊಟ್ಟಿದ್ದಾನೆ, ಸ್ಟಿಲ್ ವಾಟರ್ ಸ್ಪೀಡ್ ಆಫ್ ಎ ಬೋಟ್ ಇಸ್ 10 km/h ಅಂತ ಕೊಟ್ಟಿದ್ದಾನೆ. ಓಕೆ ಓಕೆ, ಅದಂದ್ರೆ ಯು ಕೊಟ್ಟಿದ್ದಾನೆ 10 km/h. ಬೋಟ್ ಸ್ಪೀಡ್, ಸ್ಟಿಲ್ ವಾಟರ್ ಬೋಟ್ ಸ್ಪೀಡ್, ಇದು ನೀರಿನ ಸ್ಪೀಡ್. ಬೇಕಾದ್ರೆ ಬರೆಯೋಣ, ಬೋಟ್ ಸ್ಪೀಡ್, ಇದು ಯು ಅಂದ್ರೆ ಸ್ಟಿಲ್ ವಾಟರ್ ಸ್ಪೀಡ್, ಸರಿ ವಿ. ಓಕೆ, ಇದನ್ನ ಬೇಕಾದ್ರೆ ಬರ್ಕೊಳ್ಳೋಣ, ಸ್ಟಿಲ್ ವಾಟರ್ ಸ್ಪೀಡ್. ಓಕೆ, ನೆಕ್ಸ್ಟ್ 10 km/h and the boat covers 39 km downstream in 3 hours. ಓಕೆ, ಸ್ಪೀಡ್ ಆಫ್ ಎ ಡೌನ್ ಸ್ಟ್ರೀಮ್, ಇಲ್ಲಿ ನೋಡಿ ಡೌನ್ ಸ್ಟ್ರೀಮ್ ಫಾರ್ಮುಲಾ ಏನು, ಸ್ಪೀಡ್ ಇಸ್ ಈಕ್ವಲ್ ಟು ಏನು, ಡಿಸ್ಟೆನ್ಸ್ ಬೈ ಟೈಮ್ ಅಂತ ಕರಿತೀವಿ. ಇಲ್ಲಿ ಡಿಸ್ಟೆನ್ಸ್ ಎಷ್ಟು, ಡೌನ್ ಅದು 39 km. ನೋಡಿ ಈ ಫಾರ್ಮುಲಾಗ ಹಾಕಿದ್ರೆ 39 ಬೈ ಅವರ್ಸ್ ಏನು 3 hours ಡಿವೈಡ್ ಬೈ 3. ಮತ್ತೆ ಇದು ಯು ಏನಿದೆ ನಮಗೆ 10 km ಇದ್ದಾನೆ, 10 km ಪ್ಲಸ್ ವಿ. ಇದು ನೋಡಿ 3 ಒಂದ್ಲಿ 3, 3 ಮೂರ್ಲಿ 9. ಈ ಕಡೆ ಬಂದ್ರೆ ಏನಾಗುತ್ತೆ ಸರ್, 10, 13ರಲ್ಲಿ 10 ಕಳೆದ್ರೆ 3 ಇಳಿಯುತ್ತೆ. ಸೊ ವಿ ಇಸ್ ಈಕ್ವಲ್ ಟು 10 ಆಗುತ್ತೆ, 3 ಆಗುತ್ತೆ. ಸೊ ವಿ 3 km/h ನಮಗೆ ಕಂಡು ಹಿಡ್ಕೊಂಡು. ಓಕೆ, ಫೈಂಡ್ ದ ಟೋಟಲ್ ಟೈಮ್ ಟೇಕನ್ ಬೈ ದ ಬೋಟ್ ಟು ಕವರ್ 26 km ಡೌನ್ ಸ್ಟ್ರೀಮ್ ಅಂಡ್ 14 km ಅಪ್ ಸ್ಟ್ರೀಮ್. ನೋಡಿ ಡೌನ್ ಸ್ಟ್ರೀಮ್ ಅಪ್ ಸ್ಟ್ರೀಮ್ ಎರಡು ಕೇಳಿದ್ದಾನೆ. ಸೊ ಇಲ್ಲಿ ಟೋಟಲ್ ಟೈಮ್ ಅಂದ್ರೆ ಟೋಟಲ್ ಟೈಮ್ ಏನಾಗುತ್ತೆ, ಟೋಟಲ್ ಟೈಮ್ ಅಲ್ವಾ, ಏನಾಗುತ್ತೆ, ಸ್ಪೀಡ್ ಆಫ್ ಎ ಡೌನ್ ಸ್ಟ್ರೀಮ್ ಪ್ಲಸ್ ಟೋಟಲ್ ಟೈಮ್ ಟು ಕವರ್ ಡೌನ್ ಸ್ಟ್ರೀಮ್ ಅಂಡ್ 14 km ಅಪ್ ಸ್ಟ್ರೀಮ್. ಓಕೆ, ಸ್ಪೀಡ್ ಆಫ್ ಎ ಅಪ್ ಸ್ಟ್ರೀಮ್ ಡಿವೈಡ್ ಬೈ ಟೈಮ್ ಡಿವೈಡ್ ಬೈ, ಅಲ್ಲ ಟೈಮ್ ಕೇಳಿರೋದಲ್ವಾ, ಡಿಸ್ಟೆನ್ಸ್ ಡಿವೈಡ್ ಬೈ ಡಿಸ್ಟೆನ್ಸ್. ಇದು ಈ ಫಾರ್ಮುಲಾ ಎಷ್ಟೇ, ಟಿ ಕಳೆದ್ರೆ ಡಿ ಬೈ ಸ್ಪೀಡ್ ಅಂತ, ಅದನ್ನ ಬರ್ಕೊಂಡಿದ್ದೀನಿ ನಾನು, ಡಿ ಬೈ ಸ್ಪೀಡ್. ಸಾರಿ, ಇದು ಡಿ ಬೈ ಸ್ಪೀಡ್ ಹಾಕೋಬೇಕು. ಒಂದ್ ಸೆಕೆಂಡ್, ಡಿ ಬೈ ಸ್ಪೀಡ್, ಇದು ಉಲ್ಟಾ ಬರ್ಕೊಂಡಿದ್ದೀನಿ. ಸೊ ಏನ್ ಸರ್, ಡಿ ಬೈ ಸ್ಪೀಡ್, ಡಿಸ್ಟೆನ್ಸ್ ಬೈ ಸ್ಪೀಡ್ ಆಫ್ ಎ ಡೌನ್ ಸ್ಟ್ರೀಮ್, ಡಿಸ್ಟೆನ್ಸ್ ಬೈ ಸ್ಪೀಡ್ ಆಫ್ ದ ಅಪ್ ಸ್ಟ್ರೀಮ್. ಡಿಸ್ಟೆನ್ಸ್ ಏನ್ ಕೊಟ್ಟಿದ್ದಾನೆ ನೋಡಿ, 26 km. ಫೈಂಡ್ ದ ಟೋಟಲ್ ಟೈಮ್ ಟು 26 km ಡೌನ್ ಸ್ಟ್ರೀಮ್, ಅಂದ್ರೆ ಇದು 26. ಓಕೆ, ಡಿವೈಡ್ ಬೈ ಸ್ಪೀಡ್ ಆಫ್ ದ ಡೌನ್ ಸ್ಟ್ರೀಮ್ ಏನೋ, ಸ್ಪೀಡ್ ಆಫ್ ದ ಡೌನ್ ಸ್ಟ್ರೀಮ್ ಏನೋ ಇಲ್ಲಿ ನೋಡಿ, ಇದಕ್ಕೆ ಫಾರ್ಮುಲಾಗ ಹಾಕಿ ಎಸ್ ಡಿ ಇಸ್ ಈಕ್ವಲ್ ಟು 10 + 3, ಅದನ್ನ ಬರಿತೀನಿ ಇಲ್ಲಿ 10 + 3. ಡಿ ಅಪ್ ಸ್ಟ್ರೀಮ್ ಏನೋ 14 km. ಓಕೆ, ಸ್ಪೀಡ್ ಆಫ್ ದ ಅಪ್ ಸ್ಟ್ರೀಮ್ ಏನೋ ಇಲ್ಲಿ ಅಪ್ಪು ಯು ಮೈನಸ್ ವಿ ಅಂದ್ರೆ ಎಸ್ ಯು ಇಸ್ ಈಕ್ವಲ್ ಟು 10 - 3. ಅರ್ಥ ಆಗ್ತಿದೆಯಾ ಹೇಳ್ತಾ ಇರೋದು, 10 - 3 ಅಂತ ಬರ್ಕೋಬೇಕು. ಇಲ್ಲಿ ಬೇಕಾದ್ರೆ ಇನ್ನೊಂದು ಸ್ಟೆಪ್ ಬರ್ದಿದೆ ನೋಡಿ. ಈಗ ಏನಾಗುತ್ತೆ, ಅದು 26/13 ಪ್ಲಸ್ 14/7. ಅರ್ಥ ಆಯ್ತಾ? ಎಸ್. ಸೊ ಇದನ್ನ ಸಾಲ್ವ್ ಮಾಡ್ತೀರಾ? ಸಾಲ್ವ್ ಮಾಡಿದ್ರೆ ಎಷ್ಟು ಬರುತ್ತೆ? 7 2ಲಿ 13 2ಲಿ 2 + 2 is equal to 4 hours is the answer. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಬರೋಣ. ರಾಮ್ ಅಂಡ್ ರಾಹುಲ್ ಇನ್ವೆಸ್ಟೆಡ್ 4,500,800 in business. After 6 months, Ram left the business. Okay. Ram ಇಷ್ಟು, ರಾಹುಲ್ ಸಿಂಪಲ್ ಸರ್. ಇವನು 4,500 ಎಷ್ಟು ಸರ್? ಆಫ್ಟರ್ 6 months ರಾಮ್ ಲೆಫ್ಟ್ ಅಂದ್ರೆ 6 months ಮಾತ್ರ ಇನ್ವೆಸ್ಟ್. ಇವನು 1,800 ಅಂದ್ರೆ 12 months, ಒಂದು ವರ್ಷಕ್ಕೆ. ಯಾವಾಗ್ಲೂ ಪ್ರಾಫಿಟ್ ಒಂದು ವರ್ಷಕ್ಕೆ ಅಳಿಯೋದು. ಫೈಂಡ್ ದ ಪ್ರಾಫಿಟ್. ದಿಸ್ ಇಸ್ ದ ಫಾರ್ಮುಲಾ ಆಫ್ ಪ್ರಾಫಿಟ್ ಹಾಕಿದೆ. ಪ್ರಾಫಿಟ್ ಅಂದ್ರೆ ಸರ್ ಇನ್ವೆಸ್ಟ್ಮೆಂಟ್ ಇಂಟು ಟೈಮ್ ಅಲ್ವಾ? ಎಷ್ಟು ಇನ್ವೆಸ್ಟ್ ಮಾಡ್ತೀರಾ ಅದನ್ನೇ ಇಲ್ಲಿ ಬರ್ತಿರೋದು ನಾವು ಪ್ರಾಫಿಟ್ಗೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ 2 ಹೋಗುತ್ತೆ. 6 1ಲಿ 6, 6 2ಲಿ 12. ಆಯ್ತಾ? ನೆಕ್ಸ್ಟ್ 9 9 2 18, 9 2 9 5ಲಿ 15, 5:4, 5:4 ಇದೆಯಾ? ಇದೆ. ದಿಸ್ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ಮಾಡೋಣ ಬನ್ನಿ. ಈ ತರ ಫಾಸ್ಟ್ ಆಗಿ ಮಾಡ್ಬೇಕು ಸ್ನೇಹಿತರೆ. ಇದ್ರಲ್ಲೂ ಅಷ್ಟೇ, ಇದ್ರಲ್ಲಿ ಎಲ್ಲ ಮಾಡ್ಬೇಕು ಅಂತೇನಿಲ್ಲ ನಿಮ್ಗೆ. ನೀವು ಇಲ್ಲೇನ್ ಮಾಡ್ಬೇಕು, ಈ ತರ ಕ್ವಶನ್ಸ್ ಗಳಲ್ಲಿ ತುಂಬಾ ಈಸಿ. ನೋಡಿ, ಇವೆಲ್ಲ ಈಸಿ ಇದೆ, ಇದು ಈಸಿ ಇದೆ. ಈಗ ನೋಡಿ, ಡಿಫಿಕಲ್ಟಿ ಅನ್ಸ್ತಾ ಇದನ್ ಬಿಡಿ, ಇದನ್ನ ಡಿಫಿಕಲ್ಟಿ ಅನ್ಸ್ತಾ ಇದನ್ ಬಿಡಿ. ನಾನು ಹೇಳ್ತಾ ಇರೋ ಇದು ನೋಡಿ, ಒಂದೊಂದು ಸ್ಟೆಪ್ ಅಂತದ್ ಮಾಡಿ. ಇದು ಅಷ್ಟೇ, ಇದು ಟ್ರೈನ್ದು, ಇದು ಕೂಡ ಈಸಿ ಇರುತ್ತೆ. ಟ್ರೈನ್ ಏನಿದೆ, ಟ್ರೈನ್ದು ದ ಲೆಂತ್ ಆಫ್ ಎ ಟ್ರೈನ್ ಇಸ್ 150 ಮೀಟರ್ ಅಂಡ್ ಇಟ್ ಕ್ರಾಸ್ 250 ಮೀಟರ್ ಲಾಂಗ್ ಪ್ಲಾಟ್ಫಾರ್ಮ್ ಇನ್ 16 seconds. ಹಂಗೆ ಸ್ಪೀಡ್ ಆಫ್ ದ ಟ್ರೈನ್ ಏನಾಗುತ್ತೆ, ಸ್ಪೀಡ್ ಆಫ್ ದ ಟ್ರೈನ್ ಡಿಸ್ಟೆನ್ಸ್ ಆಫ್ ದ ಟ್ರೈನ್ ಪ್ಲಸ್ ಪ್ಲಾಟ್ಫಾರ್ಮ್ ಲೆಂತ್ ಡಿವೈಡ್ ಬೈ 16 seconds ಅಂದ್ರೆ ಟೈಮು. ಡಿಸ್ಟೆನ್ಸ್ ಎಷ್ಟು? 150/250 ಡಿವೈಡ್ ಬೈ 16 ಅಂದ್ರೆ 400 ಡಿವೈಡ್ ಬೈ 16 ಅಂದ್ರೆ ಎಷ್ಟಾಯ್ತು? 4 1ಲಿ 4 4 16 ಅಲ್ವಾ? 4 4 16, 4 1ಲಿ 100 ಅಂದ್ರೆ 25 ಆಯ್ತು. ಓಕೆ, ಇಫ್ ದ ಸ್ಪೀಡ್, ಇದು ಏದು ಆಯ್ತಾ? ಇಫ್ ಸ್ಪೀಡ್ ಆಫ್ ದ ಟ್ರೈನ್ ಬಿ ಇಸ್ 40% ಮೋರ್ ದನ್ ದಟ್ ಆಫ್ ದ ಎ,
ದೆನ್ ಫೈಂಡ್ ದ ಸ್ಪೀಡ್ ಆಫ್ ದ ಟ್ರೈನ್ ಬಿ. ನೋಡಿ ಸ್ಪೀಡ್ ಆಫ್ ದ ಟ್ರೈನ್ ಕಂಡು ಬಿಟ್ಟಿದೀವಿ. ಇದು ಬಿ 40% ಮೋರ್ ಅಂದ್ರೆ 40% ಮೋರ್ ಅಂದ್ರೆ ಇಂಟು 140/100 ಅಂತ ಹಾಕ್ಬೇಕು. ಇವೆಲ್ಲ ಮಾಡ್ತಾ ಕೂತ್ಕೋಬಿಡಿ. ನೋಡಿ 25 ಏನು 40% ಅಂದ್ರೆ ಇಲ್ಲಿ 10% 2.5 ಒಂದು ಚುಕ್ಕಿ ಇಟ್ರೆ ಗೊತ್ತಾಗುತ್ತೆ. 2% 20% ಅಂದ್ರೆ 5, 40% ಅಂತಂದ್ರೆ 10 ಅಂದ್ರೆ 25 + 10 ಅಂದ್ರೆ 35. ಸೊ ಬಿ ಇಸ್ 35 km/h. ಸಾರಿ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಕೇಳಿದಾನೆ. ಎಸ್ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಎಲ್ಲ ಕೊಟ್ಟಿರೋದು. ಸೊ 35 ಇಸ್ ದ ಆನ್ಸರ್. ಇದನ್ನ ಅರೇಂಜ್ ಮಾಡ್ತೇನೆ. 35 ಮೀಟರ್ ಪರ್ ಸೆಕೆಂಡ್. ಕಣ್ಣು ಮುಚ್ಕೊಂಡು ಟಿಕ್ ಹಾಕಿ. ಇದನ್ನ ಮಾಡ್ತಾ ಕೂತ್ಕೊಳ್ಳೋದು ಬೇಕಾದ್ರೆ ಮಾಡಿ. ಇದನ್ನ ಬೇಕಾದ್ರೆ ಮಾಡ್ತೀನಿ ಅಂದ್ರೆ ಮಾಡಿ. ನೋಡಿ ಹಿಂಗ್ ಮಾಡ್ತೀರಾ ಮಾಡಿ. ಓಕೆ 2 7ಲಿ 2 ಅಲ್ವಾ. 2 1 2 12.25 ಇಂಟು 7 ಮಾಡಿ ಬರುತ್ತೆ ನಿಮಗೆ. ನೆಕ್ಸ್ಟ್ ಬರ್ತೇನೆ. ಎ ಮ್ಯಾನ್ ಸ್ಪೆಂಡ್ಸ್ 25% ಆಫ್ ಹಿಸ್ ಇನ್ಕಮ್. ಓಕೆ 25% ಈಗ 100 ರೂಪಾಯಿ ಆಯ್ತು ಅನ್ಕೋಣ. ಅದರಲ್ಲಿ 25% ಇನ್ಕಮ್ ನ ಹೌಸ್ ರೆಂಟ್ ಅಂದ್ರೆ 25 ರೂಪಾಯಿನ ರೆಂಟ್ ಕೊಡ್ತಾನೆ ಅವನು. ಫ್ರಮ್ ದ ರಿಮೈನಿಂಗ್ ಇನ್ಕಮ್ ಈ ಸ್ಪೆಂಡ್ 80%. ರಿಮೈನಿಂಗ್ ಎಷ್ಟು ಸರ್? 75 ರೂಪಾಯಿ ಉಳಿತೀಗ. 75 ರೂಪಾಯಿ ಉಳಿದಿದೆ, ಇದು ಉಳಿತಾಯ. ಅದ್ರಲ್ಲಿ 80% ಅಗೇನ್ 75ರಲ್ಲಿ 80% ಅವನು ಫುಡ್ ಅಂಡ್ ಗ್ರೋಸರಿ. 80% ಅಂದ್ರೆ ಏನು? ಇನ್ 20% ಉಳಿತಾಯ. ಅಂದ್ರೆ ನೆಕ್ಸ್ಟ್ ಉಳಿತಾಯ ಎಷ್ಟು ಸರ್? ಉಳಿತಾಯ 20%. ನೋಡಿ 75ರಲ್ಲಿ 20% ಎಷ್ಟು? ಇಲ್ಲಿ ಒಂದು ಚುಕ್ಕಿ ಇಡಿ, ಇಲ್ಲಿ 5 ಪಕ್ಕ 7.5 10%. 20% ಅಂದ್ರೆ ಡಬಲ್ ಅಂದ್ರೆ 15. ಅಂದ್ರೆ 15 ರೂಪೀಸ್ ಅವನಿಗೆ ಉಳಿತಾಯ ಆಗುತ್ತೆ. ಖರ್ಚು ಎಷ್ಟಾಗ್ತಾ ಇದೆ ಅಂದ್ರೆ 60 ರೂಪಾಯಿ ಖರ್ಚಾಗ್ತಾ ಇದೆ. ಯಾವ್ದಕ್ಕೆ ಸರ್? ಫುಡ್ ಅಂಡ್ ಗ್ರೋಸರಿಗೆ. ಫುಡ್ ಅಂಡ್ ಗ್ರೋಸರಿಗೆ 60 ರೂಪಾಯಿ ಖರ್ಚಾಗ್ತಾ ಇದೆ. ರೆಂಟ್ಗೆ 25 ರೂಪಾಯಿ ಖರ್ಚಾಗಿದೆ. ಉಳಿದಿರೋದು ಅವನು 15 ರೂಪಾಯಿ. ಓಕೆ ಇಫ್ ಸೇವಿಂಗ್ ಇಸ್ 6000 ದೆನ್ ಫೈಂಡ್ ದ ಅಮೌಂಟ್ ಸ್ಪೆಂಟ್ ಆನ್ ದ ರೆಂಟ್. ಅಂದ್ರೆ ಈ 15 ರೂಪಾಯಿನ ಇಸ್ ಈಕ್ವಲೆಂಟ್ ಟು 6000 ಅಂತ ಕೊಟ್ಟಿದ್ದಾನೆ. ದೆನ್ ಫೈಂಡ್ ದ ಅಮೌಂಟ್ ಸ್ಪೆಂಟ್ ಆನ್ ಹಿಸ್ ರೆಂಟ್. ರೆಂಟ್ಗೆ ಎಷ್ಟು ಕಟ್ತಾ ಇದ್ದಾನೆ? 25 ಕೊಡ್ತಾ ಇದ್ದಾನೆ. ಅಂದ್ರೆ 25 ರೂಪಾಯಿ ಅಂದ್ರೆ is ಎಷ್ಟು ಅಂತ. ಸೊ ಕ್ವಶನ್ ಮಾರ್ಕ್ ಇಸ್ ಈಕ್ವಲ್ ಟು 6000 ಇಂಟು 25/15 ಹಾಕಿ. 5 3ಲಿ 15, 5 5ಲಿ 25, 3 1ಲಿ 3 2ಲಿ 6. ಸೊ ಎಷ್ಟಾಯ್ತು ಸರ್? 10,000 ಇದೆಯಾ? ಇದೆ. ಇಷ್ಟೇ ಕಾನ್ಸೆಪ್ಟ್. ಯಾವ ಫಾರ್ಮುಲಾ ಬೇಡ, ಏನು ಬೇಡ. ನೆಕ್ಸ್ಟ್ ಸ್ನೇಹಿತರೆ, ಎ ಕಂಟೈನ್ ಎ ಮಿಕ್ಸ್ಚರ್ ಆಫ್ 2 ಮಿಲ್ಕ್. ಓಕೆ ಇದನ್ನ ನಾನು ಬೇಕಾದ್ರೆ ಕೊನೆಯಲ್ಲಿ ಮಾಡ್ತೀನಿ. ಇದು ಸ್ವಲ್ಪ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಬೇಕು, ಲೆಂತ್ ಆಗುತ್ತೆ. ಈ ತರ ಬಂದಾಗ ನಾನು ನಿಮಗೆ ಇಲ್ಲಿ ಪ್ರಾಕ್ಟಿಕಲ್ ಮೆಥಡ್ ಹೇಳ್ಕೊಡ್ತೀನಿ. ಇದು ನಾನು ಬೇಕಾದ್ರೆ ಈ ವಿಡಿಯೋ ಕೊನೆಯಲ್ಲಿ ಕ್ವಶನ್ ತಗೋತೀನಿ, ನಾನು ಮಾಡ್ತೀನಿ. ಓಕೆ ಯಾಕಂತಂದ್ರೆ ಈ ತರ ಬಂದಾಗ ನೀವು ಬಿಡಬೇಕು ಅನ್ನೋದು ನಾನು ಇಲ್ಲಿ ಒಂದು ಪ್ರಾಕ್ಟಿಕಲ್ ಮೆಥಡ್ ತೋರಿಸ್ಕೊಡ್ತಾ ಇದ್ದೀನಿ. ಓಕೆ ಯಾವ್ದು ಇದು ನೋಡಿ, ಅಂದ್ರೆ ಇದು ಮಾಡಬಹುದು, 2-3 ಸ್ಟೆಪ್ ಆಗುತ್ತೆ ಅಷ್ಟೇ. ಅರ್ಥ ಮಾಡಿಸ್ಬೇಕು ನಿಮಗೆ. ಅದನ್ನ ನಾನು ಸ್ವಲ್ಪ ಡೀಟೇಲ್ ಆಗಿ ಬರಬೇಕು. ಹಾಗಾಗಿ ಇದನ್ನ ಕೊನೆಯಲ್ಲಿ ಕ್ಯಾಲ್ಕುಲೇಷನ್ ಜಾಸ್ತಿ ಇರೋದನ್ನ ಕೊನೆಯಲ್ಲಿ ಇಟ್ಕೋತೀನಿ. ಯಾಕೆ ನೆಕ್ಸ್ಟ್ ಬರ್ತೇನೆ. ಅಬಿ ಟೇಕ್ಸ್ ಅ ಲೋನ್ ಆಫ್ 25,000 ಅಂಡ್ ರೀಪೇಸ್ ಅನ್ ಅಮೌಂಟ್ ಆಫ್ 31,000. ನೋಡಿ ಅಬಿ 25,000 ಕಳಿಸಿದ್ದಾನೆ. 31,000 ಅಟ್ ದ ಎಂಡ್ ಆಫ್ 2 years. ಅಂದ್ರೆ ಎಷ್ಟು? 31,000ದಲ್ಲಿ 25,000 ಕಳೆದ್ರೆ 6,000 ರೂಪಾಯಿ ಅವನು ಇಂಟ್ರೆಸ್ಟ್ ಕೊಟ್ಟಿದ್ದಾನೆ, ಬಡ್ಡಿ ಇಂಟ್ರೆಸ್ಟ್. ಅಂದ್ರೆ ಇಲ್ಲಿ 2 ವರ್ಷಕ್ಕೆ ಎಷ್ಟು ಕೊಟ್ಟಿದ್ದಾನೆ ಅಂದ್ರೆ ನಮಗೆ ಏನ್ ಕೇಳಿದ್ದಾನೆ? ವಾಟ್ಸ್ ದ ರೇಟ್ ಆಫ್ ಇಂಟ್ರೆಸ್ಟ್. ನಿಮಗೆ ಬೇಕಾದ್ರೆ ಇದನ್ನ ಸಿಂಪಲ್ ಇಂಟ್ರೆಸ್ಟ್ ಟು PTR ಬಂದ್ರೆ 100. ಇದರಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ ಅಮೌಂಟ್ ಮೈನಸ್ ದಿಸ್. ಇವೆಲ್ಲ ಮಾಡಕ್ ಹೋಗ್ಬೇಡಿ, ಒಂದೇ ಸ್ಟೆಪ್ ಅಲ್ಲಿ ಮಾಡ್ಬೋದು. ಇನ್ನು ನೋಡ್ತಾನೆ ಹೇಳ್ಬಿಡ್ತೀನಿ. ಇಟ್ ಈಸ್ ಅರೌಂಡ್ ನಿಮಗೆ 12% ಇಸ್ ದ ಆನ್ಸರ್ ಅಂತ ಹೇಳ್ಬಿಡ್ತೀನಿ. ನಾನು ಇಲ್ಲಿ ಹೆಂಗ್ ಹೇಳ್ತೀನಿ ನೋಡಿ. 25,000 ಇರೋದು 31,000 ಆಗ್ತಾ ಇದೆ. ಓಕೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ. ಅಂದ್ರೆ 6,000 ಜಾಸ್ತಿ ಆಗಿದೆ. ಅಂದ್ರೆ 1 ವರ್ಷಕ್ಕೆ ಸಿಂಪಲ್ ಇಂಟ್ರೆಸ್ಟ್ 1 ವರ್ಷ, ಇದು ನೆಕ್ಸ್ಟ್ 2 ವರ್ಷ. ಅಂದ್ರೆ 1 ವರ್ಷಕ್ಕೆ ಈಗ 6,000ನ 2 ವರ್ಷಕ್ಕೆ 6,000 ಅಂದ್ರೆ 1 ವರ್ಷಕ್ಕೆ 3,000 ಅಂದ್ರೆ 3,000 ರೂಪಾಯಿ ಮತ್ತೆ ಪ್ಲಸ್ 3,000 ರೂಪಾಯಿ ನಮ್ಗೆ ಇಂಟ್ರೆಸ್ಟ್ 2ನೇ ವರ್ಷಕ್ಕೆ. ಸಿಂಪಲ್ ಇಂಟ್ರೆಸ್ಟ್ ಕೇಳಿದಾನೆ ಅಲ್ವಾ ಸರ್? 6,000 ಆಯ್ತು. ಅಂದ್ರೆ 25,000ದಲ್ಲಿ 3,000 ರೂಪಾಯಿ 1 ವರ್ಷ ಅಂದ್ರೆ ಎಷ್ಟು ಪರ್ಸೆಂಟ್? ಇಲ್ಲಿ ನೋಡಿ, ಇಲ್ಲಿ 10% ಒಂದು ಚುಕ್ಕಿ ಕಡೆ ಇಟ್ಟರೆ ಎಷ್ಟು? 10% ಅಂದ್ರೆ 2,500. 10% ಅಂದ್ರೆ ಎಕ್ಸ್ಪ್ಲೈನ್ ಮಾಡ್ತಾರೆ 2,500. 1% ಅಂದ್ರೆ 250. ಇನ್ನೊಂದು ಚುಕ್ಕಿ ಕಡೆ ಇಡಿ ಅಲ್ವಾ? 2,500 250. ಇಲ್ಲಿ ಇನ್ನೊಂದು ಹಂಗಾರೆ 2% ಅಂದ್ರೆ 500. ಅಂದ್ರೆ ಈ 2,500 ಪ್ಲಸ್ 500 ಸೇರಿದ್ರೆ 3,000. 2% ಅಂದ್ರೆ 500. ಸೊ ಇದೆರಡನ್ನು ಕೂಡಿ 12%, 3,000 ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ 12%. ನೀವು ಫಾರ್ಮುಲಾ ಎಲ್ಲ ಹಾಕೊಂಡು ಕೂತ್ಕೋಬಿಡಿ. ಇಂಥದ್ದೆಲ್ಲ ಟೈಮ್ ಉಳಿಸ್ಬೇಕು. ಇದೆಲ್ಲ ನಿಮಗೆ 30 seconds ಅಲ್ಲಿ ಮಾಡೋ ಕ್ವಶನ್ಸ್ಗಳು ಮ್ಯಾಕ್ಸಿಮಮ್ ಅಂದ್ರೆ. ಓಕೆ ನೆಕ್ಸ್ಟ್ ಬರ್ತೇನೆ. ರಾಮ್ ಶ್ಯಾಮ್ ಟುಗೆದರ್ ಕ್ಯಾನ್ ಡೂ ಎ ವರ್ಕ್ ಇನ್ 16 days. ಓಕೆ ಶ್ಯಾಮ್ ಟೇಕ್ಸ್ ಟ್ವೈಸ್ ಟೈಮ್ ಹ್ಯಾಸ್ ರಾಮ್ ಟೇಕ್ಸ್ ಟು ಡೂ ದ ಸೇಮ್ ವರ್ಕ್. ಓಕೆ ನೋಡಿ, ರಾಮ್ ಪ್ಲಸ್ ಶ್ಯಾಮ್ 16 ದಿನ ಮುಗಿಸ್ತಾರೆ. ಇಲ್ಲಿ ನಮ್ಗೆ ಎಫಿಷಿಯನ್ಸಿ ಮೆಥಡ್ ಅಲ್ಲಿ ಮಾಡಬೇಕು. ಓಕೆ ಎಫಿಷಿಯನ್ಸಿ ಮೆಥಡ್
ಓಕೆ, ಪರ್ ಯೂನಿಟ್ ವರ್ಕ್ ಮೆಥಡ್ ಅಲ್ಲಿ ಮಾಡ್ಬೇಕಿದ್ನ. ಶ್ಯಾಮ್ ಟೇಕ್ಸ್ ಟ್ವೈಸ್ ಟೈಮ್ ಆಸ್ ರಾಮ್ ಟೇಕ್ಸ್ ಟು ಡೂ ದ ಸೇಮ್ ವರ್ಕ್. ಓಕೆ, ಇಲ್ಲಿ ಶ್ಯಾಮು ಮತ್ತೆ ರಾಮ್ ಎಫಿಷಿಯನ್ಸಿ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಈಗ ಶ್ಯಾಮು ಟ್ವೈಸ್ ಟೈಮ್ ತಗೋತಾನೆ ರಾಮ್ ಮಾಡಕ್ಕಿಂತ. ನಾನು ಹೇಳ್ತಾ ಇರೋದು ಅರ್ಥ ಮಾಡ್ಕೊ, ರಾಮ್ ಮಾಡಕ್ಕಿಂತ ಅವನು 2 ಟೈಮ್ ಜಾಸ್ತಿ ತಗೋತಾನೆ. ಅಂದ್ರೆ ಇಲ್ಲಿ ಎಫಿಷಿಯನ್ಸಿ ಏನು ಶ್ಯಾಮ್ದು, ಶ್ಯಾಮ್ ಎಫಿಷಿಯನ್ಸಿ, ಈಗ ಶ್ಯಾಮ್ ಎಫಿಷಿಯನ್ಸಿ ಏನು ಒಂದು 1 ಯೂನಿಟ್ 1 ಡೇ ಕೆಲಸ ಮಾಡ್ತಾನೆ ಅಂತ. ಯಾಕೆ? ಟ್ವೈಸ್ ಟೈಮ್ ಆಸ್ ಟೇಕ್ಸ್ ರಾಮ್ ಟೈಮ್. ಅಂದ್ರೆ ಅವ್ನು ಜಾಸ್ತಿ ಟೈಮ್ ತಗೋತಾ ಇದ್ದಾನೆ. ಅಂದ್ರೆ ಈಗ ಒಂದು ಕೆಲಸ, ಒಂದು ಗೊಂಬೆ ಮಾಡಕ್ಕೆ ಶ್ಯಾಮ್ ಪರ್ ಡೇ 1 ಗೊಂಬೆ ಮಾಡ್ತಾನೆ ಅಂತ ಇಟ್ಕೊಳ್ಳಿ. ಯಾಕಂದ್ರೆ ಅವ್ನು ಜಾಸ್ತಿ ಟೈಮ್ ತಗೋತಾ ಇದ್ದಾನೆ. ಇವನು ರಾಮ್ ಟೇಕ್ಸ್ ಟು ದಕ್ಕಿಂತ ಜಾಸ್ತಿ, ಅಂದ್ರೆ ರಾಮು ಜಾಸ್ತಿ ಟೈಮ್ ತಗೋತಾ ಇದಲ್ಲ. ಅಂದ್ರೆ ಇವನು 1 ದಿನಕ್ಕೆ 2 ಗೊಂಬೆ ಮಾಡ್ತಾನೆ. ಎಫಿಷಿಯನ್ಸಿ ಇದು, ಎಫಿಷಿಯನ್ಸಿ. ಅಂದ್ರೆ ರಾಮ್ ಈಗ ನೋಡಿ 2 ಗಂಟೆ 1 ದಿನಕ್ಕೆ 2 ಗೊಂಬೆ ಮಾಡ್ತಾನೆ. ಅಂದ್ರೆ ಇವನು ಟ್ವೈಸ್ ಟೈಮ್ ತಗೋತಾನೆ. ಅವನು ಅದೇ 2 ಗೊಂಬೆ ಮಾಡಕ್ಕೆ ಡಬಲ್ ತಗೋತಾನೆ. ಅಂದ್ರೆ 2 ದಿನ ತಗೋತಾನೆ. ಅಂದ್ರೆ 1 ದಿನಕ್ಕೆ 1 ಗೊಂಬೆ ಮಾಡೋದು ಅಂತ ಅರ್ಥ. ಎಫಿಷಿಯನ್ಸಿ ಗೊತ್ತಾಯ್ತಲ್ಲ, ಅರ್ಥ ಆಗ್ತಿದೆ ನಾನು ಹೇಳ್ತಾ ಇರೋದು. ಓಕೆ, ಈಗ ಟೋಟಲ್ ವರ್ಕ್ ಏನಾಗುತ್ತೆ? ಟೋಟಲ್ ವರ್ಕ್ ಇಲ್ಲಿ ನೋಡಿ, ಇಬ್ರು ಸೇರ್ ಕೆಲಸ ಮಾಡೋದು 16. ಅವ್ರ ಎಫಿಷಿಯನ್ಸಿ ಎಷ್ಟು ಟೋಟಲ್ ಇಲ್ಲಿ? ರಾಮ್ ಪ್ಲಸ್ ಶ್ಯಾಮ್ ಎಷ್ಟು? 1 + 2 ಅಂದ್ರೆ 3 × 3 ಮಾಡಿ, ಅಂದ್ರೆ 6 × 3 18, 48 ಇಸ್ ದ ಟೋಟಲ್ ವರ್ಕ್. ಓಕೆ, 48 ಇಸ್ ದ ಟೋಟಲ್ ವರ್ಕ್. ಓಕೆ, ಈಗ ನಮ್ಗೆ ಏನ್ ಕೇಳಿದಾನೆ? ಇನ್ ಹೌ ಮೆನಿ ಡೇಸ್ ಶ್ಯಾಮ್ ಅಲೋನ್ ಕ್ಯಾನ್ ಕಂಪ್ಲೀಟ್ ದ ವರ್ಕ್. ಶ್ಯಾಮ್ ಎಷ್ಟು ಸರ್? 1 ಡೇ ಪರ್ ಯೂನಿಟ್. ಅಂದ್ರೆ ಏನು ಸರ್? ಶ್ಯಾಮ್ ಅಲೋನ್ ಫುಲ್ ಅಂದ್ರೆ 48 ದಿನ, ಒಂದು 1 ದಿನಕ್ಕೆ 1 ಯೂನಿಟ್ ಕೆಲಸ ಮಾಡ್ತಾನೆ. ಅಂದ್ರೆ 48 ಡೇಸ್ ತಗೋತಾನೆ. 48 ಡೇಸ್ ಇಸ್ ದ ರೈಟ್ ಆನ್ಸರ್. ಅದೇ ರಾಮ್ ಕೇಳಿದ್ರೆ ರಾಮ್ 48/2 ಅಂತ ಮಾಡ್ಬೇಕಾಗಿತ್ತು. ಅಂದ್ರೆ 2 24 ಆಗ್ತಿತ್ತು ರಾಮ್ದು. ನಮ್ಗೆ ಶ್ಯಾಮ್ದು ಕೇಳಿರೋದು. ಸೊ 48 ಇಸ್ ದ ರೈಟ್ ಆನ್ಸರ್. ಗೊತ್ತಾಯ್ತಲ್ಲ? ಎಸ್, ನೋಡಿ, ಇದೊಂದು 10 ಕ್ವಶನ್ಸ್ ನಿಮಗೆ ಮಿಸ್ಲೆನಿಯಸ್ ಕೇಳಿದೆ. ನಾನು ಎಲ್ಲ ಕ್ವಶನ್ ಟ್ರೈ ಮಾಡಿದ್ದೀನಿ. ಇಲ್ಲಿ ನಾನು ಡಿಫಿಕಲ್ಟಿ ಇರೋದು ಬಿಟ್ಬಿಡಿ, ಈ ತರ ಈಸಿ ಇರೋದು ಫಾಸ್ಟ್ ಆಗಿ ಮಾಡ್ಬಿಡಿ. ನಿಮಗೆ ಮ್ಯಾಕ್ಸಿಮಮ್ ಸ್ಕೋರ್ ಮಾಡಬೇಕು, ಪ್ರಿಲಿಮ್ಸ್ ಕ್ಲಿಯರ್ ಮಾಡಬೇಕು, ಅಷ್ಟೇ ಇರೋದು. ಓಕೆ, ನೆಕ್ಸ್ಟ್ ನಾವು ಮಿಸ್ಸಿಂಗ್ ಸೀರೀಸ್ ತಗೋಣ. ಈಗ ಮಿಸ್ಸಿಂಗ್ ಸೀರೀಸ್ ಮಾಡ್ಕೊಂಡು ಆಮೇಲೆ ನಾವು DI ಲಾಸ್ಟ್ ಅಲ್ಲಿ ಇಟ್ಕೋತೀನಿ. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ಬನ್ನಿ ಸ್ನೇಹಿತರೆ, ಈಗ ನೆಕ್ಸ್ಟ್ ರಾಂಗ್ ನಂಬರ್ ಸೀರೀಸ್ ಇದೆ. ಓಕೆ, ರಾಂಗ್ ನಂಬರ್ ಒಂದು 5 ಕ್ವಶನ್ ಇದೆ ನೋಡಿ. ಅಂದ್ರೆ ಈ ಸೀರೀಸ್ ಅಲ್ಲಿ ರಾಂಗ್ ನಂಬರ್ ಯಾವುದು ಅನ್ನೋದು ಕಂಡುಹಿಡಿಯಬೇಕು. ಓಕೆ, ಒಂದ್ಸಲ ಮಿಸ್ಸಿಂಗ್ ನಂಬರ್ ಕೇಳ್ತಾನೆ, ಈಸಿ ಇರುತ್ತೆ. ರಾಂಗ್ ನಂಬರ್ ಸ್ವಲ್ಪ ಡಿಫಿಕಲ್ಟೀಸ್ ಅನ್ನೋರು ಪ್ರಾಕ್ಟೀಸ್ ಮಾಡಿ. ಏನಿಲ್ಲ, ಇಲ್ಲಿ ಏನ್ ಮಾಡಬೇಕು ಅಂತಂದ್ರೆ, ಇಲ್ಲಿ ನೋಡಿ, ಇಲ್ಲಿ ನೋಡಿ ಗ್ಯಾಪ್ ಇಲ್ಲಿ ಡಬಲ್ ಇದೆ. ಅಂದ್ರೆ ಏನು ಇಂಟು ಆಗ್ತಾ ಇದೆ ಅಂತ ಅರ್ಥ. ಬಟ್ ಇಂಟು ಏನ್ ಆಗ್ತಾ ಇದೆ ಅದನ್ನ ನಾವು ಚಿಕ್ಕ ನಂಬರ್ ಇವನಿಗೆ ಕೇಳಿ, ಇವನ್ಗೆ 8 2 16 ಆಗುತ್ತೆ. ಇಂಟು 2 ಆಗ್ತಾ ಇದೀನಿ ಅಂತಾನೆ. ಇವನಿಗೆ ಕೇಳಿ 16 2 32 ಆಗ್ಬೇಕು. ಇಲ್ಲಿ 38 ಇದೆ. ಇಂಟು 2 ಮಾಡಿದ್ರೆ 38 ಇದೆ. ಸೊ ಇಲ್ಲಿ ಏನೋ ಒಂದು ಮಿಸ್ಸಿಂಗ್ ಆಯ್ತಲ್ಲ. ಓಕೆ, ಇವನಿಗೆ ಕೇಳಿ 38 × 78 ಕೇಳಿ, ಏನ್ ಹೇಳ್ತಾನೆ ಅವನು? 38 × 2 60, 30 30 60 76 ಆಗುತ್ತೆ. ಅಲ್ಲಿ 78 ಇದೆ. ಅಂದ್ರೆ +2 ಮಾಡ್ಬೇಕು ಇದಕ್ಕೆ. ಇದು ನೋಡಿ 16 2 36 + 4 ಆಗುತ್ತೆ. ಇವನಿಗೆ ಕೇಳಿ, ಇವನು ಇಂಟು 2 + 2 ಮಾಡಬೇಕು ಅಂತ ಹೇಳ್ತಾನೆ ಇವನು ಕೂಡ, ಅಲ್ವಾ ಸರ್? 2 ಮಾಡ್ಬೇಕು, ಹೌದು. ಅಂದ್ರೆ ಇಲ್ಲಿ +4 ಬರ್ತಾ ಇಲ್ಲ, ಇಲ್ಲಿ ರಾಂಗ್ ಇದೆ ಅಂತ ಅರ್ಥ. ಅಂದ್ರೆ ಏನರ್ಥ? ಇದು +2 ಆಗ್ಬೇಕು. ಅಂದ್ರೆ ಇದು 18 ಆದ್ರೆ +2 ಆಗುತ್ತೆ. ಅಂದ್ರೆ ಈಗ ನಾನು ನಿಮ್ಗೆ ಹೇಳ್ತೀನಿ ನೋಡಿ, ಇದು ಹೆಂಗಿದೆ ಅಂತ ಇಲ್ಲಿ ಬರೆಯೋಣ. ಇಲ್ಲಿ ಬರ್ದು ಹೇಳಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ನಾನು ಬರೀತೀನಿ ಇಲ್ಲಿ. ಒಂದು ಸೆಕೆಂಡ್, ಕೆಳಗಡೆ ಸ್ಟ್ರೈಟ್ ಆಗಿ ಬರ್ಕೊಂಡು ಹೋಗೋಣ. ಒಂದು ಸೆಕೆಂಡ್. ಇಲ್ಲಿ ರಾಂಗ್ ನಂಬರ್ ಯಾವುದು ಅಂದ್ರೆ, ಇಲ್ಲಿ ನೋಡಿ, ಈಗ 8 ಇದೆಯಲ್ಲ, 8 ನೆಕ್ಸ್ಟ್ ಏನು ಸರ್? 8 × 2 16 + 2 ಆಗ 18 ಆಗ್ಬೇಕು. ಈಗ ನೋಡಿ, ಈಗ ಇದು 16 ಬದಲು 18 ಆಗಿದ್ದಾಗ ಇದು 4 ಬದಲು 2 ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ 18 × 2 ಮಾಡಿದ್ರೆ ಎಷ್ಟಾಗುತ್ತೆ? 18 2 36 + 2 ಹಾಕಿದ್ರೆ 38 ಬರುತ್ತೆ. ಇನ್ನೆಲ್ಲ ಕರೆಕ್ಟ್ ಆಗಿ ಹೋಗ್ತಾ ಇರ್ಬೇಕು. ಇದನ್ನು ಚೆಕ್ ಮಾಡಿ. 318 × 2 ಎಷ್ಟು? 300 300 600. 18 2 32 630 ಎಷ್ಟು? 18 2 36 36 + 2 ಹಾಕಿದ್ರೆ 638 ಆಗುತ್ತೆ. ಎಸ್, ಅಂದ್ರೆ ಇಲ್ಲಿ ತಪ್ಪಾಗಿದೆ. ಇದು 4 ಬದಲು ಏನಾಗೋಯ್ತು? 2 ಹಾಕ್ಬೇಕು, 18 ಹಾಕ್ಬೇಕಾಗಿತ್ತು. ಅವಾಗ ಕರೆಕ್ಟ್ ಆಗುತ್ತೆ. ಅವಾಗ ನೋಡಿ, ಇದು ಇದು ಏನಾಗುತ್ತೆ ನೋಡಿ, ಅದು 16 ಆದ್ರೆ ಆಗ ಇಲ್ಲಿ ಏನಾಗುತ್ತೆ? ಇದು ನೋಡಿ ಏನಾಗುತ್ತೆ? 8 × 2 + 2 ಆದಾಗ ಇದು 18 ಆಗುತ್ತೆ. ಸೊ ಅಂದ್ರೆ ಇಲ್ಲಿ ಏನಾಗ್ತಾ ಇದೆ?
ನಂಬರ್ ಏನಿದೆ ಅದಕ್ಕೆ ಇಂಟು 2 ಮಾಡಿ ಪ್ಲಸ್ 2 ಮಾಡಬೇಕು. ಅಂದ್ರೆ ಇದು 16 ಬದಲು 18 ಆದ್ರೆ ಕರೆಕ್ಟ್ ಆಗುತ್ತೆ. ಸೊ ರಾಂಗ್ ಯಾವುದು? 16. ಓಕೆ ಓಕೆ, ನೆಕ್ಸ್ಟ್ ಕ್ವಶನ್ ಬರೋಣ. ನೆಕ್ಸ್ಟ್ ನೋಡಿ 224. ಇದು ಅಲ್ಟಿಮೇಟ್ ಕ್ವಶನ್ ಇದೆ. ಇಲ್ಲಿ ನೋಡ್ರೆ ಗ್ಯಾಪ್ ಏನೂ ಇಲ್ವಲ್ಲ ಅನ್ಸುತ್ತೆ. ಇಲ್ಲಿ ದೊಡ್ಡ ನಂಬರ್ ಗ್ಯಾಪ್ ನೋಡ್ಬೇಕು ನೀವು ಯಾವಾಗಲೂ. ಓಕೆ, ದೊಡ್ಡ ನಂಬರ್ ಗ್ಯಾಪ್ ನೋಡ್ಬೇಕು. ಓಕೆ, ಇಲ್ಲಿ ಜಾಸ್ತಿ ಇದೆ ಗ್ಯಾಪ್, ಇಲ್ಲಿ ಒಂಚೂರು ಕಮ್ಮಿ ಆಯ್ತು, ಹಂಗೆ ಕಮ್ಮಿ ಆಯ್ತು, ಹಂಗೆ ಕಮ್ಮಿ ಆಯ್ತು, ಹಂಗೆ ಕಮ್ಮಿ ಆಯ್ತು, ಹಂಗೆ ಕಮ್ಮಿ ಆಯ್ತು. ಅಂದ್ರೆ ಇದು ಪ್ಲಸ್ಸು ಏನೋ ಆಗ್ತಾ ಇದೆ ಅಂತ. ಬಟ್ ಏನೋ ಈಗ ನೋಡಿ, ಫಾರ್ ಎಕ್ಸಾಂಪಲ್ 224ಕ್ಕೆ ಎಸ್ ಸೇರದ 1 ಸೇರದ 225 ಆಗುತ್ತೆ ಅಲ್ವಾ. ಈಗ 225ಕ್ಕೆ ಎಸ್ ಸೇರದ 236 ಆಗುತ್ತೆ. ಎಷ್ಟಾಗುತ್ತೆ ಸರ್? 8 ಸೇರಿದ್ರೆ 233 ಆಗುತ್ತೆ. ಇಲ್ಲಿ ನೋಡ್ತಾ ಇರಬಹುದು. ಓಕೆ, ಇನ್ನೂ ಒಂದು ಚೆಕ್ ಮಾಡಬೇಕಾರೆ ಈಗ 233ಕ್ಕೆ ಎಷ್ಟು ಸೇರದ 260 ಆಗುತ್ತೆ? ಎಷ್ಟು ಸೇರೋದಾಗತ್ತೆ ಹೇಳ್ತೀರಾ? ಎನಿಬಡಿ? ಎಷ್ಟಾಗುತ್ತೆ? 27. ಆಗ 260 ಆಗುತ್ತೆ. ಇಲ್ಲಿ ನಂಬರ್ ನೋಡಿ, ಇದು 8 ಇದೆ, ಇದು 27 ಇದೆ. ಅಂದ್ರೆ ನೋಡಿ, ಇದನ್ನ 1 ಕ್ಯೂಬ್ ಅಂತ ಬರಿಬೋದಾ? ಇದನ್ನ 2 ಕ್ಯೂಬ್ ಅಂತ ಬರಿಬೋದಾ? ಇದನ್ನ 3 ಕ್ಯೂಬ್ ಅಂತ ಬರಿಬೋದಾ? 3 3 9 3 27. ಅರ್ಥ ಆಗ್ತಿದೆಯಲ್ಲ? ಸೊ ಈ ತರ ಆಗ್ತಾ ಇರೋದು, ಅದಕ್ಕೆ ಇದು ಪ್ಲಸ್ ಆಗ್ತಾ ಇದೆ. ಇಲ್ಲಿ ಅದಕ್ಕೆ ಪ್ಲಸ್ 1 ಕ್ಯೂಬ್ ಅಂದ್ರೆ ಒಂದೇ. ಇಲ್ಲಿ ಈ ತರ ಗ್ಯಾಪ್ ಆಗ್ತದೆ. ಈಗ ನೆಕ್ಸ್ಟ್ 260 ಪ್ಲಸ್ ಎಷ್ಟು ಸೇರಿದ್ರೆ 324 ಆಗುತ್ತೆ. 4 ಕ್ಯೂಬ್ ಆಗಿರ್ಬೇಕು ಇದು. 4 ಕ್ಯೂಬ್ ಅಂದ್ರೆ ಎಷ್ಟು ಸರ್? 4 ಕ್ಯೂಬ್ ಅಂದ್ರೆ ಎಷ್ಟು? 4 4 16 16 4 64. ಕರೆಕ್ಟ್ ಆಗಿದೆಯಾ? ಕರೆಕ್ಟ್ ಆಗಿ 324. ಅಂದ್ರೆ ಇದು ಕರೆಕ್ಟ್ ಆಯ್ತು. ಅಂದ್ರೆ ಇವೆರಡಲ್ಲಿ ಯಾವ್ದಾರು ತಪ್ಪಿರಬೇಕು. ಓಕೆ, 324ಕ್ಕೆ 5 ಕ್ಯೂಬ್ ಆಗ್ಬೇಕು. 5 ಕ್ಯೂಬ್ ಅಂದ್ರೆ ಎಷ್ಟು? ಎಷ್ಟು 5 ಕ್ಯೂಬ್? 5 5 25. 25 5 125 ಅಲ್ವಾ ಸರ್? 125 ಹಾಕಿದ್ರೆ ಏನಾಗುತ್ತೆ? 125 25 5 5 25 25 5 125. 125 ಹಾಕಿದ್ರೆ ಏನಾಗುತ್ತೆ? 125 ಹಾಕಿದ್ರೆ 324ಕ್ಕೆ 449 ಆಗ್ಬೇಕು. 447 ಇದೆ. ದಿಸ್ ಈಸ್ ರಾಂಗ್. 447 ಇಸ್ ದ ರೈಟ್ ಆನ್ಸರ್. ಓಕೆ, ಫಸ್ಟ್ ನೋಡಿ, ಪ್ಲಸ್ ಆಗ್ತಾ ಇದೆಯೋ ಮೈನಸ್ ಆಗ್ತಿದೆ, ನಿಮ್ಗೆ ಇಂಟು ಆಗ್ತಾ ಗೊತ್ತಾಗ್ಬೇಕು. ಪ್ಲಸ್ ಆಗ್ತಾ ಇದೆ, ಬಟ್ ಇಲ್ಲಿ ತುಂಬಾ ಕಮ್ಮಿ ಇದೆ. ಇಲ್ಲೇನು ಜಾಸ್ತಿ ಆಗೋಯ್ತು ಅಂದ್ರೆ ಏನೋ ಸ್ಕ್ವೇರು ಕ್ಯೂಬ್ ಇರುತ್ತೆ ಅಂತ ಹಿಂಗೆ ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ. ಓಕೆ, 48 66. ಬೇಕಾದ್ರೆ ಒಂದ್ ಸ್ಟೆಪ್ ಬರೆದು ಬಿಡೋಣ, ಯಾಕಂದ್ರೆ ಅಲ್ಲೇ ಮಾಡ್ತಾ ಹೋದ್ರೆ ನಿಮ್ಗೆ ಕನ್ಫ್ಯೂಸ್ ಆಗೋದು ಬೇಡ. ಇನ್ನೊಂದು ಸ್ಟೆಪ್ ಬೇಕಾದ್ರೆ ನೀವು ಬರ್ಕೊಳಕ್ ಹೋಗ್ಬೇಡಿ, ನಾನು ನಿಮ್ಗೋಸ್ಕರ ಬರಿತಾ ಇದ್ದೀನಿ ಇಲ್ಲಿ ಅಷ್ಟೇ. ಓಕೆ, ಈಗ ನೋಡಿ, ಇಲ್ಲಿ ತುಂಬಾ ಗ್ಯಾಪ್ ಇಲ್ಲ, ಅಂದ್ರೆ ಪ್ಲಸ್ ಮೈನಸ್ ಏನೋ ಆಗ್ತಾ ಇದೆ ಅಂತ ಇವ್ನು ಕೇಳಿ. 48ಕ್ಕೆ ಎಸ್ ಸೇರದ 64 ಆಗುತ್ತೆ ಅಂತ ಕೇಳಿ ಅವನೇನ್ ಹೇಳ್ತಾನೆ? 48 58 16 16 ಅಲ್ವಾ? 16. ಇವರಿಬ್ರು ನಡುವೆ ಏನು ಡಿಫ್ರೆನ್ಸ್ ಇದೆ ಅಂತ ಕೇಳಿ. ಅವಂಗ ಕೇಳಿ ಎಷ್ಟಾಗುತ್ತೆ ಅವರಿಬ್ರು ನಡುವೆ ಡಿಫ್ರೆನ್ಸ್? 64 74 84 3 ಅಂದ್ರೆ 23 ಆಯ್ತು. ಇವರಿಬ್ರು ನಡುವೆ ಎಷ್ಟು ಡಿಫ್ರೆನ್ಸ್ ಇದೆ? 24 ಡಿಫ್ರೆನ್ಸ್ ಇದೆ. ನೆಕ್ಸ್ಟ್ ಎಷ್ಟು ಡಿಫ್ರೆನ್ಸ್ ಇದೆ? 2 1 27 ಡಿಫ್ರೆನ್ಸ್. ಇವರಿಬ್ರು ನಡುವೆ ಎಷ್ಟು ಡಿಫ್ರೆನ್ಸ್ ಇದೆ? 30 ಡಿಫ್ರೆನ್ಸ್ ಇದೆ. ಇವರಿಬ್ರು ನಡುವೆ ಎಷ್ಟು ಡಿಫ್ರೆನ್ಸ್ ಇದೆ? 33 ಡಿಫ್ರೆನ್ಸ್ ಇದೆ ಅಲ್ವಾ? ಈಗ ನೋಡಿ, ಏನು ಗೊತ್ತಾಗ್ತಾ ಇಲ್ಲ. ಇವೆರಡರ ನಡುವೆ ನೋಡಿ ಎಷ್ಟಿದೆ ಇದು? 16 4 70 4 3 7. ಇವ್ರ ನಡುವೆ ನೋಡಿ 3, ಇವ್ರ ನಡುವೆ ನೋಡಿ 3, ಇವ್ರ ನಡುವೆ ನೋಡಿ 3 ಡಿಫ್ರೆನ್ಸ್, ಇವ್ರ ನಡುವೆ ನೋಡಿ 3 ಡಿಫ್ರೆನ್ಸ್. ಅಂದ್ರೆ ಈಗ ಇಲ್ಲಿ ಸರಿ ಇದೆ, ಇಲ್ಲಿ ತಪ್ಪಿದೆ. ಇಲ್ಲಿ ತಪ್ಪಿದೆ ಅಂದ್ರೆ ಇವ್ರಿಬ್ಬರ ನಡುವೆ ಯಾರು ತಪ್ಪಿದ್ದಾರೆ ಅಂತ ನೋಡಬೇಕು. ಯಾರು ತಪ್ಪಿರ್ಬೋದು? ಐದರ್ ಫಸ್ಟ್ ನಂಬರ್ ತಪ್ಪಿರ್ಬೇಕು, ಸೆಕೆಂಡ್ ನಂಬರ್ ತಪ್ಪಿರ್ಬೇಕು. ಬಟ್ ಇಲ್ಲಿ ನೀವು ನೋಡಿದ್ರೆ ಇಲ್ಲಿ 23 ಇದೆ ಅಲ್ವಾ? 23 ಮತ್ತೆ ಇಲ್ಲಿ ನೋಡಿ 3 ಅಲ್ಲ, ಇದು ಒಂದು ಡಿಫ್ರೆನ್ಸ್ ಇದೆ. ಇದು ಒಂದು ಡಿಫ್ರೆನ್ಸ್ ಅಂದ್ರೆ ಇಲ್ಲಿ ಇವರಿಬ್ಬರು ಡಿಫ್ರೆನ್ಸ್ ಮಾಡಿದಾಗ ಇದು 3 ಬರಬೇಕಾಗಿತ್ತು, ಇದು ಒಂದಿದೆ. ಅಂದ್ರೆ 3 ಬರ್ಬೇಕಂದ್ರೆ ಇದು 21 ಆಗ್ಬೇಕು. ಅಂದ್ರೆ ಇವನು ತಪ್ಪಿದಾನೆ. ಯಾಕೆ ಇವನು ಇದು 21 ಆಗ್ಬೇಕು ಅಂದ್ರೆ ಇವನ್ ಎಷ್ಟಿರ್ಬೇಕು? 66 ಇರ್ಬೇಕು. 66 ಇದ್ದಾಗ ನೋಡಿ, ಇವನು 66 48 ಮೈನಸ್ 66 ಮಾಡಿದ್ರೆ ಎಷ್ಟಾಗುತ್ತೆ? 18 ಬರುತ್ತೆ. ಅಂದ್ರೆ ಇವನು 18 ಆಗ್ತಾನೆ. 18 ಮತ್ತೆ ಇದು 21 ಆಗುತ್ತೆ. ಅವಾಗ 21 ಆದಾಗ ಏನಾಗುತ್ತೆ? ಕರೆಕ್ಟ್ ಆಗುತ್ತೆ. ಅಂದ್ರೆ ಯಾರು ತಪ್ಪಿದ್ದಾನೆ? 64 ತಪ್ಪಿದ್ದಾನೆ. ಇಸ್ ದ ರೈಟ್ ಆನ್ಸರ್. ಅದು 66 ಆಗ್ಬೇಕಾಗಿತ್ತು. ಓಕೆ, ಸೊ ಈ ತರ ಮಾಡ್ಬೇಕು ಸ್ನೇಹಿತರೆ. ನೆಕ್ಸ್ಟ್ ಬರ್ತೀನಿ. ಇದು ನೀವ ಮಾಡ್ಲಾ ಹೋಮ್ವರ್ಕ್ ಕೊಡೋಣ. ಒಂದು ಈಸಿ ಇದೆ ಇದು ಕೂಡ. ಈಗ
ಇಲ್ಲಿ ನೋಡಿ 5, 10, 20 ನೋಡಿ, ಇಲ್ಲಿ ಡಬಲ್ 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 ಇದೆ, ಅಂದ್ರೆ ಏನು ಇಂಟು 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 ಆಗ್ತಾ ಇದೆ ಅಂತ. ಬಟ್ ನಿಜವಾಗ್ಲೂ ಇಂಟುನ ಆಗ್ತಾ ಇದೆಯಾ, ಪ್ಲಸ್ ಆಗ್ಬೋದಲ್ಲ, ಯಾಕಂದ್ರೆ 20 ಇಂಟು 2 ಅಂದ್ರೆ 40 ಆಗ್ಬೇಕು. 35 ಇದೆಯಲ್ಲ ಹಾಗಾದ್ರೆ ಇಲ್ಲಿ ನೋಡಿ, ಇಲ್ಲಿ 35 ಇಂಟು 2 ಅಂದ್ರೆ 60 55 ಇದೆಯಲ್ಲ, ಅಂದ್ರೆ ಏನೋ ಸಮಥಿಂಗ್ ಏನೋ ಆಗ್ತಾ ಇದೆ ಅಂತ. ಅವಾಗ ನಿಮ್ಗೆ ಕೇಳಿ, ಇವರಿಬ್ಬರು ನಡುವೆ ಏನಪ್ಪಾ 5 ಡಿಫ್ರೆನ್ಸ್ ಸರ್, ಇವರಿಬ್ಬರ ನಡುವೆ ಏನು ಸರ್ ಅಂತ ಕೇಳಿ, 10 ಡಿಫ್ರೆನ್ಸ್ ಅಂತ, ಇವರಿಬ್ಬರ ನಡುವೆ ಏನೋ 15 ಡಿಫ್ರೆನ್ಸ್. ನೋಡಿ, 5 ಒಂದ್ಲಿ 5, 5 ಎರಡ್ಲಿ 10, 5 ಮೂರ್ಲಿ 15 ಅಂದ್ರೆ 5 ಇಂಟು 5, ಸಾರಿ 5 ಪ್ಲಸ್ 5 ಇಂಟು 1 ಆಗ್ತಾ ಇರೋದು. ನೆಕ್ಸ್ಟ್ 10 ಇದೆ ನೋಡಿ, 10ಗೆ 20 ಈಗ ನೋಡಿ ಇವನ್ ಎಷ್ಟಾಯ್ತಾನೆ, 10 ಆಗ್ತಾನೆ. 10ಗೆ ಎಷ್ಟು ಅಂದ್ರೆ 10 ಪ್ಲಸ್ 5 ಇಂಟು 2, ಇವನ್ 2 ಸರ್, 5 ಇಂಟು 2 ಮಾಡ್ಬೋದು, ಇವನು 5 ಇಂಟು 1 ಮಾಡ್ಬೋದು, ಇವನು 5 ಇಂಟು 3 ಮಾಡ್ಬೋದು. ಈ ತರ ಆಗ್ತಾ ಇದೆ ಇದು, ಗೊತ್ತಾಯ್ತಾ? ನೀವು ಅನಲೈಸ್ ಮಾಡಬೇಕು, ನಂಬರ್ ನೋಡ್ಬೇಕು, ನಂಬರ್ ನೋಡಿದ ತಕ್ಷಣ ನೀವು ವೆರೈಟೀಸ್ ಆಫ್ ಇದು ಥಿಂಕ್ ಮಾಡಬೇಕು. ಓಕೆ, ಇದು ಪ್ರಾಕ್ಟೀಸ್ ಮಾಡ್ಬೇಕು, ಈ ತರ ತುಂಬಾ ವೆರೈಟಿ ಮಾಡ್ಬೇಕು. ಈಗ ನೆಕ್ಸ್ಟ್ ಇದೇನಾಗುತ್ತೆ, ಇದು 20 ಆಗುತ್ತೆ, ಸರ್. ನೆಕ್ಸ್ಟ್ ನೋಡಿ, 20 ಪ್ಲಸ್ 5 ಇಂಟು 3 ಅಂದ್ರೆ 35 ಆಗುತ್ತೆ. ಎಸ್ ಕರೆಕ್ಟ್ ಇದೆಯಾ? 35 ಕರೆಕ್ಟ್ ಇದೆ. ನೆಕ್ಸ್ಟ್ 55 ಅಂದ್ರೆ 35 ಇಂಟು 5 ಇಂಟು 4, 4 25 ಅಂದ್ರೆ 55 ಕರೆಕ್ಟ್ ಇದೆ. ನೆಕ್ಸ್ಟ್ 55ಗೆ 5 ಇಂಟು 6, 5 30 ಅಂದ್ರೆ 80. ಎಷ್ಟಾಗಬೇಕು ಇದು? 55 ಪ್ಲಸ್ ಸಾರಿ 5 ಇದು 4 ಅಲ್ವಾ, 5 25, 55 80 ಆಗ್ಬೇಕು. ಆದ್ರೆ ಇದು 78 ಇದೆ. ದಿಸ್ ಇಸ್ ದ ರಾಂಗ್ ನಂಬರ್. ಸೊ 78 ರಾಂಗ್. ಯಾಕಂದ್ರೆ ನೋಡಿ, ಈಗ 80 ಬೇಕಾದ್ರೆ ಚೆಕ್ ಮಾಡಿ, ಇನ್ನು ಕ್ರಾಸ್ 80 ಪ್ಲಸ್ 5 ಇಂಟು 6 ಮಾಡಿ, 5 ಇಂಟು 6 ಮಾಡಿದ್ರೆ 6, 5 30, 80, 110 ಕರೆಕ್ಟ್ ಆಗಿದೆ ಇದು. ಸೊ ಇದು ರಾಂಗ್ ನಂಬರ್ ಇದೆ. ಓಕೆ, ನೆಕ್ಸ್ಟ್ ಅದೇ ರೀತಿ 147 ಪ್ಲಸ್ ಮೈನಸ್, ಇಲ್ಲಿ ನೋಡಿ, ಇಲ್ಲಿ ಚಿಕ್ಕದ್ರಲ್ಲಿ ಕೇಳಿ ನೋಡಿ, ಗ್ಯಾಪ್ ಕಮ್ಮಿ ಇದೆಯಾ, ಇಲ್ಲಿ ಚಿಕ್ಕದ್ರಲ್ಲಿ ಕೇಳಿ ಏನಾಗ್ತಾ ಇದ್ದೀನಿ ಅಂತ ಕೇಳಿ ಇವನ್ಗೆ. ಇವನ್ ಹೇಳ್ತಾನೆ, ಸೊ ಡಿಫ್ರೆನ್ಸ್ ಏನೋ ಕಮ್ಮಿ ಆಗ್ತಾ ಇದೆ ಅಂದ್ರೆ ಇದಕ್ಕೂ ಮೈನಸ್ ಆಗ್ತಾ ಇದೆ. ಈಗ ನೀವೇನ್ ಮಾಡ್ಬೇಕು ಅಂದ್ರೆ, ಈಗ ನೋಡಿ ಫಾರ್ ಎಕ್ಸಾಂಪಲ್, ಈಗ 52, ಓಕೆ 52, ಈಗ ಇವರಿಬ್ರು ಯಾವಾಗ್ಲೂ ಚಿಕ್ಕ ನಂಬರ್ ಅಲ್ಲಿ ನೋಡ್ಬೇಕು. ಇವರಿಬ್ರು ಡಿಫ್ರೆನ್ಸ್ ಏನು ಸರ್? 52ಕ್ಕೆ 13 ಕಳೆದ್ರೆ ಅಲ್ವಾ, ಮೈನಸ್ ಮಾಡಿದ್ರೆ 39 ಬರುತ್ತೆ, ಅಥವಾ 13ಕ್ಕೆ 39ಕ್ಕೆ 13 ಸೇರಿಸ್ರೆ 52 ಬರುತ್ತೆ ಅಲ್ವಾ. ಚಿಕ್ಕ ನಂಬರ್ ಇಂದ ಮಾಡ್ಬೇಕು ಯಾವಾಗ್ಲೂ ಡಿಫ್ರೆನ್ಸ್ಗಳನ್ನ, ಕೂಡೋದು ಕಳೆಯೋದು ಇಂಟು ಎಲ್ಲ ದೊಡ್ಡದಲ್ಲಿ ಮಾಡ್ಬೋದು, ಯಾಕಂದ್ರೆ ಇದು ಉಲ್ಟಾ ಕೊಟ್ಟಿದೆ ಸೀರೀಸ್. ಓಕೆ, 52 ಇರೋದು 77, ಅದರ ನಡುವಿನ ಡಿಫ್ರೆನ್ಸ್ ಎಷ್ಟು? 15, -15 ಮಾಡಿದ್ರೆ ಬರುತ್ತೆ. ಇವಾಗ 84ರಿಂದ 67 ಅಂದ್ರೆ 67ಕ್ಕೆ ನಾವು ಬರ್ಬೇಕಂದ್ರೆ 84ರಿಂದ ಮೈನಸ್ ಎಷ್ಟು ಮಾಡ್ಬೇಕು? 7 -17 ಮಾಡ್ಬೇಕು. ನೋಡಿ, ಇಲ್ಲಿ 2 ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ನೋಡಿ ನೆಕ್ಸ್ಟ್ ನಂಬರ್ ನೋಡಿ, ಇದು -19, ಎಸ್ -19 ಇದೆ. ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟ್ ನೋಡಿ, ಇಲ್ಲೇನಿದೆ 120, 100, ಇಲ್ಲಿ ಎಷ್ಟಾಗಿದೆ? -21 ಇರಬೇಕು. ಆದ್ರೆ ಇಲ್ಲಿ ಏನಾಗುತ್ತೆ ಸರ್? ಮೈನಸ್ ಎಷ್ಟಾಯ್ತು? 103 ಅಂದ್ರೆ 17 ಆಯ್ತು. ಹೇಳ್ತಾ ಅರ್ಥ ಆಗ್ತಿದಿಲ್ಲ? 120 ಇರೋದು 103 ಆಗ್ತಾ ಇದೆ ಅಂತಂದ್ರೆ ಏನಾಗ್ತಾ ಇದೆ? 17 ಆಗ್ತಾ ಇದೆ. ತಪ್ಪಲ್ವಾ? ಇಲ್ಲಿ 17, 19, 15 ಅಂದ್ಮೇಲೆ ಇದೇನಾಗಿರ್ಬೇಕು? 17 ಅಲ್ಲ, -21 ಆಗ್ಬೇಕು. -21 ಆಗ್ಬೇಕು ಅಂದ್ರೆ ಇಲ್ಲಿ ತನಕ ಸರಿ ಇದೆ, ಇಲ್ಲಿ ತನಕ ಮಾಡಿದೀವಿ ನೋಡಿ. ಇದು ತಪ್ಪಾಗಿರ್ಬೋದು ಅನ್ಕೋಬಿಡಿ, ಯಾಕಂದ್ರೆ ಇದಕ್ಕೂ ನಾವು ಚೆಕ್ ಮಾಡಕ್ ಸರಿ ಇದೆ. ಇದು ತಪ್ಪಿರುತ್ತೆ ಅಂದ್ರೆ ಈಗ -21 ಆಗ್ಬೇಕು ಅಂತಂದ್ರೆ 103ರಿಂದ 121 ಯಾವಾಗ -20, ಇದು 124 ಆಗಿದ್ದಾಗ -21 ಬರೋದು. 17 ತಪ್ಪು, -21 ಬರಬೇಕು. ನೆಕ್ಸ್ಟ್ -23 ಇರಬೇಕು. ಇದೆರಡು ನೋಡಿ, ಈಗ ನೋಡಿ 147, 124 ಆದ್ರೆ ಇದು -23 ಆಗುತ್ತೆ. ಅಲ್ಲಿಗೆ ತಪ್ಪು ಯಾವುದು? 120 ತಪ್ಪು, 124 ಆಗಿರ್ಬೇಕಾಗಿತ್ತು ಇದು. ಅರ್ಥ ಆಗ್ತಿದಿಲ್ಲ? ರಾಂಗ್ ನಂಬರ್ ಸೀರೀಸ್ ನಿಮಗೆ ಕನ್ಫ್ಯೂಸ್ ಆಗೋದು ಹೆಂಗೆ ಅಂದ್ರೆ, ಈ ತರ ನೋಡಿದಾಗ 103 ತಪ್ಪ 120 ತಪ್ಪ ಅಂತ. ಓಕೆ, ಅಂತದ್ರಲ್ಲಿ ಪ್ರಾಕ್ಟೀಸ್ ಮಾಡಿ. ನಾನು ಹೇಳಿದ್ನಲ್ಲ, ಈಗ ಇದಕ್ಕೂ ಕರೆಕ್ಟ್ ಆಗಿ ಬಂದಿದೆ ಅಂದ್ರೆ ಇದು ಸರಿ ಇರುತ್ತೆ, ಅದ್ರ ನೆಕ್ಸ್ಟ್ ತಪ್ಪು ಬಂದಿದ್ರೆ ಇದು ತಪ್ಪಿರುತ್ತೆ ಅಂತ ಅರ್ಥ. ಓಕೆ, ಫೈನ್ ಸರ್. ನೆಕ್ಸ್ಟ್ ನಮ್ಮ ಒಂದು ಗ್ರಾಫ್, ಓಕೆ, DI ಗೆ ಬಂದ್ಬಿಡೋಣ, ಡೇಟಾ ಇಂಟರ್ಪ್ರಿಟೇಷನ್. ಈ ಗ್ರಾಫ್ ಕೊಟ್ಟಿದ್ದಾನೆ. ನಂಬರ್ ಆಫ್ ಲ್ಯಾಪ್ಟಾಪ್ ಸೋಲ್ಡ್ ಬೈ ದ ಶಾಪ್ 5 ಡಿಫ್ರೆಂಟ್ ಇಯರ್ಸ್. 210 ಎಷ್ಟು 200 ಲ್ಯಾಪ್ಟಾಪ್ ನೋಡಿ, 250 ಇದೆ, ಇಲ್ಲಿ 200 ಇದೆ. ಅಂದ್ರೆ ಒಂದೊಂದು ಗೆರೆ ಮಧ್ಯದಲ್ಲಿ ಇರೋದು 10 ಅಂತ ಅರ್ಥ. 5 ಗೆರೆ ಇದೆ. ಹಂಗೆ 2011, 12, 13, 14ರಲ್ಲಿ ಎಷ್ಟು ಲ್ಯಾಪ್ಟಾಪ್ ಸೇಲ್ ಆಗಿದೆ ಅಂತ. ಇಲ್ಲಿ ಏನಿದೆ ಕ್ವಶನ್ ನೋಡೋಣ. ಫೈಂಡ್ ದ ರೇಷಿಯೋ ಆಫ್ ಟೋಟಲ್ ಲ್ಯಾಪ್ಟಾಪ್ ಸೋಲ್ಡ್ ಇನ್ 2014 ಟೋಟಲ್ ಲ್ಯಾಪ್ಟಾಪ್ ಎಷ್ಟು ಸಲ 300 ಸೇಲ್ ಆಗಿದೆ. ರೇಷಿಯೋ, ಓಕೆ, ಟು ದ ಟೋಟಲ್ ಲ್ಯಾಪ್ಟಾಪ್ ಸೋಲ್ಡ್ ಇನ್ 2010 and 11. 10 ನಲ್ಲಿ ಎಷ್ಟು ಸೇಲ್ ಆಗಿದೆ? 200 ಪ್ಲಸ್ 11 ನಲ್ಲಿ ಸೇಲ್ ಆಗಿದೆ 250. ಇದರ ರೇಷಿಯೋ ಕಂಡುಹಿಡಬೇಕು ಅಂದ್ರೆ 450 300.
ಮೂರಿಂದ ಹೋಗುತ್ತೆ ಅಲ್ವಾ, 3 ಒಂದ್ಲಿ 3, 3 5 15 ಹೋಗುತ್ತೆ, ಇದೊಂದು 0 ಇದೊಂದು 0 ಹೋಗುತ್ತೆ. ಎಗೇನ್ ಇದು 5ರಿಂದ ಹೋಗುತ್ತೆ, 5 3 15 ಅದರಲ್ಲಿ 2:3 ಈಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ. ಫೈನ್. ನೆಕ್ಸ್ಟ್ ಕ್ವಶನ್ ಏನಿದೆ, ಇಫ್ ಸೆಲ್ಲಿಂಗ್ ಪ್ರೈಸ್ ಆಫ್ ಈಚ್ ಲ್ಯಾಪ್ಟಾಪ್ ಸೋಲ್ಡ್ ಓಕೆ ಇನ್ 2010 ಇಸ್ 400. ಓಕೆ, ಸೆಲ್ಲಿಂಗು ಪ್ರೈಸ್ ಕೊಟ್ಬಿಟ್ಟಿನ, ಇಲ್ಲಿ ಟೋಟಲ್ ನಂಬರ್ ಆಫ್ ಸೆಲ್ ಆಗಿರೋದು ಲ್ಯಾಪ್ಟಾಪ್ಸ್ 200, ಒಂದೊಂದು 400 ರೂಪಾಯಿಗೆ ಸೆಲ್ ಮಾಡಿದ್ದಾನೆ. ಅಟ್ ಲಾಸ್ ಆಫ್ 20%, ಅಂದ್ರೆ 20% ಲಾಸ್ ಮಾಡ್ಕೊಂಡು ಸೆಲ್ ಮಾಡಿದ್ದಾನೆ. ಓಕೆ, ಅಂದ್ರೆ ಏನರ್ಥ 40% ಲಾಸ್ ಅಂದ್ರೆ 80% ಅಮೌಂಟ್ ಇಸ್ ಈಕ್ವಲೆಂಟ್ ಟು 400 ರೂಪಾಯಿ. ಓಕೆ, ದೆನ್ ಫೈಂಡ್ ದ ಕಾಸ್ಟ್ ಪ್ರೈಸ್ ಆಫ್ ಆಲ್ ಲ್ಯಾಪ್ಟಾಪ್ ಸೋಲ್ಡ್ ಇನ್ 2010 ಅಂತ. ಕಾಸ್ಟ್ ಪ್ರೈಸ್ ನಾವು ಕಂಡುಹಿಡಬೇಕು. ಓಕೆ, 80% ಲಾಸ್ ಮಾಡ್ಕೊಂಡು ಸಾಲ್ವ್ ಮಾಡಿರೋದು ಅಂದ್ರೆ ನಾವು 100% ಅಮೌಂಟ್ ಎಷ್ಟು ಅಂದ್ರೆ ಅವ್ನು ಕೊಂಡಿದ್ದ ಬೆಲೆ ಎಷ್ಟು ಅಂತ ಫಸ್ಟ್ ಕಂಡುಹಿಡಬೇಕು, ಒಂದ್ರದ್ದು ಕಂಡುಹಿಡಬೇಕು. ಸೊ ಕ್ವಶನ್ ಮಾರ್ಕ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಕ್ರಾಸ್ ಮಲ್ಟಿಪ್ಲೈ 400 ಇಂಟು 100 ಡಿವೈಡ್ ಬೈ 80 ಮಾಡಿ. 0 0 2 5 10 2 4 8 1 1 0. ಸೊ ಎಷ್ಟಾಯ್ತು ಸರ್? 500 ಆಯ್ತು. ಈಗ 500 ಒಂದು ಲ್ಯಾಪ್ಟಾಪ್ಗೆ ಟೋಟಲ್ ಸೆಲ್ ಆಗಿರೋದು ಎಷ್ಟು? 2010 200 ಹಾಗೇನಾಗುತ್ತೆ ಇಂಟು 200 ಮಾಡೋದು ಎಷ್ಟಾಗುತ್ತೆ? 1 ಲಕ್ಷ ಇಲ್ಲಿದೆ ನೋಡಿ. ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಮಾಡೋದೇ ಬೇಕಾಗಿಲ್ಲ ಕ್ಯಾಲ್ಕುಲೇಷನ್. ನೆಕ್ಸ್ಟ್ ಹೋಗ್ತಾ ಇರೋಣ ಬನ್ನಿ. ಫೈಂಡ್ ದ ಟೋಟಲ್ ನಂಬರ್ ಆಫ್ ಲ್ಯಾಪ್ಟಾಪ್ ಸೋಲ್ಡ್ ಇನ್ 2011 and 12 to 13 ಟುಗೆದರ್. 11 ಎಷ್ಟು? 250. 13 ನೋಡಿ 250 260 270 280. 250 ಪ್ಲಸ್ 280 ಎಷ್ಟಾಗುತ್ತೆ? 300 300 500 530 ಆಗುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಹೋಗೋಣ ಬನ್ನಿ. ನೆಕ್ಸ್ಟ್ ನೋಡಿ, ಇದೊಂದು ಬೇರೆ ಡಿ ಎ ಇದೆ. ಇದು ಏನಂತಂದ್ರೆ ಇಲ್ಲಿ ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ 3 ದಿನಗಳಲ್ಲಿ ಯೋಗ ಮಾಡಿರೋರು ಇಷ್ಟು ಜನ, ಮಂಡೇ ಸೈಕ್ಲಿಂಗ್ ಮಾಡಿರೋರು ಇಷ್ಟು ಜನ, ಜೂಂಬಾ ಮಾಡಿರೋರು ಇಷ್ಟು ಜನ. ಅದೇ ತರ ಟ್ಯೂಸ್ಡೇಲಿ ಈ ತರ ಕೊಟ್ಟಿದ್ದಾನೆ. ಇನ್ನು ನೋಡ್ಕೋಬೇಕು. ಇದ್ರ ಮೇಲೆ ಕ್ವಶನ್ಸ್ ಇರುತ್ತೆ, ಒಂದು 4-5 ಕ್ವಶನ್ಸ್ ಕೇಳಿರ್ತಾನೆ, ಆನ್ಸರ್ ಮಾಡ್ತಾ ಹೋಗೋಣ ಬನ್ನಿ. ಸೊ ಏನಿದೆ ಕ್ವಶನ್? ಓಕೆ, ಇಲ್ಲಿ ಆನ್ ಸಂಡೇ ಟೋಟಲ್ ನಂಬರ್ ಆಫ್ ಪೀಪಲ್ ಪಾರ್ಟಿಸಿಪೇಟ್ ಇನ್ ಯೋಗ ಆರ್ 52% ಲೆಸ್ ದೆನ್ ದ ಟೋಟಲ್ ನಂಬರ್ ಆಫ್ ಪೀಪಲ್ ಪಾರ್ಟಿಸಿಪೇಟ್ ಇನ್ ಯೋಗ ಅಂಡ್ ಸೈಕ್ಲಿಂಗ್ ಟುಗೆದರ್ ಆನ್ ಮಂಡೇ. ಓಕೆ, ಮಂಡೇ 281 ಜನ ಯೋಗ ಮತ್ತೆ ಸೈಕ್ಲಿಂಗ್ ಮಾಡೋದು ಮಂಡೇ. ಓಕೆ, ಮಂಡೇ ಯೋಗ ಮತ್ತೆ ಸೈಕ್ಲಿಂಗ್ ಮಾಡಿರೋರು ಟೋಟಲ್ ಮಾಡಬೇಕು. ಎಷ್ಟು ಟೋಟಲ್ ಮಾಡಿದ್ರೆ 281 ಅಂದ್ರೆ 290, 290 ಅಂದ್ರೆ 360, 290 60 300 ಅಂದ್ರೆ 590 ಎಷ್ಟಾಯ್ತು? 300 500 650 ಆಯ್ತು. 650 ಆಯ್ತು. ಅಂಡ್ ವಿಚ್ ಈಸ್ 52% ಲೆಸ್ ದೆನ್ ದ ಸಂಡೇ. ಸಂಡೇ ಇಲ್ಲಿಲ್ಲ ನೋಡಿ ಇಲ್ಲಿ ಮಂಡೇ ಇದೆ, ಟ್ಯೂಸ್ಡೇ ಇದೆ, ವೆಡ್ನೆಸ್ಡೇ, ಬಟ್ ಸಂಡೇ ಕೇಳ್ತಾನೆ, ಆನ್ ಸಂಡೇ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ 52% ಲೆಸ್ ದೆನ್ ದ ಟೋಟಲ್ ನಂಬರ್ ಆಫ್ ಪೀಪಲ್ ಪಾರ್ಟಿಸಿಪೇಟ್ ಯೋಗ ಅಂಡ್ ಸೈಕ್ಲಿಂಗ್ ಟುಗೆದರ್ ಆನ್ ಮಂಡೇ. ಆಯ್ತಾ? ಅಂದ್ರೆ ಮಂಡೇ ಟೋಟಲ್ ನಮ್ಗೆ ಗೊತ್ತಾಯ್ತು ಇವ್ರ ಇದರಿಂದ. ಇದು ಸಂಡೇ 52% ಲೆಸ್ ದೆನ್ ದ 650 ನೋಡಿ. ಈಗ ಇದರಲ್ಲಿ 52% ನಾಕಂಡು 50% ಎಷ್ಟು ಸರ್? 650ರಲ್ಲಿ 325 ಅಲ್ವಾ ಸರ್? 1% ಅಂದ್ರೆ ಎಷ್ಟು ಸರ್? ಇಲ್ಲಿ ಚಿಕ್ಕ ಇಡಬೇಕು, 6.5 ಅಲ್ವಾ ಸರ್? 1% 6.5. ಓಕೆ, 2% 13 ಅಂದ್ರೆ 13 ಎಷ್ಟು? 2% 13. ಇಲ್ಲಿ ಸಂಡೇ 52% ಲೆಸ್ ಅಂತ ಕೇಳಿರೋದು. ಅಂದ್ರೆ 325 13 ಇದು ಕೂಡ ಎಷ್ಟಾಗುತ್ತೆ? 5 3 8 3 338 ಕಳಿಬೇಕು. 338 ಕಳೆದ್ರೆ 650 ಎಷ್ಟು ಜನ ಇದ್ದಾರೆ ಅಷ್ಟು ಜನ ಸಂಡೇಲಿ ಇದ್ರು ಅಂತ ಅರ್ಥ. ಅಂದ್ರೆ ಎಷ್ಟಾದ್ರು 650 ಮೈನಸ್ 338 ಕಳೆದ್ರೆ ಎಷ್ಟಾಗುತ್ತೆ ಸರ್? 312 ಜನ ಸಂಡೇ ಪೀಪಲ್ ಪಾರ್ಟಿಸಿಪೇಟೆಡ್ ಇನ್ ಯೋಗ. ನಮ್ಗೆ ಏನ್ ಕೇಳಿದಾನೆ? ಫೈಂಡ್ ದ ನಂಬರ್ ಆಫ್ ಪೀಪಲ್ ಪಾರ್ಟಿಸಿಪೇಟ್ ಯೋಗ ಆನ್ ಸಂಡೇ. 312 ಇದೆ ಆಪ್ಷನ್ ಇದೆ. ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬರ್ತೇನೆ. ದ ಆವರೇಜ್ ನೋಡಿ, ಇದರಲ್ಲಿ ನಾನು ಡಿ ಎ ಎಲ್ಲಾದ್ರೂ ಅಷ್ಟೇ ಸ್ನೇಹಿತರೆ, 4 ಕ್ವಶನ್ 3 ಕ್ವಶನ್ 5 ಕ್ವಶನ್ ಇರುತ್ತಲ್ಲ, ಎಲ್ಲ ಸಾಲ್ವ್ ಮಾಡಬೇಕು ಅಂತೇನಿಲ್ಲ. ನಿಮ್ಗೆ ಸ್ವಲ್ಪ ಕ್ಯಾಲ್ಕುಲೇಷನ್ ಜಾಸ್ತಿ ಆಯ್ತಾ ಅಂತ ನಾನು ನಿಮ್ ಪ್ರಾಕ್ಟಿಕಲ್ನೆಸ್ ನಲ್ಲಿ ತೋರಿಸ್ತಾ ಇದ್ದೀನಿ. ಎಲ್ಲಿ ಕ್ಯಾಲ್ಕುಲೇಷನ್ ಜಾಸ್ತಿ ಬಿಟ್ಬಿಡಿ, ಆ ಒಂದು ಕ್ವಶನ್ ಬಿಟ್ಬಿಡಿ, 3 ಕ್ವಶನ್ 4 ಕ್ವಶನ್ ಈಸಿ ಇತ್ತು ಅದನ್ನ ಮಾಡ್ಬಿಡಿ. ನಾನು ಅದನ್ನ ಹೇಳ್ತಾ ಇರೋದು. ಮಿಸಲೇನಿಯಸ್ ಅಲ್ಲೂ ಅಷ್ಟೇ. ಓಕೆ, ಮಿಸಲೇನಿಯಸ್ ಕ್ವಶನ್ಸ್ ಇರುತ್ತಲ್ಲ ಅಲ್ಲೂ ಅಷ್ಟೇ. ನೆಕ್ಸ್ಟ್, ದ ಆವರೇಜ್ ನಂಬರ್ ಆಫ್ ಪೀಪಲ್ ಪಾರ್ಟಿಸಿಪೇಟ್ ಇನ್ ಜುಂಬಾ ಆಲ್ ದ 3 days. ಜುಂಬಾ ಆಲ್ 3 ಇದು ಎಷ್ಟು ಕೂಡಬೇಕು? ಕೂಡಿ ಆವರೇಜ್ ತೆಗೆದು is how many more or less than the total participants cycling in Tuesday. Cycling in Tuesday 227. ಓಕೆ, ಈಗೇನ್ ಮಾಡೋಣ? 3 ಕೂಡೋಣ, ಕೂಡಿ ಆವರೇಜ್ ತೆಗಿಯೋಣ. ಅರ್ಥ ಆಯ್ತಲ್ಲ? ಕೂಡಿ ಆವರೇಜ್ ತೆಗಿರಿ ನೋಡೋಣ.
ಇಲ್ಲಿ ನೋಡಿ, ಇಲ್ಲೇ ಕೊಡಿ 200, 300, 400. ಓಕೆ, ಎಷ್ಟಾಯ್ತು? 400 ಅಂದ್ರೆ 400 ಮತ್ತೆ 89, 90, 564 ಆಯ್ತು. ಈ 3 ಕೂಡಬೇಕು. ನಾನು ಇಲ್ಲಿ ಬರಿತೀನಿ ಬೇಕಾದ್ರೆ ಇನ್ನೊಂದು ಸ್ಟೆಪ್ ನಿಮ್ಗೆಲ್ಲ ಅರ್ಥ ಆಗ್ಲಿ ಅಂತ. ಏನ್ ಮಾಡ್ತಾ ಇದೀನಿ ಅಂತ ಒಂದಷ್ಟು ಜನಕ್ಕೆ ಅರ್ಥ ಆಗಲಿ. ಇದು ಆವರೇಜ್ ತೆಗಿಬೇಕು ಅಂದ್ರೆ ಎಷ್ಟು? 564 ಡಿವೈಡ್ ಬೈ 3. 3 ಹೋಗುತ್ತೆ ನೋಡಿ. 3 1 3, 3 8 24, 3 8 24, 188 ಆಯ್ತು. ಸೊ ವಿಚ್ ಈಸ್ ಮೋರ್ ಆರ್ ಲೆಸ್ ದನ್ ದ ಟೋಟಲ್ ಪಾರ್ಟಿಸಿಪೆಂಟ್ ಸೈಕ್ಲಿಂಗ್. ಸೊ ಸೈಕ್ಲಿಂಗ್ ಎಷ್ಟಿದೆ? 222. ಸಾರಿ 227 ಮೈನಸ್ 188 ಮಾಡಿದ್ರೆ ಎಷ್ಟು ಬರುತ್ತೆ? ಅದು ಏನು ಬರುತ್ತೆ ಆನ್ಸರ್ ಅದನ್ನ ನೀವು ಹಾಕಬೇಕು ಅಷ್ಟೇ. ಅಂದ್ರೆ ಎಷ್ಟು? 7 1 9 ಆಗುತ್ತೆ, 39 ಆಗುತ್ತೆ. 39 ಇದೆಯಾ? ಆಪ್ಷನ್ ಇದೆ. ದಿಸ್ ಇಸ್ ದ ಆನ್ಸರ್. ಓಕೆ, ನೆಕ್ಸ್ಟ್ ಬರ್ತೇನೆ. ಔಟ್ ಆಫ್ ಟೋಟಲ್ ಪೀಪಲ್ ಪಾರ್ಟಿಸಿಪೆಂಟ್ ಇನ್ ಯೋಗ ಇನ್ ವೆಡ್ನೆಸ್ಡೇ, ದ ರೇಷಿಯೋ ಆಫ್ ಮೇಲ್ ಅಂಡ್ ಫೀಮೇಲ್. ಓಕೆ, ವೆಡ್ನೆಸ್ಡೇ ಯೋಗ ಎಲ್ಲಿದೆ ಸರ್? ಇಲ್ಲಿದೆ, 245 ಯೋಗ ವೆಡ್ನೆಸ್ಡೇ. ಎಷ್ಟು ಸರ್? 245. ಅದರಲ್ಲಿ 3:2 ಮೇಲ್ ಅಂಡ್ ಫೀಮೇಲ್ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇಫ್ ಟೋಟಲ್ ಫೀಮೇಲ್ ಪಾರ್ಟಿಸಿಪೆಂಟ್ ಸೈಕ್ಲಿಂಗ್ ವೆಡ್ನೆಸ್ಡೇ ಆರ್ 35 ಲೆಸ್ ದನ್ ದ ಫೀಮೇಲ್ ಪಾರ್ಟಿಸಿಪೆಂಟ್ ಯೋಗ ಇನ್ ದ ಸೇಮ್ ಡೇ. ಫಸ್ಟ್ ಇದರಲ್ಲಿ ಮೇಲ್ ಎಷ್ಟು, ಫೀಮೇಲ್ ಎಷ್ಟು? 3:2 ಅಂದ್ರೆ ಎಷ್ಟು? 5. ಅಂದ್ರೆ 5 ಈಸ್ ಈಕ್ವಲ್ ಟು 245 ಅಂತ ನಮ್ಗೆ ಫೀಮೇಲ್ ಬೇಕು. ಅಂದ್ರೆ 5 ಈಸ್ ಈಕ್ವಲ್ ಟು 245 ಅಂತ. ಇದೆಷ್ಟು ಸರ್? ಟೋಟಲ್ ಮಾಡಿದ್ರೆ 5 ಯೂನಿಟ್ ಆಗುತ್ತೆ, ವಿಚ್ ಈಸ್ ಈಕ್ವಲ್ ಟು 245. ನಮ್ಗೆ ಬೇಕಾಗಿರೋ 2 ಯೂನಿಟ್ ಫೀಮೇಲ್. ಓಕೆ, ಯಾಕೆ ಫೀಮೇಲ್ ಬೇಕು? ಇಫ್ ಟೋಟಲ್ ಫೀಮೇಲ್ ಪಾರ್ಟಿಸಿಪೆಂಟ್ ಸೈಕ್ಲಿಂಗ್ ಇನ್ ವೆಡ್ನೆಸ್ಡೇ, ಸೈಕ್ಲಿಂಗ್ ಅಲ್ಲಿ ಫೀಮೇಲ್ ಬಗ್ಗೆ ಕೇಳ್ತಾ ಇದ್ದೀನಿ ಕಂಪೇರ್ ಮಾಡಿ, ಹಾಗಾಗಿ ಫೀಮೇಲ್ ಕಂಡು ಹಿಡ್ಕೋಣ. ಅಂದ್ರೆ ಎಷ್ಟು? 2 ಅಂದ್ರೆ ಎಷ್ಟು? ಕ್ವಶನ್ ಮಾರ್ಕ್. ಕ್ವಶನ್ ಮಾರ್ಕ್ ಇಸ್ ಈಕ್ವಲ್ ಟು ಏನಾಗುತ್ತೆ? 5 1 5 4 20, 5 9 49 ಇಂಟು 2 ಅಲ್ವಾ? ಕರೆಕ್ಟೇನೆ. 49 ಇಂಟು 2 ಮಾಡಿದ್ರೆ ಎಷ್ಟಾಗುತ್ತೆ? 5 4 5 9 98 ಆಗುತ್ತೆ. ಕರೆಕ್ಟ್, 98. ಇದು ಫೀಮೇಲ್. ಈಗ ನೋಡಿ, ದ ಫೀಮೇಲ್ ಪಾರ್ಟಿಸಿಪೇಟ್ ಸೈಕ್ಲಿಂಗ್ ವೆಡ್ನೆಸ್ಡೇ ಆರ್ 35 ಲೆಸ್ ದನ್ ದ ಫೀಮೇಲ್ ಪಾರ್ಟಿಸಿಪೇಟ್ ಯೋಗ. ಓಕೆ, ವೆಡ್ನೆಸ್ಡೇ ಫೀಮೇಲು ಸೈಕ್ಲಿಂಗ್ ಅಲ್ಲಿ ಇವ್ರಕ್ಕಿಂತ ಫೀಮೇಲ್ ಇಲ್ಲಿ 35 ಲೆಸ್, 98 ಮೈನಸ್ 35. ಇದನ್ನ ಮಾಡಿ. ಹಾಗೆ ಎಷ್ಟಾಯ್ತು? 63. ಫೀಮೇಲ್ ಕಂಡು ಇಟ್ಕೊಂಡು ಅಲ್ಲಿ ಸರ್ ಸೈಕ್ಲಿಂಗ್ ಅಲ್ಲಿ. ಓಕೆ, ದೆನ್ ಫೈಂಡ್ ದ ಮೇಲ್ ಪಾರ್ಟಿಸಿಪೆಂಟ್ ಸೈಕ್ಲಿಂಗ್. ಟೋಟಲ್ ಸೈಕ್ಲಿಂಗ್ ಎಷ್ಟು ಸರ್ ವೆಡ್ನೆಸ್ಡೇ? 167. ಅಂದ್ರೆ ಟೋಟಲ್ ಇದು ಫೀಮೇಲ್, ಇದು 167 ಮೈನಸ್ ಫೀಮೇಲ್ ಅಂದ್ರೆ 63 ಮಾಡಿದ್ರೆ ಎಷ್ಟಾಗುತ್ತೆ? ನಮಗೆ ಮೇಲ್ ಸಿಗುತ್ತೆ. ದಟ್ ಈಸ್ ಮೇಲ್ ಎಷ್ಟು? 60 100 104 ಇಸ್ ದ ಆನ್ಸರ್. 104 ಇದೆಯಾ? ಇದೆ. ಇಷ್ಟೇ. ನೆಕ್ಸ್ಟ್ ಬರ್ತೇನೆ. ಫೈಂಡ್ ದ ರೇಷಿಯೋ ಆಫ್ ಟೋಟಲ್ ಪೀಪಲ್ ಪಾರ್ಟಿಸಿಪೇಟ್ ಇನ್ ಜುಂಬಾ ಇನ್ ಟ್ಯೂಸ್ಡೇ ಟು ದ ಜುಂಬಾ ಇನ್ ಟ್ಯೂಸ್ಡೇ. ಓಕೆ, ಒಂದೆಷ್ಟು? 189 ಟು ದ ಟೋಟಲ್ ಪೀಪಲ್ ಪಾರ್ಟಿಸಿಪೇಟ್ ಇನ್ ಯೋಗ ಇನ್ ಟ್ಯೂಸ್ಡೇ ಅಂಡ್ ವೆಡ್ನೆಸ್ಡೇ. ಟ್ಯೂಸ್ಡೇ ಅಂಡ್ ವೆಡ್ನೆಸ್ಡೇ ಇದೆರಡನ್ನು ಕೂಡಬೇಕು. ಎಷ್ಟು? 170 ಇಷ್ಟು ಹಾಕಿ 178 ಪ್ಲಸ್ 245. ಇದನ್ನ ನಾವು ರೇಷಿಯೋ ತೆಗಿಬೇಕು. ಅಂದ್ರೆ ಎಷ್ಟಾಗತ್ತೆ? 189 ಕೂಡಿ 200 370 300 423 ಆಗುತ್ತೆ. ಓಕೆ, 423. ಈಗ ಎಷ್ಟಲ್ಲಿ ಹೋಗುತ್ತೆ ಇದು? 6ರಿಂದ ಹೋಗುತ್ತಾ? 3ರಿಂದ ತಗೋಣ ಬನ್ನಿ. 3 6 18, 3 3 9 ಅಲ್ಲ ಸರ್? ಇಷ್ಟು 3 1 3, 3 4 12, 3 1 3. ಅರ್ಥ ಆಯ್ತಾ? ಇನ್ನು 3ರಿಂದ ಹೋಗುತ್ತಾ? ಹೋಗುತ್ತೆ. 3 1 3 2 6, 3 1 3, ಇಷ್ಟು 14 ಇದೆ. 3 4 12, 3 7 21 ಇದೆಯಾ? 21 ಇಷ್ಟು 47 ಇದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ಬನ್ನಿ. ಫೈಂಡ್ ದ ಡಿಫರೆನ್ಸ್ ಬಿಟ್ವೀನ್ ಟೋಟಲ್ ಪೀಪಲ್ ಪಾರ್ಟಿಸಿಪೆಂಟ್ ಜುಂಬಾ ಇನ್ ವೆಡ್ನೆಸ್ಡೇ. ಜುಂಬಾ ಇನ್ ವೆಡ್ನೆಸ್ಡೇ 218 ಮೈನಸ್ ಟೋಟಲ್ ಪಾರ್ಟಿಸಿಪೇಟ್ ಇನ್ ಯೋಗ ಇನ್ ಮಂಡೇ ಎಷ್ಟು? 289. ಡಿಫರೆನ್ಸ್ ಕೇಳಿರೋದು. ಡಿಫರೆನ್ಸ್ ಅಂದ್ರೆ ಹಿಂಗ್ ಬರ್ಕೋತೀವಿ ಸಿಂಬಲ್. ಇದೆರಡ ಒಂದು ವ್ಯತ್ಯಾಸ ಎಷ್ಟು ಅಂತ ಕೂಡು ಕಳೆದು ಹೇಳಿ. ಎಷ್ಟು ಸರ್? 8 1 71. ಕ್ಲೀನ್ ಆಗಿ ಆನ್ಸರ್ ಬರೀಬಹುದು ಸರ್. ನೋಡಿ 9 1 ಕಳೆದ್ರೆ 1, 72 7, 71 ಇಸ್ ದ ರೈಟ್ ಆನ್ಸರ್. ನೋಡಿದ್ರಾ? ನೋಡಿ, ಎಲ್ಲಾ ಕ್ವಶನ್ ಮುಗಿಸ್ಬಿಟ್ಟೆ. ಅಂದ್ರೆ ಒಂದು ಕ್ವಶನ್ ಇಲ್ಲಿ ಬಿಟ್ಟಿದ್ದೆ, ನಾನು ನಿಮ್ಗೆ ಹೇಳಿದೆ ಲಾಸ್ಟ್ ಅಲ್ಲಿ. ನಾನು ಯಾಕೆ ಗೊತ್ತಾ ಪ್ರಾಕ್ಟಿಕಲ್ ಇಲ್ಲಿ ಮಾಡ್ತಾ ಇರೋದು? ನಿಮ್ಗೆ ಯಾವ್ದು ಡಿಫಿಕಲ್ಟಿ ಅನ್ಸುತ್ತೆ ಅದು ಲಾಸ್ಟ್ ಇಟ್ಕೊಳ್ಳಿ. ಈಸಿ ಎಲ್ಲ ಫಸ್ಟ್ ಮಾಡ್ಬಿಡ್ಬೇಡಿ. ಆಮೇಲೆ ಆ ಡಿಫಿಕಲ್ಟಿ ಕ್ವಶನ್ ಟೈಮ್ ಇರುತ್ತಲ್ಲ ಆ ಸೆಕ್ಷನ್ ಅಲ್ಲಿ, ಆ ಟೈಮಲ್ಲಿ ಆ ಡಿಫಿಕಲ್ಟಿ ಕ್ವಶನ್ ಅಟೆಂಡ್ ಮಾಡೋಕ್ಕೆ ಟ್ರೈ ಮಾಡಿ.
ಅರ್ಥ ಆಗ್ತಿಲ್ಲ ನಾನು ಹೇಳ್ತಾ ಇರೋದು. ಈಗ ಈ ಕ್ವಶನ್ ಬರೋಣ. ಈ ಕ್ವಶನ್ ಅಲ್ಲಿ ನೀವು ನೋಡ್ಬೇಕು ಫಸ್ಟ್ ಏನಿದೆ ಕ್ವಶನ್, ಏನಿದೆ ಕ್ವಶನ್, ಎ ಕಂಟೈನ್ ಮಿಕ್ಸ್ಚರ್ ಆಫ್ ಟೂ ಮಿಲ್ಕ್ ಅಂಡ್ ವಾಟರ್ ಕೊಟ್ಟಿದ್ದಾನೆ. ಮಿಲ್ಕ್ ಅಂಡ್ ವಾಟರ್ ಇನ್ ರೇಷಿಯೋ 5:3 ರೆಸ್ಪೆಕ್ಟಿವ್ಲಿ. ಓಕೆ, ಎಷ್ಟು ಅಂತ ಗೊತ್ತಿಲ್ಲ, ಒಂದು ಕ್ವಾಂಟಿಟಿ ಇದೆ ಸರ್, ಅದು ಎಕ್ಸ್ ಅಂತ ಇಟ್ಕೊಳ್ಳೋಣ. ಅದರಲ್ಲಿ ಮಿಲ್ಕ್ ಮತ್ತೆ ವಾಟರ್ ಇದೆ. ಮಿಲ್ಕ್ ಮತ್ತೆ ವಾಟರ್ ಇಂದ ರೇಷಿಯೋ 5:3 ಇದೆ, ಅಂದ್ರೆ ಟೋಟಲ್ 8 ಯೂನಿಟ್ ಇದೆ ಅಂತ ಅರ್ಥ. ಇಫ್ 8 ಲೀಟರ್ಸ್ ಆಫ್ ದ ಮಿಕ್ಸ್ಚರ್ ಇಸ್ ಟೇಕನ್ ಔಟ್ ಅಂಡ್ ರೀಪ್ಲೇಸ್ಡ್ ವಿತ್ ಫಸ್ಟ್ 8 ಮೀಟರ್ ಆಫ್ ದ ಮಿಕ್ಸ್ಚರ್ ನ ತಗೊಂಬೋಣ. ಈಗ ಎಷ್ಟಿದೆ ಅಂತ ಗೊತ್ತಿಲ್ಲ ನಮಗೆ, ಎಷ್ಟಿದೆ ಅಂತ ಗೊತ್ತಿಲ್ಲ. ಓಕೆ, ಅಂದ್ರೆ ಈಗ ಇದರಲ್ಲಿ 5:3 ಇದೆ. ಈಗ ಮಿಲ್ಕ್ ಎಷ್ಟಿದೆ ಸರ್, ಟೋಟಲ್ 8 ಯೂನಿಟ್ ಇದೆ, ಅದರಲ್ಲಿ ಮಿಲ್ಕ್ 5 ಭಾಗ ಇದೆ. ಓಕೆ, ಹಿಂಗ್ ಬರ್ಕೋಬೋದಲ್ಲ. ಓಕೆ, ಎಕ್ಸ್ ಅಂತ ಅನ್ಕೋಣ. ಓಕೆ, ಮಿಲ್ಕ್ ಇಷ್ಟು ಲೀಟರ್ ಇದೆ ಅಂತ ಅನ್ಕೋಣ. ಅದೇ ತರ ವಾಟರ್ ಎಷ್ಟಿದೆ, ಟೋಟಲ್ 8 ಇದೆ, 3 ಇದೆ ಔಟ್ ಆಫ್ ಎಕ್ಸ್, ಇಷ್ಟು ಲೀಟರ್ ವಾಟರ್ ಇದೆ ಅಂತ ಅನ್ಕೋಣ. ಈಗ ನಮ್ಗೆ 8 ಲೀಟರ್ ತೆಗೀರಿ ಅಂತ ಹೇಳ್ತಾವ್ರೆ, ನಮ್ಗೆ ಗೊತ್ತಿಲ್ಲ ಎಷ್ಟಿದೆ ಅಂತ, ಎಕ್ಸ್ ಅನ್ಕೊಂಡಿದೀವಿ. ಈಗ 8 ಲೀಟರ್ ತೆಗಿತೀನಿ ಅಂತಂದ್ರೆ ಈಗ ಏನರ್ಥ, ಈಗ ಫಾರ್ ಎಕ್ಸಾಂಪಲ್ ನಮ್ಗೆ ಇಲ್ಲಿ 5/8 ಇದೆ, ಏನು ಸರ್, ಮಿಲ್ಕ್. ಈಗ 8 ಲೀಟರ್ ತೆಗಿತೀನಿ ಅಂದ್ರೆ ಏನ್ ತೆಗಿತೀರಾ, 8 ಲೀಟರ್ ಆಫ್ ದ ಮಿಕ್ಸ್ಚರ್. ಮಿಕ್ಸ್ಚರ್ ಅಂದ್ರೆ ಮಿಲ್ಕ್ ವಾಟರ್ ಎರಡೂ ಇರುತ್ತೆ, ಮಿಕ್ಸ್ ಆಗಿರುತ್ತೆ, ಅದನ್ನ 8 ಲೀಟರ್ ತೆಗಿತೀನಿ ಅಂದ್ರೆ ಇಲ್ಲಿ ಮಿಲ್ಕ್ ಏನಾಗುತ್ತೆ, ಮಿಲ್ಕ್ ಏನಾಗುತ್ತೆ, 8 ಲೀಟರ್ ತೆಗಿತಾ ಇದೀನಿ ಔಟ್ ಆಫ್ ಇಷ್ಟರಲ್ಲಿ, ಇಷ್ಟು ಲೀಟರ್ ಅಲ್ಲಿ 5/8. ಓಕೆ, ತೆಗಿತಾ ಇದ್ದೀನಿ ಅಂದ್ರೆ ಎಷ್ಟಾಯ್ತು, 8 × 8 0, 5 ಲೀಟರ್ ತೆಗಿತಾ ಇದೀನಿ ಅಂತ ಅರ್ಥ. ಓಕೆ, ಹಂಗೆ ವಾಟರ್ ನೋಡೋದಾದ್ರೆ ವಾಟರ್ ಎಷ್ಟಿದೆ, 8 ಲೀಟರ್ ತೆಗಿತಾ ಇದ್ದೀನಿ, 3/8 ಅಂದ್ರೆ 3 ಲೀಟರ್ ತೆಗಿತಾ ಇದ್ದೀನಿ ಅಂತ ಅರ್ಥ. ಆಯ್ತಾ, 3 ಲೀಟರ್ ತೆಗಿತಾ ಇದ್ದೀನಿ ಅಂತ ಅರ್ಥ. ಅರ್ಥ ಆಗ್ತಿಲ್ಲ ನಾನು ಮಾಡ್ತಾ ಇರೋದು ನಿಮ್ಗೆ. ಫೈನ್ ಸರ್. ಈಗ ನೆಕ್ಸ್ಟ್ ಏನ್ ಕೇಳಿದ್ದಾನೆ, ಇಷ್ಟು ನಾನು ತೆಗೆದ ಮೇಲೆ ಉಳ್ದಿರೋದೆಷ್ಟು, ಈಗ ನೋಡಿ, ಈಗ ಮಿಲ್ಕ್ ಬಂದ್ರೆ ಈಗ ಉಳ್ದಿರೋದೆಷ್ಟು, ಉಳಿಕೆ ಎಷ್ಟು, ಈಗ 5 ಲೀಟರ್ ತೆಗೆದಿದ್ದೀನಿ ಸರ್, ಉಳಿಕೆ ಎಷ್ಟಾಯ್ತು ಸರ್, 5/8 ಎಕ್ಸ್ ಏನಿದೆ ಅದ್ರಲ್ಲಿ 5 ಲೀಟರ್ ತೆಗಿತಾ ಇದ್ದೀನಿ. ಹಂಗೆ ವಾಟರ್ ಉಳಿಕೆ ಎಷ್ಟಿದೆ, 3/8 ಎಕ್ಸ್, 3 ಲೀಟರ್ ತೆಗಿತಾ ಇದ್ದೀನಿ. ಮಿಕ್ಸ್ಚರ್ 8 ಲೀಟರ್ ಅಲ್ಲಿ 5 ಲೀಟರ್ ಮಿಲ್ಕ್ ತೆಗಿತೇನೆ, 3 ಲೀಟರ್ ವಾಟರ್ ತೆಗಿತೇನೆ, ಒಟ್ಟು 8 ಲೀಟರ್ ಅಷ್ಟಿದೆ ಅಂತ ಅರ್ಥ. ಓಕೆ, ತೆಗಿತಾ ಇದ್ದೇನೆ. ಈಗ ನೆಕ್ಸ್ಟ್ ಏನ್ ಕೇಳಿದ್ದಾನೆ, ಟೇಕನ್ ಔಟ್ ರೀಪ್ಲೇಸ್ಡ್ ವಿತ್ ದ ವಾಟರ್ ಅಂಡ್ ದೆನ್ ಮಿಲ್ಕ್ ಅಂಡ್ ವಾಟರ್ ಬಿಕಮ್ಸ್ ಈಕ್ವಲ್ ಇನ್ ಮಿಕ್ಸ್ಚರ್ ಕಂಟೆಂಟ್. ನೋಡಿ, ನಾವು ಈಕ್ವಲ್ ಕೇಳ್ತಾ ಇದ್ದೀವಿ ನಾವು. ಆಮೇಲೆ ಈ ಮಿಲ್ಕ್ ಏನ್ 8 ಲೀಟರ್ ತೆಗ್ದಿದೀವಲ್ಲ ಅಷ್ಟೇ ವಾಟರ್ ಹಾಕ್ತಾನೆ. ವಾಟರ್ ಹಾಕಿದಾಗ ಆ ಮಿಕ್ಸ್ಚರ್ ಅಲ್ಲಿ ಮಿಲ್ಕ್ ಮತ್ತೆ ವಾಟರ್ ಈಕ್ವಲ್ ಇದೆ ಅಂತ ಹೇಳ್ತಾ ಇದ್ದಾನೆ. ಹೇಳ್ತಾ ಇರೋದು ಅರ್ಥ ಆಗ್ತಿದಿಲ್ಲ, ಈಕ್ವಲ್ ಇದೆ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಏನ್ ಅರ್ಥ, ಈಕ್ವಲ್ ಇದೆ ಅಂತಂದ್ರೆ ಅರ್ಥ 8 ಲೀಟರ್ ವಾಟರ್ ಫಸ್ಟ್ ಆಡ್ ಮಾಡಿ, 8 ಲೀಟರ್ ವಾಟರ್ ಆಡ್ ಮಾಡಿದಾಗ ನ್ಯೂ ಮಿಕ್ಸ್ಚರ್, ವಾಟರ್ ಆಡೆಡ್ ಟು ದ ನ್ಯೂ ಮಿಕ್ಸ್ಚರ್, ದೆನ್ ಮಿಲ್ಕ್ ರಿಮೈನ್ಸ್ ಏನಿರುತ್ತೆ, ಮಿಲ್ಕ್ ಮಾತ್ರ ಇಷ್ಟೇ ಇರುತ್ತೆ, ವಾಟರ್ ಮಾತ್ರ ಜಾಸ್ತಿ ಆಗುತ್ತೆ. ಇದಕ್ಕೆ +8 ಆಡ್ ಮಾಡಬೇಕು. +8 ಆಡ್ ಮಾಡಿದ್ರೆ ಏನಾಗುತ್ತೆ, ಇದು 3/8 +5 ಆಗುತ್ತೆ ಅಲ್ವಾ ಸರ್. 8 ಲೀಟರ್ ಆಡ್ ಮಾಡಿದಾಗ ಮಿಲ್ಕ್ ಮಾತ್ರ ಅಷ್ಟೇ ಇರುತ್ತೆ, ವಾಟರ್ ಮಾತ್ರ ಆಡ್ ಮಾಡ್ತಾ ಇರೋದು. ಮಿಲ್ಕ್ ಅಷ್ಟೇ ಇರುತ್ತೆ, ವಾಟರ್ ಎಷ್ಟಿರುತ್ತೆ, ಯಾಕಂದ್ರೆ ಇಲ್ಲಿ ನಾವು ಮಿಕ್ಸ್ಚರ್ ತೆಗಿತಾ ಇರೋದು, ಮಿಲ್ಕ್ ವಾಟರ್ ಇರೋದು ತೆಗೆದು ಬರೀ ವಾಟರ್ ಆಡ್ ಮಾಡ್ತಾ ಇದ್ದೀವಿ, ಅದಕ್ಕೆ ವಾಟರ್ ಮಾತ್ರ ಆಡ್ ಮಾಡಿದೀನಿ ಇಲ್ಲಿ 8 ಲೀಟರ್. ಆಗ ಇಲ್ಲಿ -3 ಇತ್ತಲ್ವಾ, ಇಲ್ಲಿ 8 5 ಕಳೆದ್ರೆ 3 ಕಳೆದ್ರೆ 5, ಸೊ 3/8 +5 ಆಗುತ್ತೆ. ಅರ್ಥ ಆಯ್ತಲ್ಲ. ಸೊ ಈಗ ಇಷ್ಟು ವಾಟರ್ ಇದೆ, ಇಷ್ಟು ಮಿಲ್ಕ್ ಇದೆ, ಅಂದ್ರೆ ಇದೆರಡು ಈಕ್ವಲ್ ಇರುತ್ತೆ ಅಂತ ಕೇಳ್ತಾ ಇದ್ದಾನೆ. ಈಕ್ವಲ್ ಇರುತ್ತೆ ಅಂದ್ರೆ ಏನು, ಇಲ್ಲಿ ನೋಡಿ, ರಿಪ್ಲೇಸ್ ವಿತ್ ದ ವಾಟರ್ ದೆನ್ ಮಿಲ್ಕ್ ಅಂಡ್ ವಾಟರ್ ಬಿಕಮ್ಸ್ ಈಕ್ವಲ್. ಅಂದ್ರೆ ಈಗ ಮಿಲ್ಕ್ ಎಷ್ಟಿದೆ, ಮಿಲ್ಕ್ ಮತ್ತೆ ವಾಟರ್ ಬಿಕಮ್ಸ್ ಈಕ್ವಲ್ ಅಂದ್ರೆ ಏನರ್ಥ, 5/8. ಓಕೆ, 5/8 ಎಕ್ಸ್ -5 ಇಸ್ ಈಕ್ವಲ್ ಟು ವಾಟರ್ ಎಷ್ಟಿದೆ ಸರ್, 3/8. ಇದು ಎಕ್ಸ್ ಹಾಕಬೇಕು ಇಲ್ಲಿ, ಎಕ್ಸ್ ಅಂದ್ರೆ ನಮ್ಮ ಇನಿಷಿಯಲ್ ಕ್ವಾಂಟಿಟಿ +5. ಓಕೆ, ಇದಾಯ್ತಾ. ಇದನ್ನ ಸಾಲ್ವ್ ಮಾಡಿದ್ರೆ ಎಕ್ಸ್ ನ ನಿಮ್ಗೆ ಎಕ್ಸ್ ಅಂದ್ರೇನು, ಈಕ್ವಲ್ ನೋಡಿ, ಇನಿಷಿಯಲ್ ಕ್ವಾಂಟಿಟಿ ನಮ್ಗೆ ಅದಕ್ಕೆ ಕೇಳಿರೋದು. ಫೈನ್ ದ ಇನಿಷಿಯಲ್ ಕ್ವಾಂಟಿಟಿ ನಾವು ಎಕ್ಸ್ ಅಂತ ಇಟ್ಕೊಂಡಿದ್ವಿ, ಕ್ವಾಂಟಿಟಿ ಕ್ಯೂ ನ ಎಕ್ಸ್ ಅಂತ ಇಟ್ಕೊಂಡಿದ್ವಿ. ಈಗ ಎಕ್ಸ್ ಬಂದ್ಬಿಡುತ್ತೆ ನಮ್ಗೆ. ಹೆಂಗ್ ಸಾಲ್ವ್ ಮಾಡ್ತೀರಾ, ಇದನ್ನ ಮಾಡಿ ನೋಡಿ. ಇದನ್ನ ಈ ಕಡೆ ತಗೊಳ್ಳಿ, ಇದನ್ನ ಈ ಕಡೆ ತಗೊಂಡ್ರೆ ಏನಾಗುತ್ತೆ, ಮೈನಸ್ ಈ ಕಡೆ ಬರುತ್ತೆ. ಅಂದ್ರೆ ಇಲ್ಲಿ 5/8 ಎಕ್ಸ್ -3/8 ಎಕ್ಸ್ ಇದೆ, ಈ ಕಡೆ 5 ಪ್ಲಸ್ ಇದು ಮೈನಸ್ ಈ ಕಡೆ ಪ್ಲಸ್ ಆಗುತ್ತೆ, 10 ಆಗುತ್ತೆ. ಇಲ್ಲಿ ನೋಡಿ 5/8 ಮೈನಸ್ ಇದು 5 ಅಂದ್ರೆ 2/8 ಆಯ್ತು. 2/8 ಎಕ್ಸ್ = 10 ಆಯ್ತು. 2 1 2 5 ಇದು 8 ಈ ಕಡೆ ಹೋದ್ರೆ 8 5 40 ಇಸ್ ದ ಆನ್ಸರ್. ಅಂದ್ರೆ ಇನಿಷಿಯಲ್ 40 ಲೀಟರ್ ಇತ್ತು ಅಂತ ಅರ್ಥ. ನೋಡಿ, ಇದು ದೊಡ್ಡದಿದೆ ಕ್ವಶನ್, ಇದು ತುಂಬಾ, ಅದಕ್ಕೆ ನಾನು ಇದನ್ನ ಲಾಸ್ಟ್ ಇಟ್ಕೊಂಡಿದ್ದು. ಯಾಕೆ ಸ್ಟಾರ್ಟಿಂಗ್ ಮಾಡೋದು ನೋಡಿ, ನಾನು ಯಾಕೆ ಇದು ಪ್ರಾಕ್ಟಿಕಲ್ ಏನ್ ತೋರಿಸ್ತಾ ಇದೀನಿ ಅಂದ್ರೆ, ಎಲ್ಲಾ ಕ್ವಶನ್ ನೀವು ಈಗೋ ಬಿಟ್ಬಿಡ್ಬೇಕು. ಒಂದು ಕ್ವಶನ್ ಸ್ವಲ್ಪ ಏನೋ ಡಿಫಿಕಲ್ಟಿ, ಈಸಿ ಇರೋದು ನಿಮ್ಗೆ ಮಾಡಕ್ ಆಗ್ತಿಲ್ವಾ, ಅದ್ರ ಜೊತೆ ಹೊಡೆದಾಡ್ಬೋದು. ಇದು ನನ್ಗೆ ಗೊತ್ತು, ಮಾಡ್ತೀನಿ ಅಂತ ಟೈಮ್ ವೇಸ್ಟ್ ಮಾಡಬಾರ್ದು. ನೀವು ಯಾವ್ದು ಬಿಟ್ಬಿಡ್ಬೇಕು ಆ ಕ್ವಶನ್ ಟೆಕ್ಸ್ಟ್ ನ, ಯಾವ್ದಾದ್ರು ಈಸಿ ಅದ್ ಮಾಡ್ಕೊ. ಡಿ ಐ ಅಷ್ಟೇ, ಯಾವ್ದಾದ್ರು ಕ್ವಶನ್ ಡಿಫಿಕಲ್ಟಿ ಅಂತ ನೋಡಿ, ಇದು ಕ್ಯಾಲ್ಕುಲೇಷನ್ ಜಾಸ್ತಿ ಆಯ್ತಾ, ಇದು ಇಲ್ಲಿ ಮೇಲು ಫಿಮೇಲ್ ಎಲ್ಲ ಕಡೆ ಇನ್ನೂ ಸ್ವಲ್ಪ ದೊಡ್ಡದಾಗ ಕೊಟ್ಟಿರ್ತಾನೆ ಒಂದ್ಸಲ,
ಈ ಕ್ವಶನ್ ಇದೊಂದು ಸಿಂಗಲ್ ಇದು ಬಿಡಬೇಕು, ಬಟ್ ಬೇರೆ ಇದೆಲ್ಲ ಕ್ವಶನ್ ಸಾಲ್ವ್ ಮಾಡಬೇಕು. ಟೈಮ್ ನೀವು ಇನಿಷಿಯಲಿ ಏನಿದೆ ಅದನ್ನ ಸಾಲ್ವ್ ಮಾಡ್ಕೊಂಡ್ಬಿಡ್ಬೇಕು. ಆ ಉಳ್ದಿರೋ ಕ್ವಶನ್ ನ ಟೈಮ್ ಉಳ್ದಿರೋದ್ರಲ್ಲಿ ಟೈಮ್ ಮಾಡ್ಕೋಬೇಕು. ನೋಡಿ ಎಲ್ಲಾ ಕ್ವಶನ್ ಕೂಡ ಈ 40 ಕ್ವಶನ್ಸ್ ಏನೋ ಸಾಲ್ವ್ ಮಾಡಿದೀವಿ. ಒಂದು ಕ್ವಶನ್ ಪೇಪರ್ ಕಂಪ್ಲೀಟ್ ಸಾಲ್ವ್ ಮಾಡಿದೀವಿ. ಯಾವ್ದು ರೀಸನಿಂಗ್ ಒಂದೇ ವಿಡಿಯೋದಲ್ಲಿ ಸಾಲ್ವ್ ಮಾಡಿದೀವಿ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಕೂಡ ಒಂದೇ ವಿಡಿಯೋದಲ್ಲಿ 40 ಕ್ವಶನ್ ಸಾಲ್ವ್ ಮಾಡಿದೀವಿ. ಓಕೆ, ಸೊ ಅಂದ್ರೆ ನಿಮಗೆ ಇಲ್ಲಿ ನಾ ಪ್ರಾಕ್ಟಿಕಲ್ ಏನ್ ತೋರಿಸ್ತಾ ಇದ್ದೀನಿ, ನಿಮಗೆ ಫಸ್ಟ್ ಹೆಂಗಿರಬೇಕು, ಯಾವ ತರ ಥಿಂಕ್ ಮಾಡಬೇಕು, ಹೆಂಗ್ ಬಿಡಬೇಕು ಅಂದ್ರೆ ಪ್ರಾಕ್ಟಿಕಲಿಟಿ ಅರ್ಥ ಮಾಡ್ಸೋಕೋಸ್ಕರ ವಿಡಿಯೋ ಮಾಡ್ತಾ ಇರೋದು. ಓಕೆ, ಸೊ ತುಂಬಾ ಜನ ಕೋಚಿಂಗ್ ಕೊಡೋಕೆ ಹೋಗಲ್ಲ, ಗೊತ್ತಿರಲ್ಲ, ಸೊ ಅಂತವ್ರಿಗೆ ಅರ್ಥ ಆಗ್ಲಿ ಅಂತ. ಇದೇ ತರ ಇನ್ನು ಪ್ರೀವಿಯಸ್ ಇಯರ್ ಕ್ವಶನ್ಸ್ RRBದು POದು ಕ್ಲರ್ಕ್ದು ಮಾಡಬೇಕು ಅಂದ್ರೆ ಹೆಚ್ಚು ಕಮೆಂಟ್ ಮಾಡಿ, ಹೆಚ್ಚು ವಿಡಿಯೋಗಳನ್ನ ಇದನ್ನ ಶೇರ್ ಮಾಡಿ. ನೀವು ಹೆಚ್ಚು ವ್ಯೂಸ್ ಬಂದ್ರೆ ನಾನು ಮಾಡ್ತೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು. ಎಲ್ಲ ಲಿಂಕ್ಗಳು ಇರುತ್ತೆ, ವಿಡಿಯೋಸ್ಗಳು ನಾವು ಮಾಡಿರ್ತಕ್ಕಂಥ ಬ್ಯಾಂಕಿಂಗ್ ಸಂಬಂಧಪಟ್ಟಂತೆ ಕನ್ನಡ ಇಂಗ್ಲಿಷ್ ಇರೋದು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ನೋಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಜಾಯ್ನ್ ಆಗಿ, ಅಲ್ಲೂ ಕೂಡ ನಾವು ಶೇರ್ ಮಾಡ್ತೀವಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ಅಲ್ಲಿ ಸಂಕಲ್ಪ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.